ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದರೆ ಮೈಕ್ರೋ ಎಕನಾಮಿಕ್ಸಿನ 5ನೆಯ ಪಾಠ ಮಾರ್ಕೆಟ್ ಎಕ್ವಿಲಿಬ್ರಿಯಂ. ಮಾರ್ಕೆಟ್ ಎಕ್ವಿಲಿಬ್ರಿಯಂ ಟಾಪಿಕ್ನಲ್ಲಿ ಏನೆಲ್ಲ ಕಲಿಬೇಕಾಗತ್ತೆ, ಈ ಪಾಠದಲ್ಲಿರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಯಾವ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ, ಎಲ್ಲದರ ಒಂದು ಮೆಲುಕು ಹಾಕೋಣ ಬನ್ನಿ. ನಮ್ಮ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಪಾಠದಲ್ಲಿ 1 ಮಾರ್ಕಿನಿಂದ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 2 ಮಾರ್ಕಿನಿಂದ ಸಹ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ, 4 ಮಾರ್ಕಿನಿಂದ 1 ಪ್ರಶ್ನೆ ಕೇಳ್ತಾನೆ, 6 ಮಾರ್ಕಿನಿಂದ 1 ಪ್ರಶ್ನೆ ಕೇಳ್ತಾನೆ. ಒಟ್ಟು 10 ಮಾರ್ಕಿಗೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಇಂದ ಬರುತ್ತೆ. ಅಕಸ್ಮಾತ್ ಏನಾದರೂ 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಈ ಪಾಠದಿಂದ ಪ್ರಶ್ನೆ ಕೇಳೋದೇ ಆದರೆ ಅಂತಹ ಸಂದರ್ಭದಲ್ಲಿ 4 ಮಾರ್ಕ್ ಅಥವಾ 6 ಮಾರ್ಕ್ ಪ್ರಶ್ನೆಗಳು ಸ್ಕಿಪ್ ಆಗುತ್ತೆ. ಸೊ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಪಾಠದಿಂದ 1 4 ಮಾರ್ಕ್ ಪ್ರಶ್ನೆ, 1 6 ಮಾರ್ಕ್ ಪ್ರಶ್ನೆ, ಒಟ್ಟು 10 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾನೆ. ಹಾಗಾದ್ರೆ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಇಂದ ನಾವು ಓದಬೇಕಾಗಿರ್ತಕ್ಕಂತಹ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್, ವಾಟ್ ಇಸ್ ಮಾರ್ಕೆಟ್ ಎಕ್ವಿಲಿಬ್ರಿಯಂ. ಮಾರ್ಕೆಟ್ ಎಕ್ವಿಲಿಬ್ರಿಯಂ ಏನು ಅಂತ ಕಲ್ತ್ಕೊಳ್ಳೋಕೆ ಮುಂಚೆ ಮೊದಲನೆಯದಾಗಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ ಒಂದಷ್ಟು ಜನ ಸೆಲ್ಲರ್ಗಳಿದ್ದು ಅವರು ಸಿಮಿಲರ್ ಪ್ರಾಡಕ್ಟ್ಗಳನ್ನು ಸಿಮಿಲರ್ ಪ್ರೈಸ್ಗಳಿಗೆ ಹಲವಾರು ಬೈಯರ್ಗಳಿಗೆ ಮಾರ್ತಾ ಇದ್ರೆ ಅಂತಹ ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಮಾರ್ಕೆಟ್ಗಳನ್ನು ನಾವು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಏನು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್? ಎನಿ ಮಾರ್ಕೆಟ್ ಇನ್ ಎನ್ ಎಕಾನಮಿ where there are n number of sellers selling homogeneous products at uniform prices to n number of buyers, ಅಂತಹ ಮಾರ್ಕೆಟ್ ಅನ್ನ ನಾವು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಂತಹ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಮಾರುಕಟ್ಟೆಗಳಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಮ್ಯಾಚ್ ಆಗಿ ಒಂದು ಈಕ್ವಲ್ ಪಾಯಿಂಟ್ಗೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ವಾಟ್ ಇಸ್ ಮಾರ್ಕೆಟ್ ಎಕ್ವಿಲಿಬ್ರಿಯಂ? ಯಾವುದೇ ಒಂದು ಎಕಾನಮಿಯಲ್ಲಿ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಫ್ಯಾಕ್ಟರ್ಗಳು ಒಂದು ಬ್ಯಾಲೆನ್ಸಿಗೆ ಬಂದು, ಒಂದು ಎಕ್ವಾಲಿಟಿಗೆ ಬಂದು ಡಿಮಾಂಡ್ ಸಪ್ಲೈಯನ್ನ ಮ್ಯಾಚ್ ಮಾಡ್ತಕ್ಕಂತಹ ಸಿಚುವೇಶನ್ನಿಗೆ ನಾವು ನಮ್ಮ ಎಕನಾಮಿಕ್ಸ್ ನಲ್ಲಿ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಇಸ್ ಅ ಸಿಚುವೇಶನ್ ವೇರ್ ದ plans of all the consumers and firms match and the market clears. ಸೊ ಇಲ್ಲಿ ಎಲ್ಲ ಕನ್ಸ್ಯೂಮರ್ಗಳು ಸಹ ಎಷ್ಟು ಸಪ್ಲೈ ಮಾರ್ಕೆಟ್ನಲ್ಲಿ ಫರ್ಮ್ಗಳು ಕೊಡ್ತಾ ಇವೆ ಅಷ್ಟು ಡಿಮಾಂಡ್ ಅನ್ನ ಮಾಡ್ತಾರೆ, ಪರ್ಚೇಸ್ ಮತ್ತು ಸೇಲ್ ಈಕ್ವಲ್ ಆಗುತ್ತೆ, ಮಾರ್ಕೆಟ್ ಒಂದು ಎಕ್ವಿಲಿಬ್ರಿಯಂ ಅನ್ನ ಹೊಂದುತ್ತೆ. ಅದನ್ನ ನಮ್ಮ ಎಕನಾಮಿಕ್ಸ್ ನಲ್ಲಿ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಮಾರ್ಕೆಟ್ ಸಪ್ಲೈ ಈಕ್ವಲ್ಸ್ market demand. The price at which this occurs is called equilibrium price. The quantity brought and sold is called equilibrium quantity. Idu eradu saha it is very important for 2 marks. What is equilibrium quantity ಮತ್ತು what is equilibrium price ಅಂತ 2 ಮಾರ್ಕಿಗೆ ಒಂದು ಪ್ರಶ್ನೆ ಕೇಳತಕ್ಕಂತಹ ಸಾಧ್ಯತೆ ಇದೆ. ಏನು equilibrium quantity ಅಥವಾ equilibrium price ಅಂದ್ರೆ the market equilibrium point at which the prices for goods and services are decided, ಅದನ್ನ equilibrium price ಅಂತ ಕರಿತೀವಿ. ಆ equilibrium priceನಲ್ಲಿ ಸೇಲ್ ಆಗ್ತಾ ಇರ್ತಕ್ಕಂತಹ
ಕ್ವಾಂಟಿಟಿ ಆಫ್ ಗೂಡ್ಸ್ ಅನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ರೀಕ್ಯಾಪಿಂಗ್, ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂದ್ರೆ ಏನು ಅರ್ಥ? ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ, ವೆನ್ ದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಇನ್ ಲಾರ್ಜ್ ನಂಬರ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅಟ್ ಯೂನಿಫಾರ್ಮ್ ಪ್ರೈಸಸ್, ಅಂತಹ ಮಾರುಕಟ್ಟೆಗಳನ್ನ ನಾವು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂದ್ರೆ ಏನರ್ಥ? whenever the demand and supply in the market, ಡಿಮಾಂಡು ಕನ್ಸ್ಯೂಮರಿನ ಕಡೆಯಿಂದ ಬಂದ್ರೆ ಸಪ್ಲೈಗಳು ಫರ್ಮ್ನ ಕಡೆಯಿಂದ ಬರುತ್ತೆ. ಸೊ ವೆನ್ ಡಿಮಾಂಡ್ ಅಂಡ್ ಸಪ್ಲೈ ಇನ್ ದ ಮಾರ್ಕೆಟ್ ಆರ್ ಅಟ್ ಅನ್ ಈಕ್ವಲ್ ಪಾಯಿಂಟ್, ಡಿಮಾಂಡ್ ಸಪ್ಲೈಯನ್ನ ಮಾರ್ಕೆಟ್ನಲ್ಲಿ ಮ್ಯಾಚ್ ಮಾಡಿದ್ರೆ ಅಂತಹ ಸಿಚುವೇಶನ್ನಿಗೆ ನಾವು ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಆ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಪಾಯಿಂಟ್ನಲ್ಲಿ ಯಾವ ಪ್ರೈಸಿನಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಸೇಲ್ ಆಗುತ್ತೆ ಅದಕ್ಕೆ ನಾವು ಎಕ್ವಿಲಿಬ್ರಿಯಂ ಪ್ರೈಸ್ ಅಂತ ಕರೆದ್ರೆ, ಆ ಪ್ರೈಸಿನಲ್ಲಿ ಸೇಲ್ ಆಗ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಅಂತ ಕರಿತೀವಿ. ಸೊ mathematically, when will equilibrium occur? Very simple. Quantity demanded price must be equal to quantity supplied price. ಇದು ಬಹಳ ಇಂಟ್ರೆಸ್ಟಿಂಗ್. ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಎನ್ ನಂಬರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇರ್ಬೋದು. ಕನ್ಸ್ಯೂಮರ್ ಆ ಗೂಡ್ಸ್ ಅಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡಕ್ಕೆ ಬರ್ತಕ್ಕಂತಹ ಸಿಚುವೇಶನ್ನೇ ಅವನಿಗೆ ಪ್ರೈಸು ಇಷ್ಟವಾದ್ರೆ, ಅವನ ಬಜೆಟ್ಟಿಗೆ ಪ್ರೈಸು ಬರೋದಾದ್ರೆ ಮಾತ್ರನೇ ಅವನು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡ್ತಾನೆ. ಅಕಸ್ಮಾತ್ ಅವನ ಪ್ರೈಸಿಗೆ ಆ ಗೂಡ್ಸ್ ಅಂಡ್ ಸರ್ವಿಸಸ್ ಬರಲಿಲ್ಲ ಅಂದ್ರೆ ಅವನು ನೀವೇನೆಂತಹ ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನ ಕೊಟ್ಟರು ಸಹ ಪರ್ಚೇಸ್ ಮಾಡೋದಿಲ್ಲ. ಅದೇ ರೀತಿ ಫರ್ಮ್ಗಳು ಕೂಡ ಅವರು ಕನ್ಸ್ಯೂಮರ್ಸ್ ಮಾರ್ಕೆಟ್ಗೆ ಬಂದು ಅವರ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾರೆ ಅನ್ನೋದಿದ್ರೆ ಮಾತ್ರನೇ ಅವರು ಆ ಪ್ರಾಡಕ್ಟ್ಗಳ ಸಪ್ಲೈಯನ್ನ ಮಾರ್ಕೆಟ್ಗೆ ಕೊಡೋದು. ಸುಮ್ಮನೆ ಮಾರ್ಕೆಟ್ಗೆ ಸಪ್ಲೈಯನ್ನ ರಿಲೀಸ್ ಮಾಡೋದಿಲ್ಲ. ಆದ ಕಾರಣ ಕ್ವಾಂಟಿಟಿ ಡಿಮಾಂಡೆಡ್ ಪ್ರೈಸು ಕ್ವಾಂಟಿಟಿ ಸಪ್ಲೈಡ್ ಪ್ರೈಸಿಗೆ ಈಕ್ವಲ್ ಆದ್ರೆ ಅಂತಹ ಸಿಚುವೇಶನ್ ಅನ್ನ ಮ್ಯಾಥಮ್ಯಾಟಿಕಲಿ ನಾವೇನಂತ ಕರಿತೀವಿ, ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ವೇರ್ ಪಿ ಇಸ್ ದ ಎಕ್ವಿಲಿಬ್ರಿಯಂ ಪ್ರೈಸ್, ಕ್ವಾಂಟಿಟಿ ಡಿಮಾಂಡೆಡ್ ಅಂಡ್ ಕ್ವಾಂಟಿಟಿ ಸಪ್ಲೈಡ್ ಆರ್ ಮಾರ್ಕೆಟ್ ಡಿಮಾಂಡ್ ಅಂಡ್ ಮಾರ್ಕೆಟ್ ಸಪ್ಲೈ ಅಟ್ ದಟ್ ಪ್ರೈಸ್. ಸೊ ಯಾವುದೇ ಒಂದು ಕ್ವಾಂಟಿಟಿ ಡಿಮಾಂಡೆಡ್ ಪ್ರೈಸ್ ಕ್ವಾಂಟಿಟಿ ಸಪ್ಲೈಡ್ ಪ್ರೈಸಿಗೆ ಈಕ್ವಲ್ ಆದ್ರೆ ಅಂತಹ ಸಿಚುವೇಶನ್ ಅನ್ನ ನಾವು ಮಾರ್ಕೆಟ್ ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎಕ್ಸೆಸ್ ಡಿಮಾಂಡ್ ಮತ್ತು ಎಕ್ಸೆಸ್ ಸಪ್ಲೈ. ಹೆಸರೇ ಹೇಳ್ತಾ ಇದೆ ಎಕ್ಸೆಸ್ ಡಿಮಾಂಡ್ ಮತ್ತು ಎಕ್ಸೆಸ್ ಸಪ್ಲೈ. ಏನು ಎಕ್ಸೆಸ್ ಡಿಮಾಂಡ್ ಅಂದ್ರೆ ಅರ್ಥ? when the market demand exceeds the market supply at a given price, ಯಾವುದೇ ಒಂದು ಪ್ರೈಸ್ ಪಾಯಿಂಟಿನಲ್ಲಿ ಮಾರ್ಕೆಟ್ ಡಿಮಾಂಡ್ ಸಪ್ಲೈಗಿಂತ ಜಾಸ್ತಿ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಎಕ್ಸೆಸ್ ಡಿಮಾಂಡ್ ಅಂತ ಕರಿತೀವಿ. ಇಂತಹ ಸಂದರ್ಭಗಳಲ್ಲಿ ಕನ್ಸ್ಯೂಮರ್ಗಳು ಒಂದಷ್ಟು ಲಿಮಿಟೆಡ್ ಗೂಡ್ಸ್ ಅನ್ನ ಅಟ್ ಎನಿ ಕಾಸ್ಟ್ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇದು ನಮ್ಮ ಪ್ರೈಸ್ಗಳ ಮೇಲೆ ಅಪ್ವರ್ಡ್ ಪ್ರೆಷರ್ ಅನ್ನ ಹಾಕುತ್ತೆ. ಜಾಸ್ತಿ ಡಿಮಾಂಡ್ ಇದೆ, ಲಿಮಿಟೆಡ್ ಗೂಡ್ಸ್ ಅವೈಲಬಲ್ ಇದೆ, ಆದ ಕಾರಣ ಬೆಲೆಗಳು ಗಗನಕ್ಕೆ ಏರುತ್ತವೆ. ಇದನ್ನ ನಾವೇನಂತ ಕರಿತೀವಿ, ಎಕ್ಸೆಸ್ ಡಿಮಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸೆಸ್ ಸಪ್ಲೈ ಅಂದ್ರೆ ಏನರ್ಥ? ಅಟ್ ಯಾವುದೇ ಪ್ರೈಸ್ ಪಾಯಿಂಟ್ ನಮ್ಮ ಸಪ್ಲೈ ಡಿಮಾಂಡಿಗಿಂತ ಜಾಸ್ತಿ ಆದ ಪಕ್ಷದಲ್ಲಿ ನಾವೇನಂತ ಕರಿತೀವಿ, ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಇಲ್ಲಿ ಬೇಕಾದಷ್ಟು ಗೂಡ್ಸ್ ಇರುತ್ತೆ, ಆದರೆ ಆ ಅವೈಲಬಿಲಿಟಿ ಆಫ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಕ್ಕಂತಹ ಕನ್ಸ್ಯೂಮರ್ಗಳು ಕಡಿಮೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಪ್ರೈಸ್ಗಳ ಮೇಲೆ ಡೌನ್ವರ್ಡ್ ಪ್ರೆಷರ್ ಆಗುತ್ತೆ. ಅಲ್ಲಿಗೆ ಮಾರ್ಕೆಟ್ನಲ್ಲಿ ಬೆಲೆಗಳು
ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಸೊ ಯಾವುದೇ ಒಂದು ಮಾರ್ಕೆಟಿನಲ್ಲಿ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ಸಿನ ಡಿಮಾಂಡ್ ಜಾಸ್ತಿ ಆಗಿ ಅಟ್ ಅ ಸರ್ಟನ್ ಪ್ರೈಸ್ ಪಾಯಿಂಟ್ ಸಪ್ಲೈಗಿಂತ ಜಾಸ್ತಿ ಆದರೆ ಅದು ಮಾರ್ಕೆಟ್ ಡಿಮಾಂಡ್ ಆಗುತ್ತೆ. ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ಅ ಸರ್ಟನ್ ಪ್ರೈಸ್ ಪಾಯಿಂಟ್ ಸಪ್ಲೈ ಜಾಸ್ತಿ ಆಗಿ ಡಿಮಾಂಡ್ ಕಡಿಮೆ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಸೊ ಮಾರ್ಕೆಟ್ ಡಿಮಾಂಡ್ ಕ್ರಿಯೇಟ್ ಆದರೆ ಗೂಡ್ಸ್ಗಳ ಪ್ರೈಸ್ಗಳ ಮೇಲೆ ಅಪ್ವರ್ಡ್ ಪ್ರೆಷರ್ ಬೀಳುತ್ತೆ. ಅದೇ ಮಾರ್ಕೆಟಿನಲ್ಲಿ ಸಪ್ಲೈ ಜಾಸ್ತಿ ಆದರೆ ಗೂಡ್ಸ್ಗಳ ಪ್ರೈಸ್ಗಳ ಮೇಲೆ ಡೌನ್ವರ್ಡ್ ಪ್ರೆಷರ್ ಬೀಳುತ್ತೆ. ಸೊ ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ಕನ್ಸ್ಯೂಮರ್ ಖರೀದಿ ಮಾಡೋದು ಜಾಸ್ತಿ ಆಗುತ್ತೆ, ಬೆಲೆಗಳು ಗಗನಕ್ಕೆ ಏರಿ ಕೂತ್ಕೊಳ್ಳುತ್ತವೆ. ಅದೇ ರೀತಿ ಎಕ್ಸೆಸ್ ಸಪ್ಲೈ, ಯಾವಾಗ ನನಗೆ ಬೇಕಾಗಿರ್ತಕ್ಕಂತಹ ಗೂಡ್ಸ್ಗಳಿಗಿಂತ ಮಾರ್ಕೆಟ್ನಲ್ಲಿ ಜಾಸ್ತಿ ಗೂಡ್ಸ್ ಅವೈಲಬಲ್ ಇದೆ ಅಂತ ಕನ್ಸ್ಯೂಮರ್ಗೆ ಅರ್ಥವಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವನು ಲಿಮಿಟೆಡ್ ಚಾಯ್ಸಸ್ ಅನ್ನ ಮಾಡ್ತಾನೆ. ಅದು ಪ್ರೈಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಪ್ರೈಸ್ಗಳು ಡೌನ್ವರ್ಡ್ ಅಥವಾ ಬೆಲೆಗಳ ಇಳಿತವಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಹಾಗಾದ್ರೆ ಎಕ್ವಿಲಿಬ್ರಿಯಂ ಅಂದ್ರೆ ಏನು ಅರ್ಥ? When there is zero excess demand and zero excess supply, ಇದನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಯಾವುದೇ ಒಂದು ಮಾರ್ಕೆಟಿನಲ್ಲಿ ಮಾರ್ಕೆಟ್ ಡಿಮಾಂಡ್ ಮತ್ತು ಮಾರ್ಕೆಟ್ ಸಪ್ಲೈ ಈಕ್ವಲ್ ಆಗಿದ್ದು, ಯಾವುದೇ ಎಕ್ಸೆಸ್ ಡಿಮಾಂಡ್ ಆಗಿರ್ಬೋದು ಅಥವಾ ಎಕ್ಸೆಸ್ ಸಪ್ಲೈ ಆಗಿರ್ಬೋದು ಇಲ್ಲದೆ ಹೋದ್ರೆ ಅಂತಹ ಸಿಟುವೇಶನ್ ಅನ್ನ ನಾವು ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಹೇಗೆ ಎಕ್ವಿಲಿಬ್ರಿಯಂ ಆಗುತ್ತೆ ಸರ್ ಅಂತ ನೀವು ನನ್ನ ಕೇಳಬಹುದು. ಹೇಗೆ ಎಕ್ವಿಲಿಬ್ರಿಯಂ ಆಗುತ್ತೆ? ಇದನ್ನ ನಾವು ಇನ್ವಿಸಿಬಲ್ ಹ್ಯಾಂಡ್ಸ್ ಅಟ್ ಪ್ಲೇ ಅಂತ ಕರಿತೀವಿ. ಯಾವುದಾದರೂ ಒಂದಷ್ಟು ಫ್ಯಾಕ್ಟರ್ಗಳು ಮಾರ್ಕೆಟ್ನಲ್ಲಿ ಯಾವಾಗಲೂ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತವೆ. ಯಾವಾಗ ಪ್ರೈಸ್ಗಳು ಏರ್ತಾನೆ ಹೋಗುತ್ತವೆ ಅಥವಾ ಯಾವಾಗ ಪ್ರೈಸ್ಗಳು ಇಳಿತಾನೆ ಹೋಗುತ್ತವೆ ಅದನ್ನ ಹಾಗೆ ಇರಲಿಕ್ಕೆ ಮಾರ್ಕೆಟ್ ಫ್ಯಾಕ್ಟರ್ಗಳು ಬಿಡೋದಿಲ್ಲ. ಅದು ಯಾವುದೇ ರೀತಿಯ ಮಾರ್ಕೆಟ್ ಫ್ಯಾಕ್ಟರ್ಗಳಾಗಿರ್ಬೋದು, ಕೆಲವೊಮ್ಮೆ ಇನ್ಕಮ್ಗಳಾಗಿರ್ಬೋದು, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ಕನ್ಸ್ಯೂಮರ್ ಆಗಿರ್ಬೋದು, ಅಥವಾ ಕೆಲವು ಪಾಲಿಸಿಗಳೇ ಆಗಿರ್ಬೋದು, ಯಾವುದೇ ಮಾರ್ಕೆಟ್ ಫ್ಯಾಕ್ಟರ್ಗಳಾಗಿರ್ಬೋದು, ಅದಕ್ಕೆ ನಾವು ಅದನ್ನ ಇನ್ವಿಸಿಬಲ್ ಹ್ಯಾಂಡ್ಸ್ ಅಟ್ ಪ್ಲೇ ಅಂತ ಕರೆಯೋದು. ಅದು ಇದೇ ಮಾರ್ಕೆಟ್ ಫ್ಯಾಕ್ಟರ್ ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಮಾರ್ಕೆಟ್ ಫ್ಯಾಕ್ಟರ್ಗಳಾಗಿರ್ಬೋದು, ಈ ತರಹದ ಇನ್ವಿಸಿಬಲ್ ಹ್ಯಾಂಡ್ಸ್ ಅಟ್ ಪ್ಲೇ ಡಿಮಾಂಡ್ ಅಂಡ್ ಸಪ್ಲೈಯನ್ನ ಏನು ಮಾಡುತ್ತವೆ, ಎಕ್ವಿಲಿಬ್ರಿಯಂ ಪಾಯಿಂಟ್ಗೆ ಮತ್ತು ಪ್ರೈಸ್ಗಳು ಅನ್ಯಾಯವಾಗಿ ಏರ್ತಾ ಇದ್ದು ಅತಿಯಾಗಿ ಇಳಿತಾ ಇದ್ರೆ ಅಂತಹ ಪ್ರೈಸ್ಗಳನ್ನ ಒಂದು ಎಕ್ವಿಲಿಬ್ರಿಯಂಗೆ ತರುತ್ತೆ. ಅದನ್ನ ನಾವೇನಂತೀವಿ, equilibrium ಅಂತ ಕರಿತೀವಿ. ಸೊ ದ ಇನ್ವಿಸಿಬಲ್ ಹ್ಯಾಂಡ್ adjusts the prices until the balance is achieved. ಯಾರಿಗೂ ಹಲವಾರು ಪ್ರೈಸ್ಗಳು ಏರಿಕೆ ಆಗ್ಲಿಕ್ಕೂ ಬಿಡೋದಿಲ್ಲ, ಯಾರಿಗೂ ಪಾತಾಳಕ್ಕೆ ಪ್ರೈಸ್ಗಳು ಇಳಿಲಿಕ್ಕೂ ಬಿಡೋದಿಲ್ಲ. ಯಾವಾಗಲೂ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತವೆ. ಆ ಫ್ಯಾಕ್ಟರ್ಗಳಿಗೆ ನಾವು ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸೆಸ್ ಡಿಮಾಂಡ್, ಎಕ್ಸೆಸ್ ಸಪ್ಲೈ ಮತ್ತು ಎಕ್ವಿಲಿಬ್ರಿಯಂ ಇವುಗಳನ್ನೆಲ್ಲ ನಾವು ಹೇಗೆ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ನೋಡೋಣ. ಸೊ ಇಲ್ಲಿ ನಾನು ಆಸ್ ಯೂಶುವಲ್ ನನ್ನ ವೈ ಆಕ್ಸಿಸ್ ಅನ್ನ ತೆಗೆದುಕೊಳ್ತೀನಿ, ಇಲ್ಲಿ ನಾನು ನನ್ನ ಎಕ್ಸ್ ಆಕ್ಸಿಸ್ ಅನ್ನ ತೆಗೆದುಕೊಳ್ತೀನಿ. ಸೊ ಇಲ್ಲಿ ನಾನು ನನ್ನ ಪ್ರೈಸಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ನಾನು ಡಿಮಾಂಡ್ ಮತ್ತು ಸಪ್ಲೈ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಡಿಮಾಂಡ್ ಅಂಡ್ ಸಪ್ಲೈ 1 2 3 4 5 ಅಂತ ತಗೊಳ್ಳೋಣ. ಪ್ರೈಸಸ್ ಕೂಡ 1 2 3 4 ಮತ್ತು 5 ಅಂತ ತಗೊಳ್ಳೋಣ. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡ್ ಕರ್ವ್ ಆಗಿರುತ್ತೆ, ಇದು ನಮ್ಮ ಸಪ್ಲೈ ಕರ್ವ್ ಆಗಿರುತ್ತೆ. ಎಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂತಹ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಎಲ್ಲಿ ಡಿಮಾಂಡ್ ಅಂಡ್ ಸಪ್ಲೈ ಮ್ಯಾಚ್ ಆಗ್ತಾ ಇದೆ ಅದನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ನಮ್ಮ ಡಿಮಾಂಡೆಡ್ ಕ್ವಾಂಟಿಟಿ, ಸಪ್ಲೈಡ್ ಕ್ವಾಂಟಿಟಿ ಮತ್ತು ಪ್ರೈಸಸ್ ಏನಾಗ್ತಾ ಇದೆ, ಒಂದು ಎಕ್ವಿಲಿಬ್ರಿಯಂ ಪಾಯಿಂಟಿನಲ್ಲಿ ಇದೆ. ಈಗ
ನಾವೇನ್ ಮಾಡ್ತೀವಿ, ₹3 ಇರ್ತಕ್ಕಂತಹ ಪ್ರೈಸ್ಗಳನ್ನ ₹2ಗಳಿಗೆ ಇಳಿಸಿ ಬಿಡ್ತೀವಿ. ಅಂತಹ ಸಂದರ್ಭದಲ್ಲಿ ಸಪ್ಲೈ ನೋಡಿ, ಇದು ಕ್ವಾಂಟಿಟಿ ಸಪ್ಲೈಡ್ ಮತ್ತು ಇದು ಕ್ವಾಂಟಿಟಿ ಡಿಮಾಂಡೆಡ್. ಸೊ ಇಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಕ್ವಾಂಟಿಟಿ ಸಪ್ಲೈಡ್ಗಿಂತ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದೇ ಸಂದರ್ಭವನ್ನ ನಾವು ಇನ್ನೊಂದು ಗ್ರಾಫಿನಲ್ಲಿ ಪ್ಲಾಟ್ ಮಾಡೋಣ. ಸೊ ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ನಾನು ಇಲ್ಲಿ ನನ್ನ ಪ್ರೈಸಸ್ ಅನ್ನ ತೆಗೆದುಕೊಂಡ್ರೆ ನಾನು ಇಲ್ಲಿ ನನ್ನ ಡಿಮಾಂಡ್ ಅಂಡ್ ಸಪ್ಲೈ ಇನ್ ನಾರ್ಮಲ್ ವರ್ಡ್ಸ್ ಇಲ್ಲಿ ನಾನು ನನ್ನ ಕ್ವಾಂಟಿಟಿಯನ್ನ ತೆಗೆದುಕೊಳ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಪ್ರೈಸಸ್ ಮತ್ತು ಡಿಮಾಂಡ್ ಅಂಡ್ ಸಪ್ಲೈ 1 2 3 4 5 1 2 3 4 ಮತ್ತು 5. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡ್ ಕರ್ವ್ ಆದ್ರೆ ಇದು ನಮ್ಮ ಸಪ್ಲೈ ಕರ್ವ್ ಆಗುತ್ತೆ. ಎಲ್ಲಿ ಡಿಮಾಂಡ್ ಅಂಡ್ ಸಪ್ಲೈ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂತಹ ಪಾಯಿಂಟ್ ಅನ್ನ ನಾವು ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಈಗ ಮಾರ್ಕೆಟ್ ನಲ್ಲಿ ಏನಾಗುತ್ತೆ, ₹3 ಇರ್ತಕ್ಕಂತಹ ಪ್ರಾಡಕ್ಟಿನ ಬೆಲೆ ₹4ಗೆ ಏರಿಸಿ ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ನೋಡಿ, ಇಲ್ಲಿ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ 2 ಸಿಗ್ತಾ ಇದ್ರೆ ನಮ್ಮ ಕ್ವಾಂಟಿಟಿ ಸಪ್ಲೈಡ್ ಏನಾಗ್ತಾ ಇದೆ, 4 ಸಿಗ್ತಾ ಇದೆ. ಸೊ ಕ್ವಾಂಟಿಟಿ ಸಪ್ಲೈಡ್ ಇಸ್ ಗ್ರೇಟರ್ ದನ್ ಕ್ವಾಂಟಿಟಿ ಡಿಮಾಂಡೆಡ್. ಇಂತಹ ಸಿಚುವೇಶನ್ ಅನ್ನ ನಾವು ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಸೊ ಇದು ನಮ್ಮ ಎಕ್ಸೆಸ್ ಡಿಮಾಂಡಿನ ಸಿಚುವೇಶನ್ ಆದ್ರೆ ಇದು ನಮ್ಮ ಎಕ್ಸೆಸ್ ಸಪ್ಲೈನ ಸಿಚುವೇಶನ್ ಆಗತ್ತೆ. ಎಲ್ಲಿ ಎಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನ ಮುಟ್ತೇವೆ, ಎಲ್ಲಿ ಪ್ರೈಸಸ್ ಮತ್ತು ಕ್ವಾಂಟಿಟಿ ಒಂದು ಈಕ್ವಲ್ ಲೆವೆಲ್ ಅನ್ನ ತಲುಪುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಎಕ್ವಿಲಿಬ್ರಿಯಂ ಅನ್ನ ಅಚೀವ್ ಮಾಡ್ತೀವಿ. ಸೊ ಮಾರ್ಕೆಟ್ ಡಿಮಾಂಡ್ ಅಂದ್ರೆ ಅಟ್ ಅ ಸರ್ಟನ್ ಪ್ರೈಸ್ ಪಾಯಿಂಟ್ ಪ್ರೈಸ್ಗಳ ಮೇಲೆ ಅಪ್ವರ್ಡ್ ಪ್ರೆಷರ್ ಬಂದು ಡಿಮಾಂಡ್ ಜಾಸ್ತಿಯಾಗಿ ಸಪ್ಲೈ ಕಡಿಮೆಯಾದ್ರೆ ಮಾರ್ಕೆಟ್ ಡಿಮಾಂಡ್. ಮಾರ್ಕೆಟ್ ಸಪ್ಲೈ ಅಂದ್ರೆ ಏನರ್ಥ, ಅಟ್ ಅ ಸರ್ಟನ್ ಪ್ರೈಸ್ ಪಾಯಿಂಟ್ ಪ್ರೈಸ್ಗಳ ಮೇಲೆ ಡೌನ್ವರ್ಡ್ ಪ್ರೆಷರ್ ಬಂದು ಸಪ್ಲೈ ಡಿಮಾಂಡ್ಗಿಂತ ಜಾಸ್ತಿ ಆದ್ರೆ ಅದನ್ನ ಎಕ್ಸೆಸ್ ಸಪ್ಲೈ ಅಂತ ಕರಿತೀವಿ. ಯಾವುದೇ ಮಾರ್ಕೆಟಿನಲ್ಲಿ ಎಕ್ಸೆಸ್ ಸಪ್ಲೈ ಆಗಿರ್ಬೋದು, ಎಕ್ಸೆಸ್ ಡಿಮಾಂಡ್ ಆಗಿರ್ಬೋದು, ಜಾಸ್ತಿ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇನ್ವಿಸಿಬಲ್ ಹ್ಯಾಂಡ್ಸ್ ಅಟ್ ಪ್ಲೇ ಅಂದ್ರೆ ಯಾವುದೋ ಒಂದಷ್ಟು ಕಾಣದೇ ಇರತಕ್ಕಂತಹ ಮಾರ್ಕೆಟ್ ಫ್ಯಾಕ್ಟರ್ಗಳು ಈ ಡಿಮಾಂಡ್ ಅಂಡ್ ಸಪ್ಲೈ ಅನ್ನ ಎಕ್ವಿಲಿಬ್ರಿಯಂ ಪಾಯಿಂಟ್ಗೆ ತರುತ್ತವೆ, ಮಾರ್ಕೆಟ್ ಅನ್ನ ಈಕ್ವಲ್ ಔಟ್ ಮಾಡುತ್ತವೆ. ಅದನ್ನ ನಾವು ಒಂದು ಗ್ರಾಫಿನ ಮುಖಾಂತರ ಕೂಡ ಕಲ್ತ್ವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ದ ಇನ್ವಿಸಿಬಲ್ ಹ್ಯಾಂಡ್ಸ್ ಆಫ್ ದ ಮಾರ್ಕೆಟ್. ಇದರ ಬಗ್ಗೆ ಈಗ ತಾನೇ ಮಾತಾಡ್ತಾ ಇದ್ವಿ. ಒಂದಷ್ಟು ಇನ್ವಿಸಿಬಲ್ ಫ್ಯಾಕ್ಟರ್ಗಳು, ಒಂದಷ್ಟು ಕಾಣದೇ ಇರತಕ್ಕಂತಹ ಮಾರ್ಕೆಟ್ ಫ್ಯಾಕ್ಟರ್ಗಳು ನಮ್ಮ ಡಿಮಾಂಡ್ ಅಂಡ್ ಸಪ್ಲೈಯನ್ನ ಈಕ್ವಿಲಿಬ್ರಿಯಮ್ಗೆ ಈಕ್ವಲ್ ಪಾಯಿಂಟ್ಗೆ ತಲುಪಿಸಿದ್ರೆ ಅದನ್ನ ನಾವೇನಂತೀವಿ, ಇನ್ವಿಸಿಬಲ್ ಹ್ಯಾಂಡ್ ಅಟ್ ಪ್ಲೇ ಅಂತ ಕರಿತೀವಿ. ಸೊ ಸಿನ್ಸ್ ದ ಟೈಮ್ ಆಫ್ ಆಡಮ್ ಸ್ಮಿತ್, ಯಾರು ಆಡಮ್ ಸ್ಮಿತ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 1 ಮಾರ್ಕ್ MCQ. ಹೂ ಇಸ್ ದ ಫೌಂಡಿಂಗ್ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕೇಳ್ತಾರೆ. ಸೊ ಹೂ ಇಸ್ ದ ಫೌಂಡಿಂಗ್ ಫಾದರ್ ಆಫ್ ಎಕನಾಮಿಕ್ಸ್? ನಮ್ಮ ಆಡಮ್ ಸ್ಮಿತ್. ಸೊ ಆಡಮ್ ಸ್ಮಿತ್ ಹೇಳ್ತಾ ಇದ್ರು, ಎಕನಾಮಿಸ್ಟ್ಸ್ ಹ್ಯಾವ್ ಡಿಸ್ಕ್ರೈಬ್ಡ್ invisible hand that adjusts prices whenever there is a market imbalance. ಆ ಮಾರ್ಕೆಟ್ ಇಂಬ್ಯಾಲೆನ್ಸ್ ಎಕ್ಸೆಸ್ ಡಿಮಾಂಡ್ ಇನ ರೂಪದಲ್ಲಿರ್ಬೋದು, ಎಕ್ಸೆಸ್ ಸಪ್ಲೈ ಇನ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿರ್ಬೋದು. ಇನ್ವಿಸಿಬಲ್ ಹ್ಯಾಂಡ್ಗಳು, ಸರ್ಟನ್ ಮಾರ್ಕೆಟ್ ಫ್ಯಾಕ್ಟರ್ಗಳು ಆ ಎಕ್ಸೆಸ್ ಡಿಮಾಂಡ್ ಮತ್ತು ಸಪ್ಲೈ ಅನ್ನ ಒಂದು ಎಕ್ವಿಲಿಬ್ರಿಯಂ ಸ್ಟೇಟ್. ಇಲ್ಲಿ ಎಕ್ವಿಲಿಬ್ರಿಯಂ ಅಂದ್ರೆ ಏನು ಅರ್ಥ? ನಮ್ಮ ಪ್ರೈಸ್ ಮತ್ತು ಕ್ವಾಂಟಿಟಿ
ಕ್ವಾಂಟಿಟಿ ಡಿಮಾಂಡ್ ಪ್ರೈಸಸ್ ಕ್ವಾಂಟಿಟಿ ಸಪ್ಲೈಡ್ ಪ್ರೈಸಸ್ ಈಕ್ವಲ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಈ ತರ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂತಹ ಮಾರ್ಕೆಟ್ಗಳನ್ನ ಎಕ್ವಿಲಿಬ್ರಿಯಂ ಪಾಯಿಂಟಿಗೆ ತಂದ್ರೆ ಅದಕ್ಕೆ ನಾವು ಎಕ್ವಿಲಿಬ್ರಿಯಂ ಅಂತೀವಿ. ಆ ಪಾಯಿಂಟಿಗೆ ತರ್ತಕ್ಕಂತಹ ಫ್ಯಾಕ್ಟರ್ಗಳನ್ನ ನಾವು ಇನ್ವಿಸಿಬಲ್ ಹ್ಯಾಂಡ್ಸ್ ಅಟ್ ಪ್ಲೇ ಅಂತೀವಿ. ಸೊ ಇಟ್ raises the prices when there is excess demand, it lowers the price when there is excess supply, guides the market towards equilibrium. So idu excess demand na situation, idu excess supply na situation, ಯಾವುದೇ ಸಿಚುವೇಶನ್ ಇರಲಿ ಇನ್ವಿಸಿಬಲ್ ಹ್ಯಾಂಡ್ಗಳು ಮಾರ್ಕೆಟ್ ನ ಏನ್ ಮಾಡುತ್ತವೆ, ಈಕ್ವಲ್ ಔಟ್ ಮಾಡುತ್ತವೆ, ಯಾರಿಗೂ ಮೋಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತವೆ. ಸೊ ದಿಸ್ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ operates without central coordination, allowing markets to efficiently allocate resources. ಇದು ಯಾವುದೇ ಗವರ್ಮೆಂಟ್ ನ ಫ್ಯಾಕ್ಟರ್ ಅಲ್ಲ, ಇದು ಯಾವುದೇ ಒಂದು ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಫ್ಯಾಕ್ಟರ್ ಅಲ್ಲ. ಅದಕ್ಕೆ ನಾವು ಇದನ್ನ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತ ಕರೆಯೋದು. ಸೊ ಈ ಇನ್ವಿಸಿಬಲ್ ಹ್ಯಾಂಡ್ಗಳು ಮಾರ್ಕೆಟ್ ಅನ್ನ ಎಕ್ವಿಲಿಬ್ರಿಯಂಗೆ ತಂದಾಗ, ಮಾರ್ಕೆಟ್ ಅನ್ನ ಈಕ್ವಲ್ ಔಟ್ ಮಾಡಿದಾಗ ಯಾವ ಯಾವ ರಿಸೋರ್ಸಸ್ಗಳು ಎಲ್ಲೆಲ್ಲಿ ಉಪಯೋಗ ಆಗಬೇಕು, ಎಲ್ಲೆಲ್ಲಿಗೆ ಎಷ್ಟು ಅಲೋಕೇಟ್ ಆಗಬೇಕು ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ದ ಇನ್ವಿಸಿಬಲ್ ಹ್ಯಾಂಡ್ ಫಾಲೋಸ್ ದಿಸ್ ಪ್ರೋಸೆಸ್ ಟು ರೀಚ್ ಎಕ್ವಿಲಿಬ್ರಿಯಂ, ಅ ಫಂಡಮೆಂಟಲ್ ಅಸಂಪ್ಷನ್ ಥ್ರೂಔಟ್ ದ ಎಕನಾಮಿಕ್ ಅನಾಲಿಸಿಸ್. ನಾವು ಯಾವುದೇ ಎಕನಾಮಿಕ್ ಅನಾಲಿಸಿಸ್ ತಗೊಂಡ್ರೂ ಕೂಡ ಎಕ್ವಿಲಿಬ್ರಿಯಂ ಅಂತಕ್ಕಂಥದ್ದು ಬೇಸಿಕ್ ಕಾನ್ಸೆಪ್ಟ್ ಆಗುತ್ತೆ. ಯಾಕೆ ಅಂದ್ರೆ ಎಲ್ಲ ದೇಶಗಳು ಫೇರ್ ಮಾರ್ಕೆಟ್ಸ್ ಮೇಲೆ ವರ್ಕ್ ಮಾಡ್ತಕ್ಕಂಥದ್ದು. ಯಾವ ದೇಶಗಳು ಸಹ ಹೆಚ್ಚು ಪ್ರೈಸ್ ಇರಲಿ, ಹೆಚ್ಚು ಡಿಮಾಂಡ್ ಇರಲಿ ಅಂತ ಅಸ್ಯೂಮ್ ಮಾಡಿಕೊಂಡು ಮಾರ್ಕೆಟ್ಸ್ ಅನ್ನ ರೆಡಿ ಮಾಡಲ್ಲ. ಯಾವುದೇ ದೇಶ ಕೂಡ ಕಡಿಮೆ ಪ್ರೈಸ್ ಇರಲಿ, ಎಕ್ಸೆಸ್ ಸಪ್ಲೈ ಆಗೋಗ್ಲಿ ಅನ್ನೋ ಕೆಟ್ಟ ಅಸಂಪ್ಷನ್ ಮೇಲೆ ಕೆಲಸ ಮಾಡಲ್ಲ. ಎಲ್ಲರಿಗೂ ಫೇರ್ ಅಂಡ್ ಸ್ಕ್ವೇರ್ ಮಾರ್ಕೆಟ್ ಸಿಗಬೇಕು, ಬಡವನಿಗೂ ಅದೇ ಮಾರ್ಕೆಟ್ ಸಿಗಬೇಕು, ಶ್ರೀಮಂತನಿಗೂ ಅದೇ ಮಾರ್ಕೆಟ್ ಸಿಗಬೇಕು ಅನ್ನೋ ಅನಾಲಿಸಿಸ್ ಮೇಲೆ ಕೆಲಸ ಮಾಡೋದು. ಆದ ಕಾರಣ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತಹ ಫಂಡಮೆಂಟಲ್ ಎಕನಾಮಿಕ್ ಅನಾಲಿಸಿಸ್ಗೆ ಬಹಳ ಸಪೋರ್ಟ್ ಮಾಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಮಾರ್ಕೆಟ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸೆಡ್ ನಂಬರ್ ಆಫ್ ಫರ್ಮ್ಸ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಏನು ಮಾರ್ಕೆಟ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸೆಡ್ ನಂಬರ್ ಆಫ್ ಫರ್ಮ್ಸ್ ಅಂದ್ರೆ, ಯಾವುದೇ ಒಂದು ಮಾರ್ಕೆಟ್ ಸಿಚುವೇಶನ್ ನಲ್ಲಿ ಮತ್ತೊಮ್ಮೆ ಹಲವಾರು ಫರ್ಮ್ಗಳು ಇದ್ರೂ ಸಹ ಒಂದು ಎಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನ ಮಾರ್ಕೆಟ್ ಮೇಂಟೈನ್ ಮಾಡಿದ್ರೆ, ಎಕ್ಸೆಸ್ ಡಿಮಾಂಡ್ ಮತ್ತು ಎಕ್ಸೆಸ್ ಸಪ್ಲೈ ಆಗದ ಹಾಗೆ ಮಾರ್ಕೆಟ್ ಮೇಂಟೈನ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಮಾರ್ಕೆಟ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸೆಡ್ ನಂಬರ್ ಆಫ್ ಫರ್ಮ್ಸ್. ಸೊ ವೆನ್ ದ ನಂಬರ್ ಆಫ್ ಫರ್ಮ್ಸ್ ಇನ್ ಅ ಮಾರ್ಕೆಟ್ is fixed, equilibrium occurs at the intersection of market demand and supply curves. ಹೇಗೆ ಇದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೋಡೋದು, ಮೊದಲಿಗೆ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಆಸ್ ಯೂಶುವಲ್ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ನಾನು ಇಲ್ಲಿ ನನ್ನ ಕ್ವಾಂಟಿಟಿಯನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ನನ್ನ ಪ್ರೈಸಸ್ ಅನ್ನ ತೆಗೆದುಕೊಳ್ತೇನೆ. ಹಾಗಾದ್ರೆ ಕ್ವಾಂಟಿಟಿ 10, 20, 30, 40 ಮತ್ತು 50 ತಗೊಂಡು ಪ್ರೈಸಸ್ ಅನ್ನ 10, 20, 30, 40 ಮತ್ತು 50 ತೆಗೆದುಕೊಳ್ತೇನೆ. ಇಲ್ಲಿ ತುಂಬಾ ಜನ ನಿಮ್ಮ ಲೆಕ್ಚರರ್ಗಳು, ಪ್ರೊಫೆಸರ್ಗಳು ನಿಮ್ಗೆ ಇಲ್ಲಿ ಕ್ವಾಂಟಿಟಿಯನ್ನ Q1, Q2, Q3, ಪ್ರೈಸಸ್ ಅನ್ನ P0, P1, P2 ಅಂತ ಕೂಡ ಹೇಳ್ಕೊಟ್ಟಿರ್ತಾರೆ. ನೀವು ನಂಬರ್ಗಳನ್ನ ತಗೊಂಡು ಗ್ರಾಫ್ ಅನ್ನ ಮಾಡಿದಾಗ ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ಸುಲಭವಾಗುತ್ತೆ. ಮತ್ತೊಂದು ಕೀ ಫ್ಯಾಕ್ಟರ್ ಏನು ಅಂದ್ರೆ, ನಮ್ಮ ಎಕನಾಮಿಕ್ಸಿನಲ್ಲಿ ನೀವು ಯಾವ ನಂಬರ್ಗಳನ್ನು ಅಸ್ಯೂಮ್ ಮಾಡಿ ತಗೊಳ್ಬೇಕಾಗಿಲ್ಲ. ಇದೇ ಇಂಟೆನ್ಷನ್ ಇಟ್ಕೊಂಡು ಗ್ರಾಫ್ ಅನ್ನ ಡ್ರಾ ಮಾಡಬೇಕಾಗಿಲ್ಲ. ರ್ಯಾಂಡಮ್ ಆಗಿ ನೀವು ನಂಬರ್ಗಳನ್ನ ತಗೊಂಡು ಗ್ರಾಫ್ ಅನ್ನ ಡ್ರಾ ಮಾಡಿದ್ರು ಸಹ ನಮ್ಮ ಥಿಯರಿ ಪ್ರೂವ್
ಪ್ರೂವ್ ಆಗಬೇಕು, ನಮ್ಮ ಗ್ರಾಫ್ ಕರೆಕ್ಟ್ ಆಗಿ ಇರಬೇಕು. ಸೊ ಯಾವ ನಂಬರ್ಗಳು ಸಹ ಇದು ಪ್ರೀ ಡಿಟರ್ಮೈನ್ಡ್ ನಂಬರ್ಸ್ ಅಲ್ಲ, ಯೋಚನೆ ಮಾಡಿ ತಗೊಂಡಿರ್ತಕ್ಕಂಥ ನಂಬರ್ಸ್ ಅಂತೂ ಖಂಡಿತ ಅಲ್ಲ. ಇದೆಲ್ಲವೂ ಕೂಡ ರ್ಯಾಂಡಮ್ ನಂಬರ್ಸ್. ಆದ್ರೂ ಕೂಡ ನಮ್ಮ ಗ್ರಾಫ್ ಯಾವಾಗಲೂ ಏನಾಗಬೇಕು, ಪ್ರೂವ್ ಆಗಬೇಕು. ಸೊ ಆಸ್ ಯೂಶುವಲ್ ನಾನು ನನ್ನ ಡಿಮಾಂಡ್ ಕರ್ವನ್ನ ಮತ್ತು ಸಪ್ಲೈ ಕರ್ವನ್ನ ತೆಗೆದುಕೊಳ್ತೀನಿ. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡ್ ಕರ್ವ್ ಆದ್ರೆ ಇದು ನಮ್ಮ ಸಪ್ಲೈ ಕರ್ವ್ ಆಗುತ್ತೆ. ಎಲ್ಲಿ ಡಿಮಾಂಡ್ ಮತ್ತು ಸಪ್ಲೈಗಳ ಇಂಟರ್ಸೆಕ್ಷನ್ ಆಗ್ತಾ ಇದೆ ಅದನ್ನ ನಾವೇನಂತ ಕರಿತೀವಿ, ಈ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಈಗ ತಾನೇ ನಾನು ನಿಮಗೆ ಎಕ್ಸೆಸ್ ಡಿಮಾಂಡ್ ಮತ್ತು ಎಕ್ಸೆಸ್ ಸಪ್ಲೈ ಅನ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ತರ ಎಕ್ವಿಲಿಬ್ರಿಯಂ ಪಾಯಿಂಟ್ಗಳಿಂದ ಪ್ರೈಸ್ಗಳು ಕಡಿಮೆಯಾಗಿ ಹೋದ್ರೆ ನಮ್ಮ ಸಪ್ಲೈ ಕಡಿಮೆಯಾಗತ್ತೆ, ನಮ್ಮ ಡಿಮಾಂಡ್ ಯಾವಾಗಲೂ ಏನಾಗುತ್ತೆ, ಜಾಸ್ತಿ ಆಗತ್ತೆ, ಎಕ್ಸೆಸ್ ಡಿಮಾಂಡಿಗೆ ಕಾರಣವಾಗುತ್ತೆ. ಸೊ ಈ ಸಿಚುವೇಶನ್ ಅನ್ನ ನಾವು ಎಕ್ಸೆಸ್ ಡಿಮಾಂಡ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪ್ರೈಸ್ಗಳು ಜಾಸ್ತಿ ಆಗಿ ಹೋದ್ರೆ ಮತ್ತೊಮ್ಮೆ ಈಗ ನಮ್ಮ ಸಪ್ಲೈ ಏನಾಗಿತ್ತು ಅದು ಡಿಮಾಂಡ್ ಆಗಿ ಬದಲಾಗಿ ಹೋಗುತ್ತೆ, ನಮ್ಮ ಡಿಮಾಂಡ್ ಏನಾಗಿತ್ತು ಅದು ಸಪ್ಲೈ ಆಗಿ ಬದಲಾಗಿ ಹೋಗುತ್ತೆ. ಇಂತಹ ಸಿಚುವೇಶನ್ ಅನ್ನ ನಾನು ಎಕ್ಸೆಸ್ ಸಪ್ಲೈ ಅಂತ ಕರಿತೀನಿ. ಸೊ ಯಾವುದೇ ಒಂದು ಮಾರ್ಕೆಟ್ಟಿನಲ್ಲಿ ಎಕ್ಸೆಸ್ ಡಿಮಾಂಡ್ ಎಕ್ಸೆಸ್ ಸಪ್ಲೈ ಆದ್ರೂ ಸಹ ಆ ಮಾರ್ಕೆಟ್ಟಿನ ಈಕ್ವಿಲಿಬ್ರಿಯಂ ಅನ್ನ ಇನ್ವಿಸಿಬಲ್ ಹ್ಯಾಂಡ್ಸ್ ಕಾಪಾಡುತ್ತವೆ. ಅದನ್ನೇ ನಾವಿಲ್ಲಿ ಕರಿತಾ ಇರೋದು ಮಾರ್ಕೆಟ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸೆಡ್ ನಂಬರ್ ಆಫ್ ಫರ್ಮ್ಸ್. ಸೊ ಅಟ್ ಪ್ರೈಸ್ quantity, the quantity consumers want to buy, the quantity firms would want to sell. ಅಂತಹದನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಎನಿ ಅದರ್ ಪ್ರೈಸ್ ಪಾಯಿಂಟ್ ಐದರ್ ಎಕ್ಸೆಸ್ ಡಿಮಾಂಡ್ ಆರ್ ಎಕ್ಸೆಸ್ ಸಪ್ಲೈ ಎಕ್ಸಿಸ್ಟ್ ಕ್ರಿಯೇಟ್ಸ್ ಪ್ರೆಷರ್ ಫಾರ್ ಪ್ರೈಸ್ ಅಡ್ಜಸ್ಟ್ಮೆಂಟ್. ಇಲ್ಲಿ ತೋರಿಸಿರೋ ಹಾಗೆ ಎಕ್ಸೆಸ್ ಸಪ್ಲೈ ಆಗಲಿ ಎಕ್ಸೆಸ್ ಡಿಮಾಂಡ್ ಆಗಲಿ ಯಾವುದೇ ಸಿಚುವೇಶನ್ ಆಗಲಿ ಯಾವಾಗಲೂ ಮಾರ್ಕೆಟ್ಟು ಎಕ್ವಿಲಿಬ್ರಿಯಂ ಪಾಯಿಂಟ್ಗೆ ಬಂದು ಕೂತ್ಕೊಳ್ಳುತ್ತೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಇನ್ವಿಸಿಬಲ್ ಹ್ಯಾಂಡ್ಸ್ ಅಟ್ ಪ್ಲೇ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಎಕನಾಮಿಕ್ಸ್ ಆಫ್ ಅ ಕಂಟ್ರಿ. ಮಕ್ಕಳೇ, ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ವೇಜ್ ಡಿಟರ್ಮಿನೇಷನ್ ಇನ್ ದ ಲೇಬರ್ ಮಾರ್ಕೆಟ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಏನು ವೇಜ್ ಡಿಟರ್ಮಿನೇಷನ್ ಇನ್ ದ ಲೇಬರ್ ಮಾರ್ಕೆಟ್ ಅಂದ್ರೆ, ಮೊದಲಿಗೆ ಲೇಬರ್ ಮಾರ್ಕೆಟಿನ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಲೇಬರ್ ಮಾರ್ಕೆಟ್ ಅಂದ್ರೆ ಏನು, ಒಂದಷ್ಟು ಹೌಸ್ ಹೋಲ್ಡ್ಗಳು ಏನು ಫರ್ಮ್ಗಳಿಗೆ ಕೆಲಸ ಮಾಡಲಿಕ್ಕೆ ಲೇಬರ್ ಅನ್ನ ಸಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಲೇಬರ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಲೇಬರ್ ಅನ್ನ ಸಪ್ಲೈ ಮಾಡ್ತಕ್ಕಂಥವ್ರು ಹೌಸ್ ಹೋಲ್ಡ್ಗಳಾಗಿದ್ರೆ ಲೇಬರ್ ಅನ್ನ ಡಿಮಾಂಡ್ ಮಾಡ್ತಕ್ಕಂಥ ವ್ಯಕ್ತಿಗಳು ಫರ್ಮ್ಸ್ ಆಗಿರ್ತಾರೆ. ಸೊ ಲೇಬರ್ನ ಸಪ್ಲೈ ಹೌಸ್ ಹೋಲ್ಡ್ ಕಡೆಗಳಿಂದ ಬಂದ್ರೆ ಲೇಬರಿಗೆ ಡಿಮಾಂಡು ಫರ್ಮ್ಗಳ ಕಡೆಯಿಂದ ಬರುತ್ತೆ. ಹಾಗಾದ್ರೆ ಸಪ್ಲೈ ಇರ್ತಕ್ಕಂತಹ ಲೇಬರಿಗೂ ಡಿಮಾಂಡ್ ಇರ್ತಕ್ಕಂತಹ ಲೇಬರಿಗೂ ವೇಜಸ್ ಸಂಬಳ ಸ್ಯಾಲರಿ ಕೂಲಿಯನ್ನ ಯಾರು ಫಿಕ್ಸ್ ಮಾಡ್ತಾರೆ, ಹೇಗೆ ಮಾರ್ಕೆಟ್ ಅದನ್ನ ಫಂಕ್ಷನ್ ಮಾಡಿಸುತ್ತೆ. ನೀವು ಹಲವಾರು ಬಾರಿ ಕೇಳಿರ್ಬೋದು, ಕೇಳಿಲ್ಲ ಅಂದ್ರೆ ಇನ್ಮೇಲೆ ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿ ಬುಧವಾರ ಹಲವಾರು ಡೆಕ್ಕನ್ ಹೆರಾಲ್ಡ್, ಎಕನಾಮಿಕ್ ಟೈಮ್ಸ್, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ನಮ್ಮ ಪ್ರಜಾವಾಣಿ, ವಿಜಯ ಕರ್ನಾಟಕ, ಹೀಗೆ ಹಲವಾರು ವಿಜಯವಾಣಿ, ಹೀಗೆ ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಅದರಲ್ಲೂ ಅಡ್ವರ್ಟೈಸ್ಮೆಂಟ್ ಫಾರ್ ಕೆಲಸಗಳು, ಅಡ್ವರ್ಟೈಸ್ಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಪ್ರತಿ ಬುಧವಾರ ಬರುತ್ತೆ. ಅಲ್ಲಿ ನೀವು ಪ್ರತಿ ಅಡ್ವರ್ಟೈಸ್ಮೆಂಟ್ ನಲ್ಲೂ ಒಂದು ಪದವನ್ನ ಕಾಣ್ತೀರಾ, ವೇಜಸ್ ಆರ್ ಸ್ಯಾಲರಿ ಇಸ್ ಆಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. ಈ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದವ್ರು ಯಾರು, ಈ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸು ಹೇಗೆ ಡಿಟರ್ಮೈನ್ ಆಯಿತು,
ಅದನ್ನ ಕಲಿತಕ್ಕಂಥದ್ದೇ ವೇಜ್ ಡಿಟರ್ಮಿನೇಷನ್ ಇನ್ ದ ಲೇಬರ್ ಮಾರ್ಕೆಟ್. ಸೊ ಲೇಬರ್ ಅನ್ನ ಸಪ್ಲೈ ಮಾಡ್ತಕ್ಕಂಥವರು ನಮ್ಮ ದೇಶದ ಹೌಸ್ ಹೋಲ್ಡ್ಸ್, ಲೇಬರ್ ಅನ್ನ ಡಿಮಾಂಡ್ ಮಾಡತಕ್ಕಂಥದ್ದು ನಮ್ಮ ದೇಶದ ಫರ್ಮ್ಸ್, ಆರ್ಗನೈಸೇಷನ್ಸ್, ಕಂಪನಿಗಳು. ಸೊ ಈ ಡಿಮಾಂಡ್ ಮತ್ತು ಸಪ್ಲೈ ನಡುವೆ ಆಗ್ತಕ್ಕಂತಹ ಸಂಘರ್ಷವೇ ನಮ್ಮ ವೇಜ್ ಡಿಟರ್ಮಿನೇಷನ್ ಇನ್ ದ ಲೇಬರ್ ಮಾರ್ಕೆಟ್. ಸೊ ಹೌಸ್ ಹೋಲ್ಡ್ಸ್ supplies the labor, firms demand the labor. Labor refers to the hours of work, not the number of workers. ಸೊ ಇಲ್ಲಿ ಏನು ಲೇಬರ್ಗಳು ಹೌಸ್ ಹೋಲ್ಡ್ ಇಂದ ಸಪ್ಲೈ ಆಗತ್ವೆ ಕೆಲಸಕ್ಕೆ ಮತ್ತು ಏನು ಫರ್ಮ್ಗಳು ಡಿಮಾಂಡ್ ಮಾಡ್ತಾ ಇದ್ದಾರೆ ಲೇಬರಿಗೆ, ಅದು ನಂಬರ್ ಆಫ್ ಲೇಬರ್ಸ್ ಕಡೆಗೆ ಅಲ್ಲ, ದಟ್ ಇಸ್ ದಿ hours of work. ಹಾಗಾದ್ರೆ ಫರ್ಮ್ಸ್ ಲೇಬರ್ ಡಿಮಾಂಡ್, a profit maximizing firm hires labor until wages equals marginal revenue product of the labor. ಅಂದ್ರೆ ಮಾರ್ಜಿನಲ್ ರೆವೆನ್ಯೂ ಇಂಟು ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ದ ಲೇಬರ್. ಏನು ಇದರ ಅರ್ಥ? ಯಾವುದೇ ಒಂದು ಫರ್ಮ್, ಯಾವುದೇ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಫರ್ಮ್ ತಮ್ಮ ಹೈಯರ್ ಹೇಗೆ ಮಾಡ್ತಾರೆ ಲೇಬರ್ ಯೂನಿಟ್ಗಳನ್ನ, ವೇಜಸ್ ಯಾವಾಗಲೂ ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ಲೇಬರ್ಗೆ ಈಕ್ವಲ್ ಆಗಿರಬೇಕು. ಏನು ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಅಂದ್ರೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಮಾರ್ಜಿನಲ್ ಅಂದ್ರೆ ಎಕ್ಸ್ಟ್ರಾ, ಅಡಿಷನಲ್. ನೀವು ಇದನ್ನ ಯಾವುದೇ ಎಕನಾಮಿಕ್ಸ್ ಟಾಪಿಕ್ಕಿನಲ್ಲಿ ಓದ್ಬೋದು. ಮಾರ್ಜಿನಲ್ ಅಂತ ಕೇಳಿಸ್ಕೊಂಡಿದ ತಕ್ಷಣ ಅದು ಯಾವಾಗಲೂ ಎಕ್ಸ್ಟ್ರಾ ಆಗಿರಬೇಕು, ಅಡಿಷನಲ್ ಆಗಿರಬೇಕು. ಯಾವಾಗ ನಾವು ಅಡಿಷನಲ್ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಿ ಅಡಿಷನಲ್ ರೆವೆನ್ಯೂಗಳನ್ನು ಜನರೇಟ್ ಮಾಡ್ತಾ ಇದ್ದೀವಿ, ಆವಾಗಷ್ಟೇ ನಾವು ಈ ಲೇಬರ್ಸ್ ಅನ್ನ, ಅವರ್ಸ್ ಆಫ್ ವರ್ಕ್ ಅನ್ನ ಜಸ್ಟಿಫೈ ಮಾಡಲಿಕ್ಕೆ ಸಾಧ್ಯ. ನಾನು 100 ಜನ ಕೆಲಸಗಾರರನ್ನ 10 ಅವರ್ ತಗೊಂಡು 1000 ಅವರ್ ಅವ್ರ ಕೈಲಿ ಕೆಲಸ ಮಾಡಿಸಿ ಯಾವುದೇ ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ಎಕ್ಸ್ಟ್ರಾ ರೆವೆನ್ಯೂ, ಅಡಿಷನಲ್ ರೆವೆನ್ಯೂ ನನ್ನ ಆರ್ಗನೈಸೇಷನ್ಗೆ ಬರಲಿಲ್ಲ ಅಂದ್ರೆ ಅವರ ಕೈಲಿ 1000 ಅವರ್ ನಾನು ಕೆಲಸ ಮಾಡಿ ಏನು ಲಾಭ ಬಂತು? This is where it is very important to determine this. ನಾನು ಏನು ಸಂಬಳವನ್ನ ನಂಬರ್ ಆಫ್ ಅವರ್ಸಿಗೋಸ್ಕರ ಲೇಬರಿಗೆ ಕೊಡ್ತಾ ಇದ್ದೀವಿ, ಆ ಸಂಬಳಗಳು, ಆ ವೇಜಸ್ಗಳು, ಆ ಕೂಲಿಗಳು, ಆ ಸ್ಯಾಲರಿಗಳು ನಮ್ಮ ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ಲೇಬರಿಗೆ ಈಕ್ವಲ್ ಆಗಿರಬೇಕು. ಏನು ಮಾರ್ಜಿನಲ್ ರೆವೆನ್ಯೂ ಆಫ್ ಪ್ರಾಡಕ್ಟ್ ಲೇಬರ್ ಅಂದ್ರೆ ನಮ್ಮ ಅಡಿಷನಲ್ ರೆವೆನ್ಯೂ ಬಿಕಾಸ್ ಆಫ್ ಅಡಿಷನಲ್ ಯೂನಿಟ್ ಆಫ್ ಲೇಬರ್. ಪ್ರತಿ ಲೇಬರ್ ಅನ್ನು ನಾವು ಜಾಸ್ತಿ ಮಾಡ್ತಾ ಹೋದ್ರೆ ನಮ್ಮ ರೆವೆನ್ಯೂ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ದ ಲೇಬರ್. ಇದನ್ನ ಹೇಗೆ ಕಂಡುಹಿಡಿಯೋದು? ಮಾರ್ಜಿನಲ್ ರೆವೆನ್ಯೂ ಇಂಟು ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ದ ಲೇಬರ್. ಅಂದ್ರೆ ಪ್ರತಿ ಒಂದು ಲೇಬರ್ ಯೂನಿಟ್ ಎಕ್ಸ್ಟ್ರಾ ಆಗ್ತಾ ಇದ್ದಂಗೆ ಎಷ್ಟು ಪ್ರಾಫಿಟ್ ಅಂದ್ರೆ ಎಷ್ಟು ಮಾರ್ಜಿನಲ್ ರೆವೆನ್ಯೂ ಎಕ್ಸ್ಟ್ರಾ ಆಗ್ತಾ ಇದೆ ಅಂತ ಕಲಿತಕ್ಕಂಥದ್ದಕ್ಕೆ ನಾವೇನಂತೀವಿ? ಫರ್ಮ್ಸ್ ಲೇಬರ್ ಡಿಮಾಂಡ್ ಅಂತೀವಿ. ಡಬ್ಲ್ಯೂ ಇಸ್ ದ ವೇಜ್ ರೇಟ್, MRPL ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ದ ಲೇಬರ್, MR ಮಾರ್ಜಿನಲ್ ರೆವೆನ್ಯೂ, MPL ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ದ ಲೇಬರ್. ಈಗ ತಾನೇ ನಾವು ಇದರ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಲೇಬರ್ ಸಪ್ಲೈ ಅಂದ್ರೆ ಏನು ಅರ್ಥ? ಹೌಸ್ ಹೋಲ್ಡ್ಸ್ ಫೇಸ್ trade-off between income and leisure. At low wages, income effect dominates. Work more as wage rises. At high wages, substitution effect may dominate. Work less as wage rises. Andre ಏನು ಅರ್ಥ? At low wages, income effect will dominate. ಯಾಕೆ ಅಂದ್ರೆ ಜನಕ್ಕೆ ಹೆಚ್ಚು ಹೆಚ್ಚು ದುಡ್ಡು ಬೇಕು, ಹೆಚ್ಚು ಹೆಚ್ಚು ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಇನ್ಕಮ್ ಇಫೆಕ್ಟ್
ಅದೇ ರೀತಿಯಲ್ಲಿ ಅಟ್ ಹೈ ವೇಜಸ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಮೇ ಡಾಮಿನೇಟ್. ಅಂದ್ರೆ ಏನರ್ಥ, ಈ ಕೆಲಸಗಾರ ಅಥವಾ ಈ ಯೂನಿಟ್ ಆಫ್ ಕೆಲಸಗಳಿಗೆ ಬೇರೆ ಕೆಲಸಗಳು ಬೇರೆ ಯೂನಿಟ್ ಆಫ್ ಲೇಬರ್ ಅನ್ನ ತರಬಹುದು, ಇವನಿಗೆ ಜಾಸ್ತಿ ಸಂಬಳ ಕೊಡೋ ಬದಲು ಅವನನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಂತ ಎಲ್ಲ ಐಡಿಯಾಗಳು ಫರ್ಮ್ಗಳು ಹಾಕ್ತಾ ಇರುತ್ತವೆ. ಯಾವಾಗಲೂ ತಿಳ್ಕೊಳ್ಳಿ, ಫರ್ಮ್ಗಳು ಕೂಡ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಕೆಲಸ ಮಾಡ್ತಾ ಇರ್ತಾರೆ. ಇದು ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಬಹಳ ಸುಲಭವಾಗಿ ಅರ್ಥ ಆಗ್ತಾ ಇರ್ಬೋದು. ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಲೋ ವೇಜಸ್ ಅಂತ ಬಂದಾಗ ನಾವು ಇನ್ಕಮ್ ಎಫೆಕ್ಟ್ನಲ್ಲಿ ಮುಳುಗಿ ಹೋಗ್ತೀವಿ. ಯಾಕೆಂದರೆ ನಮಗೆ ಹೆಚ್ಚು ಹೆಚ್ಚು ದುಡ್ಡು ಬೇಕಾಗಿರುತ್ತೆ. ವರ್ಕ್ ಮೋರ್ ಆಸ್ ವೇಜಸ್ ರೈಸ್. ಕಷ್ಟಪಟ್ಟು ಕೆಲಸ ಮಾಡಿ, ಹೆಚ್ಚು ಹೆಚ್ಚು ಕೆಲಸ ಮಾಡಿ ಸಂಬಳಗಳನ್ನು ಜಾಸ್ತಿ ಮಾಡಿಕೊಳ್ಳಬೇಕಾಗತ್ತೆ. ಅದೇ ರೀತಿಯಲ್ಲಿ ಅಟ್ ಹೈ ವೇಜಸ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಮೇ ಡಾಮಿನೇಟ್. ಯಾಕೆ ಅಂದರೆ ಹೈ ವೇಜಸ್ ಕೊಡೋ ಬದಲು ಅದೇ ಜಾಗಕ್ಕೆ ನಾನು ಇನ್ನೊಂದು 5 ಜನ ಯಂಗ್ಸ್ಟರ್ಸನ್ನು ಯಾಕೆ ತಂದು ಕೆಲಸ ಮಾಡಿಸ್ಬಾರ್ದು, ಇವರಿಗೆ ಇಷ್ಟು ಸಂಬಳ ಕೊಡೋ ಬದಲು ಅವರ ಅರ್ಧ ಸಂಬಳದಲ್ಲಿ ಬೇರೆಯವರು ಬಂದು ಕೆಲಸ ಮಾಡ್ತಾರಲ್ಲ. ಈ ಒಂದು ಥಾಟ್ ಪ್ರೋಸೆಸ್ ಫರ್ಮ್ಗಳಿಗೆ ಬರುತ್ತೆ, ಮ್ಯಾನೇಜ್ಮೆಂಟ್ಗಳಿಗೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ವರ್ಕ್ ಲೆಸ್ ಆಸ್ ವೇಜಸ್ ವಿಲ್ ರೈಸ್. ಅದನ್ನ ನಾವೇನಂತೀವಿ, ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಅಂತೀವಿ. ಇದನ್ನ ಒಂದು ಸಣ್ಣ ಗ್ರಾಫಿನ ಮುಖಾಂತರ ಲೇಬರ್ ಸಪ್ಲೈ ಲೇಬರ್ ಡಿಮಾಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಹೇಗೆ ಮಾಡೋದು? ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಮತ್ತು ಇದು ನಮ್ಮ ಎಕ್ಸ್ ಆಕ್ಸಿಸ್. ನಾನಿಲ್ಲಿ ಲೇಬರ್ ಸಪ್ಲೈಯನ್ನ ಅಥವಾ ಇನ್ ಅದರ್ ವರ್ಡ್ಸ್ ಕ್ವಾಂಟಿಟಿಯನ್ನ ತೆಗೆದುಕೊಳ್ತೇನೆ. ಇನ್ನೊಂದು ಕಡೆ ನಾನು ನನ್ನ ವೇಜಸ್ ಅನ್ನ ತೆಗೆದುಕೊಳ್ತೇನೆ. ಸೊ 0 1 2 3 4 5 1 2 3 4 ಮತ್ತು 5. ಆಸ್ ಯೂಶುವಲ್ ಇಲ್ಲೂ ಕೂಡ ಲೇಬರ್ ಡಿಮಾಂಡ್ ಆದರೆ ಇಲ್ಲಿ ನಾವು ಲೇಬರ್ ಸಪ್ಲೈ ಮತ್ತು ಲೇಬರ್ ಸಪ್ಲೈಯನ್ನು ಮಾರ್ಕ್ ಮಾಡ್ತೀವಿ. ಸೊ ಎಲ್ಲಿ ಲೇಬರ್ ಡಿಮಾಂಡ್ ಮತ್ತು ಸಪ್ಲೈ ಈಕ್ವಲ್ ಆಗ್ತಾ ಇದೆ, ಇದು ದ ಬೆಸ್ಟ್ ಪಾಯಿಂಟ್. ಇದು ಲೇಬರ್ ಸಪ್ಲೈ ಆಗ್ಲಿಕ್ಕೂ ಕೂಡ ಬೆಸ್ಟ್ ಪಾಯಿಂಟ್, ಇದು ಲೇಬರ್ಗೆ ವೇಜಸ್ ಕೊಡ್ಲಿಕ್ಕೆ ಕೂಡ ಬೆಸ್ಟ್ ಪಾಯಿಂಟ್ ಆಗುತ್ತೆ. ಮತ್ತೊಮ್ಮೆ ಇದೇನಾಗುತ್ತೆ, ಎಕ್ವಿಲಿಬ್ರಿಯಂ ಪಾಯಿಂಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಶಿಫ್ಟ್ಸ್ ಇನ್ ಡಿಮಾಂಡ್. ಏನು ಶಿಫ್ಟ್ಸ್ ಇನ್ ಡಿಮಾಂಡ್ ಅಂದ್ರೆ, ಹೇಗೆ ಡಿಮಾಂಡ್ಗಳ ಶಿಫ್ಟ್ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಡಿಮಾಂಡ್ಗಳ ಶಿಫ್ಟ್ ಆಗುತ್ತೆ. ಮೊದಲಿಗೆ ಎಫೆಕ್ಟ್ಸ್ ಆಫ್ ಡಿಮಾಂಡ್ ಶಿಫ್ಟ್ ವಿತ್ fixed number of firms. So when demand shifts while supply remains unchanged, rightward shift, both the equilibrium price and the quantity will increase. Leftward shift, both equilibrium price and the quantity will decrease. ಏನು ಸರ್ರು ಇಷ್ಟೊಂದು ಕಾಂಪ್ಲಿಕೇಟೆಡ್ ಟರ್ಮ್ಸ್ ಅನ್ನ ಇಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿ ವಿಲ್ ರೆಪ್ರೆಸೆಂಟ್ ದಿಸ್ ಥ್ರೂ ಅ ಗ್ರಾಫ್. ಏನು, when demand shift supply remains unchanged ಅನ್ನೋ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಅವನು 2 ಶಿಫ್ಟ್ ಅನ್ನ ನೋಡ್ತಾ ಇದ್ದಾನೆ, ಒಂದು ರೈಟ್ ವರ್ಡ್ ಶಿಫ್ಟ್ ಮತ್ತೊಂದು ಲೆಫ್ಟ್ ವರ್ಡ್ ಶಿಫ್ಟ್. ಹಾಗಾದ್ರೆ ಮೊದಲಿಗೆ ನಾನು ರೈಟ್ ವರ್ಡ್ ಶಿಫ್ಟ್ ಅನ್ನ ಚೆಕ್ ಮಾಡ್ತೀನಿ. ಓಕೆ, ರೈಟ್ ವರ್ಡ್ ಶಿಫ್ಟ್. ಸೊ ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ನಾನು ಇಲ್ಲಿ ಕ್ವಾಂಟಿಟಿಯನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ಪ್ರೈಸಸ್ ಅನ್ನ ತೆಗೆದುಕೊಳ್ತೇನೆ. ದಿಸ್ ಇಸ್ ಪ್ಯೂರ್ಲಿ ಮೈ ವೇ ಆಫ್ ರೆಪ್ರೆಸೆಂಟೇಷನ್. ನೀವು ಕ್ವಾಂಟಿಟಿ ಪ್ರೈಸಸ್ ಅನ್ನ ಉಲ್ಟಾ ತಗೊಂಡ್ರು ಕೂಡ ನಿಮ್ಮ ಗ್ರಾಫ್ ತಿರುಗಾ ಮುರುಗಾ ಆಗುತ್ತೆ ಹೊರತು ಥಿಯರಿಯಲ್ಲಿ ಯಾವ ಮಿಸ್ಟೇಕು ಕೂಡ ಆಗೋದಿಲ್ಲ. ಹಾಗಾದ್ರೆ ಕ್ವಾಂಟಿಟಿ 10 20 30 40 ಮತ್ತು 50 ತಗೊಳ್ತೀನಿ. ಪ್ರೈಸಸ್ 10 20 30 40 ಮತ್ತು 50 ಅನ್ನ ತಗೊಳ್ತೀನಿ. ಆಸ್ ಯೂಶುವಲ್ ಇದು ನಮ್ಮ ಸಪ್ಲೈ ಕರ್ವ್ ಆದ್ರೆ ಇದು ನಮ್ಮ ಡಿಮಾಂಡ್ ಕರ್ವ್ ಆಗುತ್ತೆ. ಎಲ್ಲಿ ಡಿಮಾಂಡ್ ಮತ್ತು ಸಪ್ಲೈಗಳು ಇಂಟರ್ಸೆಕ್ಟ್ ಆಗ್ತಾ ಇದೆ ಅದನ್ನ ನಾವೇನಂತ ಕರಿತೀವಿ,
ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಡಿಮಾಂಡ್ ಅಂಡ್ ಸಪ್ಲೈ ಈಕ್ವಲ್ ಆಗ್ತಕ್ಕಂತಹ ಜಾಗದಲ್ಲಿ ಹ್ಯಾಪಿ ಸಿಚುವೇಶನ್ ಅಂತ ನಾನು ಇದನ್ನ ಕರಿತೀನಿ. ಹ್ಯಾಪಿ ಫಾರ್ ದ ಕನ್ಸ್ಯೂಮರ್ಸ್, ಹ್ಯಾಪಿ ಫಾರ್ ದ ಪ್ರೊಡ್ಯೂಸರ್ಸ್. ಅಂತಹ ಸಿಚುವೇಶನ್ ನಲ್ಲಿ ಅವನು ಹೇಳ್ತಾ ಇದ್ದಾನೆ ರೈಟ್ ವರ್ಡ್ ಶಿಫ್ಟ್ ಆಫ್ ದ ಡಿಮಾಂಡ್. ಸಪ್ಲೈಗೆ ಯಾವುದೇ ಎಫೆಕ್ಟ್ ಕೂಡ ಆಗೋದಿಲ್ಲ, ಆದರೆ ಡಿಮಾಂಡ್ ನಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗತ್ತೆ. ಸೊ ಡಿಮಾಂಡ್ ಇದನ್ನ ನಾನು ಡಿ1 ಅಂತ ಕರಿತೀನಿ. ಅದು ರೈಟ್ ವರ್ಡಿಗೆ ಶಿಫ್ಟ್ ಆಗತ್ತೆ. ಆ ಥರ ರೈಟ್ ವರ್ಡಿಗೆ ಶಿಫ್ಟ್ ಆದಾಗ ನಮಗೆ ಹೊಸ ಈಕ್ವಿಲಿಬ್ರಿಯಂ ಪಾಯಿಂಟ್ ಸಿಗುತ್ತೆ. ಈಗ ನೋಡಿ, ನಮ್ಮ ಪ್ರೈಸಸ್ ಕೂಡ ಜಾಸ್ತಿ ಆಯಿತು, ನಮ್ಮ ಸಪ್ಲೈ ಅಂದರೆ ಕ್ವಾಂಟಿಟಿ ಕೂಡ ಏನಾಯಿತು, ಜಾಸ್ತಿ ಆಯಿತು. ಅದನ್ನೇ ಅವನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಬೋತ್ ದ ಎಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ದ ಕ್ವಾಂಟಿಟಿ ವಿಲ್ ಇನ್ಕ್ರೀಸ್. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಎಕನಾಮಿಕ್ಸ್. ನೀವು ಯಾವುದೇ ನಂಬರ್ಗಳನ್ನು ತಗೊಳ್ಳಿ, ಯಾವುದೇ ರೀತಿ ನಿಮ್ಮ ಗ್ರಾಫನ್ನು ರೆಪ್ರೆಸೆಂಟ್ ಮಾಡಿ, ಖಂಡಿತ ನಾವು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದು ಡೆಫಿನೈಟ್ಲಿ ಪ್ರೂವ್ ಆಗಲೇಬೇಕು. ಹಾಗಾದ್ರೆ ಅವನು ನೆಕ್ಸ್ಟ್ ನಮಗೆ ಹೇಳ್ತಾ ಇದ್ದಾನೆ ಲೆಫ್ಟ್ ವರ್ಡ್ ಶಿಫ್ಟ್. ಸೊ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಮಾಡಿದಾಗ ಬೋತ್ ಎಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ದ ಕ್ವಾಂಟಿಟಿ ವಿಲ್ ಡಿಕ್ರೀಸ್. ಸೊ ಅದನ್ನು ಕೂಡ ಚೆಕ್ ಮಾಡೇ ಬಿಡೋಣ. ಸೊ ಇದು ನಮ್ಮ ವೈ ಆಕ್ಸಿಸ್ ಆಗಿದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ನಾನು ಇಲ್ಲಿ ಕ್ವಾಂಟಿಟಿಯನ್ನ ತೆಗೆದುಕೊಂಡ್ರೆ ಇಲ್ಲಿ ಪ್ರೈಸಸ್ ಅನ್ನ ತೆಗೆದುಕೊಳ್ತೇನೆ. ಸೊ ನನ್ನ ಕ್ವಾಂಟಿಟಿ 10, 20, 30, 40, 50 ಆದ್ರೆ ನನ್ನ ಪ್ರೈಸಸ್ ಸಹ 10, 20, 30, 40 ಮತ್ತು 50 ಆಗತ್ತೆ. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡ್ ಕರ್ವ್. ಆಸ್ ಯೂಶುವಲ್ ಇದು ನಮ್ಮ ಸಪ್ಲೈ ಕರ್ವ್. ಹ್ಯಾಪಿ ಸಿಚುವೇಶನ್. ಏನು ಹ್ಯಾಪಿ ಸಿಚುವೇಶನ್ ಅಂದ್ರೆ ಎಲ್ಲಿ ಕನ್ಸ್ಯೂಮರ್ ಮತ್ತು ಪ್ರೊಡ್ಯೂಸರ್ ಹ್ಯಾಪಿ ಆಗಿರ್ತಾರೆ, ಒಂದು ಕ್ವಾಂಟಿಟಿ ಮತ್ತು ಪ್ರೈಸಿನ ಎಕ್ವಿಲಿಬ್ರಿಯಂ ಪಾಯಿಂಟ್ ರೀಚ್ ಆಗುತ್ತೆ, ಅದನ್ನ ನಾನು ಹ್ಯಾಪಿ ಸಿಚುವೇಶನ್ ಅಂತ ಕರಿತಾ ಇದ್ದೀನಿ. ಅಲ್ಲಿಂದ ನಾವು ಪ್ರಯತ್ನ ಮಾಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ ಲೆಫ್ಟ್ ವರ್ಡ್ ಶಿಫ್ಟ್ ಆಫ್ ದ ಡಿಮಾಂಡ್, ಸಪ್ಲೈ ವಿಲ್ ರಿಮೈನ್ ಅನ್ಚೇಂಜ್. ಸಪ್ಲೈಗೆ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ, ಆದರೆ ಡಿಮಾಂಡ್ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಸೊ ಡಿಮಾಂಡ್ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಶಿಫ್ಟ್ ಮಾಡಿ ನೋಡೋಣ. ಸೊ ಇದು ಡಿ1, ಇದು ಕೂಡ ಏನಾಗುತ್ತೆ, ಡಿ1 ಆಗತ್ತೆ. ಈಗ ನೋಡಿ ಮ್ಯಾಜಿಕ್ ಬಂತು. ನಮ್ಮ ಪ್ರೈಸ್ಗಳು ಕೂಡ ಕಡಿಮೆ ಆಯಿತು, ನಮ್ಮ ಕ್ವಾಂಟಿಟಿ ಕೂಡ ಏನಾಯಿತು, ಕಡಿಮೆ ಆಯಿತು. ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಹುಟ್ಕೊಳ್ತು. ಅದನ್ನೇ ಈ ಎರಡೂ ಪಾಯಿಂಟ್ಗಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ದ ಡೈರೆಕ್ಷನ್ ಆಫ್ ಚೇಂಜ್ ಇನ್ ಎಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ ಇಸ್ ದ ಸೇಮ್ ವೆನ್ ಎವರ್ ದೆರ್ ಇಸ್ ಅ ಶಿಫ್ಟ್ ಇನ್ ದ ಡಿಮಾಂಡ್ ಕರ್ವ್. Rightward shift creates new equilibrium with higher price and quantity. higher quantity, higher price. ಅದೇ ರೀತಿಯಲ್ಲಿ leftward shift creates a new equilibrium with lower price and quantity. lower price ಮತ್ತು lower quantity ನಮ್ಮ ಎಕನಾಮಿಕ್ಸ್ ಇನ ಬ್ಯೂಟಿ. ನೀವು ಯಾವುದೇ ನಂಬರ್ಗಳನ್ನು ತಗೊಳ್ಳಿ, ನೀವು ಯಾವುದೇ ರೀತಿ ಗ್ರಾಫ್ಗಳನ್ನು ಪ್ರೂವ್ ಮಾಡಲಿಕ್ಕೆ ಹೋಗಿ, ನಮ್ಮ ಗ್ರಾಫ್ಗಳು ಯಾವಾಗಲೂ ಕರೆಕ್ಟ್ ಆಗಿ ಇರಬೇಕು, ಥಿಯರಿ ಪ್ರೂವ್ ಆಗಬೇಕು. ಇದನ್ನ ನಿಮಗೆ ತುಂಬಾ ಜನ ಲೆಕ್ಚರರ್ಗಳು, ಪ್ರೊಫೆಸರ್ಗಳು Q1, Q2, Q3, P1, P2, P3 ಅಂತ ಹೇಳ್ಕೊಟ್ಟಿರ್ತಾರೆ. ಆ ರೀತಿ ನೀವು ರೆಪ್ರೆಸೆಂಟ್ ಮಾಡಿದ್ರು ಕೂಡ ದಟ್ ಈಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ಮುಂದಿನ ಟಾಪಿಕ್ ಹೇಳ್ತಾ ಇದೆ ಎಕ್ಸಾಂಪಲ್ ಆಫ್ ಡಿಮಾಂಡ್ ಶಿಫ್ಟ್. ಈಗ ತಾನೇ ನಾವು ಹೇಳ್ತಾ ಇದ್ವಿ ರೈಟ್ ವರ್ಡ್ ಶಿಫ್ಟ್, ಲೆಫ್ಟ್ ವರ್ಡ್ ಶಿಫ್ಟ್.
ಸರ್ ಯಾಕೆ ಸರ್ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ, ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ, ಏನ್ ಕಾರಣ ಸರ್ ಅಂತ ನೀವು ತಲೆಯಲ್ಲಿ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು. ಏನ್ ಕಾರಣಗಳಿರ್ಬೋದು? ಮೊದಲನೆಯದು ಇನ್ಕಮ್ ಇನ್ಕ್ರೀಸ್. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಜನರ ಇನ್ಕಮ್ ಅಂದ್ರೆ ಜನರಿಗೆ ಬರ್ತಕ್ಕಂತಹ ಆದಾಯಗಳು, ಹಣ ಜಾಸ್ತಿ ಆಗ್ತಾ ಹೋದ್ರೆ ಅವರು ಡಿಮಾಂಡ್ ಮಾಡ್ತಕ್ಕಂಥದ್ದು ಕೂಡ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಆಗಿ ಡಿಮಾಂಡ್ ಕರ್ವ್ ಏನಾಗುತ್ತೆ, ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ದೇಶದಲ್ಲಿ ಯಾಕೆ ಅಮೆರಿಕಾಲಿ ಇರ್ತಕ್ಕಂತಹ BMW, ಔಡಿಗಳು, ಬೆಂಟ್ಲೆಗಳು, ಫರಾರಿಗಳು ಇಲ್ಲ? ಯಾಕೆ ಅಮೆರಿಕಾಲಿ ಸೇಲ್ ಆಗ್ತಕ್ಕಂತಹ ಈ ಕಾರುಗಳು ನಮ್ಮ ದೇಶದಲ್ಲಿ ಆ ಮಟ್ಟಕ್ಕೆ ಸೇಲ್ ಆಗೋದಿಲ್ಲ? ಯಾಕೆ ಅಂದ್ರೆ ನಮ್ಮ ದೇಶದ ಇನ್ಕಮ್ ಏನಾಗಿದೆ, ಲಿಮಿಟೆಡ್ ಆಗಿದೆ. ಸೊ ಯಾವ ಯಾವ ಕಡೆ ಇನ್ಕಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತವೆ ಆ ತರಹದ ಜಾಗಗಳಲ್ಲಿ ಡಿಮಾಂಡ್ ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಆ ನ್ಯಾಚುರಲ್ ಪ್ರೋಸೆಸ್ಸಿಗೆ ಡಿಮಾಂಡ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಕಾರಣ ನೋಡೋದಾದ್ರೆ ನಮ್ಮ ಪಾಪ್ಯುಲೇಷನ್ ಗ್ರೋತ್. ಸೊ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಪಾಪ್ಯುಲೇಷನ್, ಜನಸಂಖ್ಯೆಯ ಬೆಳವಣಿಗೆ ಆಗ್ತಾ ಇದ್ದಂತೆಲ್ಲ ಡಿಮಾಂಡ್ಗಳು ಚೇಂಜ್ ಆಗ್ತಾ ಹೋಗುತ್ತವೆ. ಆನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕನ್ಸ್ಯೂಮರ್ಸ್ ಶಿಫ್ಟ್ಸ್ ದ ಡಿಮಾಂಡ್ ರೈಟ್ ವರ್ಡ್ಸ್, ಮೋರ್ ಪೀಪಲ್ ಡಿಮಾಂಡಿಂಗ್ ದ ಸೇಮ್ ಗೂಡ್ಸ್ ಲೀಡಿಂಗ್ ಟು ಹೈಯರ್ ಎಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ. ಹೆಚ್ಚೆಚ್ಚು ಜನ ಹುಟ್ಟುಕೊಂಡಂತೆಲ್ಲ, ಹೆಚ್ಚೆಚ್ಚು ಜನಸಂಖ್ಯೆ ಆದಂತೆಲ್ಲ ಡಿಮಾಂಡ್ಗಳು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಭಾರತ ದೇಶದಲ್ಲಿ 1990s ನಲ್ಲಿ ಇದ್ದಂತಹ ಸಿಚುವೇಶನ್ ಇವತ್ತಿನ ಕಾಲಘಟ್ಟಕ್ಕೆ ಇಲ್ಲ. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಜನರಿಗೆ ಬರ್ತಕ್ಕಂತಹ ಇನ್ಕಮ್ ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂತೆಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಡಿಮಾಂಡ್ಗಳು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಶಿಫ್ಟ್ಸ್ ಇನ್ ಸಪ್ಲೈ. ಸೊ ಎಫೆಕ್ಟ್ಸ್ ಆಫ್ ಸಪ್ಲೈ ಶಿಫ್ಟ್ ವಿತ್ ಫಿಕ್ಸೆಡ್ ನಂಬರ್ ಆಫ್ ಫರ್ಮ್ಸ್. ಮತ್ತೊಮ್ಮೆ when supply shifts while the demand remains unchanged. ಈಗ ತಾನೇ ನಾವೇನ್ ಮಾಡಿದ್ವಿ, ಡಿಮಾಂಡ್ಗಳನ್ನ ಶಿಫ್ಟ್ ಮಾಡಿ ಸಪ್ಲೈಯನ್ನ ಅನ್ಚೇಂಜ್ಡ್ ಆಗಿ ಇಟ್ಕೊಂಡಿದ್ವಿ. ಈಗ ನಾವೇನ್ ಮಾಡ್ತೀವಿ, ಸಪ್ಲೈಯನ್ನ ಚೇಂಜ್ ಮಾಡ್ತಾ ಡಿಮಾಂಡನ್ನ ಹಾಗೇ ಉಳಿಸ್ಕೊಳ್ತೀವಿ. ಇಲ್ಲಿ ಕೂಡ ನಾವು ಎರಡು ಮೆಥಡ್ಗಳನ್ನ ಕಾಣಬಹುದು. ಒಂದು ರೈಟ್ ವರ್ಡ್ ಶಿಫ್ಟ್, ಮತ್ತೊಂದು ಲೆಫ್ಟ್ ವರ್ಡ್ ಶಿಫ್ಟ್. ರೈಟ್ ವರ್ಡ್ ಶಿಫ್ಟ್ ಹೇಳುತ್ತೆ equilibrium price decreases and equilibrium quantity increases. ಲೆಫ್ಟ್ ವರ್ಡ್ ಶಿಫ್ಟ್ ಹೇಳುತ್ತೆ equilibrium price increases, ಕ್ವಾಂಟಿಟಿ ಡಿಕ್ರೀಸಸ್. ಏನು ಸರ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಟರ್ಮ್ಸ್? ಇದಕ್ಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಖಂಡಿತವಾಗಿಯೂ ಇರಬೇಕು. ಹೇಗೆ ಇದು ರಿಯಲ್ ಆಗಿ ವರ್ಕ್ ಆಗುತ್ತೆ, ಒಂದು ಲೈವ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ನೋಡೋಣ. ಸೊ ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್. ಯಾವಾಗಲೂ ನಾನು ತಗೊಳ್ಳೋ ಹಾಗೆ ಇಲ್ಲಿ ಕ್ವಾಂಟಿಟಿಯನ್ನ ತೆಗೆದುಕೊಳ್ತೀನಿ ಮತ್ತು ಇಲ್ಲಿ ನಮ್ಮ ಪ್ರೈಸಸ್ ಅನ್ನ ತಗೊಳ್ತೀನಿ. ಸೊ ಕ್ವಾಂಟಿಟಿ 10, 20, 30, 40, 50 ಆದ್ರೆ ನಮ್ಮ ಪ್ರೈಸ್ಗಳು ಸಹ 10, 20, 30, 40 ಮತ್ತು 50 ಆದ್ವು. ಆಸ್ ಯೂಶುವಲ್ ನಮ್ಮ ಡಿಮಾಂಡ್ ಗ್ರಾಫ್, ಆಸ್ ಯೂಶುವಲ್ ನಮ್ಮ ಸಪ್ಲೈ ಗ್ರಾಫ್. ನಾನು ಯಾವಾಗಲೂ ಹೇಳೋ ಹಾಗೆ ಎಕನಾಮಿಯಲ್ಲಿ ಹ್ಯಾಪಿ ಸಿಚುವೇಶನ್ ಎಲ್ಲಿ ಕನ್ಸ್ಯೂಮರ್ ಕೂಡ ಹ್ಯಾಪಿ ಆಗಿರ್ತಾನೆ, ಪ್ರೊಡ್ಯೂಸರ್ ಕೂಡ ಹ್ಯಾಪಿ ಆಗಿರ್ತಾನೆ, ಅದನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಮೊದಲನೆಯದಾಗಿ ರೈಟ್ ವರ್ಡ್ ಶಿಫ್ಟ್ ಅಂದ್ರೆ ನಮ್ಮ ಸಪ್ಲೈ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ, ಡಿಮಾಂಡ್ ಏನಾಗಿರುತ್ತೆ ಅದೇ ರೀತಿಯಲ್ಲಿ ಉಳ್ಕೊಂಡಿರುತ್ತೆ. ಸೊ ಸಪ್ಲೈಯನ್ನ ನಾವು ರೈಟ್ ಹ್ಯಾಂಡಿಗೆ ಶಿಫ್ಟ್ ಮಾಡೋಣ. ಸೊ ರೈಟ್ ಹ್ಯಾಂಡಿಗೆ ಶಿಫ್ಟ್ ಮಾಡಿದಾಗ ಇದನ್ನ ನಾನೇನಂತ ಕರಿತೀನಿ, S1 ಅಂತ ಕರಿತೀನಿ. ಸೊ ಈಗ ಒಂದು ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಹುಟ್ಕೊಂಡಿದೆ. ಸೊ ಈ S1 ಜೊತೆ
ಈ ಒಂದು ಡಿ ಲೈನ್ ಎಲ್ಲಿ ಟಚ್ ಆಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ, ಅದನ್ನ ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನ ನೋಡೋದಾದ್ರೆ ಕ್ವಾಂಟಿಟಿ ಮತ್ತು ಇದೇ ಹೊಸ ಎಕ್ವಿಲಿಬ್ರಿಯಂ ಕ್ವಾಂಟಿಟಿಯ ಜೊತೆಗೆ ಮತ್ತೊಂದು ಫ್ಯಾಕ್ಟರ್ನ ನೋಡೋದಾದ್ರೆ ಪ್ರೈಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಪ್ರೈಸ್ ಡಿಕ್ರೀಸಸ್. ಸತ್ಯ, ಪ್ರೈಸ್ ಡಿಕ್ರೀಸಸ್, ವೆರಿ ಟ್ರೂ. ಕ್ವಾಂಟಿಟಿ ಇನ್ಕ್ರೀಸಸ್, ಕ್ವಾಂಟಿಟಿ ಇನ್ಕ್ರೀಸಸ್, ಅದು ಕೂಡ ಸತ್ಯ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಇಕನಾಮಿಕ್ಸ್. ಹಾಗಾದ್ರೆ ನೆಕ್ಸ್ಟ್ ಲೆಫ್ಟ್ ವರ್ಡ್ ಶಿಫ್ಟ್, ಇದನ್ನ ಹೇಗೆ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು? ಆಸ್ ಯೂಶುವಲ್ ನಾನು ಇಲ್ಲಿ ನನ್ನ ವೈ ಆಕ್ಸಿಸ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ಎಕ್ಸ್ ಆಕ್ಸಿಸ್ ಅನ್ನ ತೆಗೆದುಕೊಳ್ತೇನೆ. ಇದನ್ನ ನಾನು ಕ್ವಾಂಟಿಟಿ ಅಂತ ಕರೆದ್ರೆ ಇದನ್ನ ನಾನು ಪ್ರೈಸಸ್ ಅಂತ ಕರಿತೀನಿ. ಸೊ ಇಲ್ಲಿ 10, 20, 30, 40 ಮತ್ತು 50 ಮಾಡಿದ್ರೆ ಇಲ್ಲೂ ಸಹ 10, 20, 30, 40 ಮತ್ತು 50 ಮಾಡ್ತೀನಿ. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡಿನ ಕರ್ವ್ ಆದ್ರೆ ಇದು ನಮ್ಮ ಸಪ್ಲೈನ ಕರ್ವ್ ಆಗುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ಕನ್ಸ್ಯೂಮರ್ ಮತ್ತು ಪ್ರೊಡ್ಯೂಸರ್ ಇಬ್ಬರೂ ಹ್ಯಾಪಿಯಾಗಿ ಇರ್ತಕ್ಕಂತಹ ಸಿಚುವೇಶನ್ ಅನ್ನ ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಮ ಎಕ್ವಿಲಿಬ್ರಿಯಂ ಪಾಯಿಂಟ್ ಇದೆ. ಈಗ ಅವನು ಹೇಳ್ತಾ ಇದ್ದಾನೆ ಲೆಫ್ಟ್ ವರ್ಡ್ ಶಿಫ್ಟ್. ಸೊ ನಮ್ಮ ಸಪ್ಲೈ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ಸೊ ನಾನು ನನ್ನ ಸಪ್ಲೈಯನ್ನ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡಿಕೊಂಡಾಗ ಅದನ್ನ S1 ಅಂತ ಕರಿತೀನಿ. ಸೊ ಈಗ ಈ ಡಿಮಾಂಡ್ ಲೈನು ಮತ್ತು S1 ಲೈನು ಎಲ್ಲಿ ಟಚ್ ಆಗ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ, ಅದು ನಮ್ಮ ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಆಗುತ್ತೆ. ಸೊ ಈ ನಮ್ಮ ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನ ತಗೊಳ್ಳೋದಾದ್ರೆ ನಮ್ಮ ಪ್ರೈಸಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನಮ್ಮ ಕ್ವಾಂಟಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಿಜವಾಗ್ಲೂ ಆಗ್ತಾ ಇದೆಯಾ? ಪ್ರೈಸ್ ವಿಲ್ ಇನ್ಕ್ರೀಸ್. ಸತ್ಯ. ಕ್ವಾಂಟಿಟಿ ವಿಲ್ ಡಿಕ್ರೀಸ್. ಅದು ಕೂಡ ಪರ್ಫೆಕ್ಟ್ಲಿ ಟ್ರೂ. ನಮ್ಮ ಗ್ರಾಫ್ ಪ್ರೂವ್ ಆಯಿತು. ಇದನ್ನ P1, P2, P3, Q1, Q2, Q3 ಅಂತ ಕೂಡ ತಗೊಂಡು ಮಾಡಬಹುದು. ಸೊ ದ ಡೈರೆಕ್ಷನ್ಸ್ ಆಫ್ ಚೇಂಜ್ ಇನ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಆರ್ ಆಪೋಸಿಟ್ ವೆನ್ ಎವರ್ ದೆರ್ ಇಸ್ ಅ ಶಿಫ್ಟ್ ಇನ್ ಸಪ್ಲೈ ಕರ್ವ್. ಸೊ ಸಪ್ಲೈ ಕರ್ವಿನಲ್ಲಿ ಶಿಫ್ಟ್ ಇದ್ದಾಗ ಪ್ರೈಸ್ ಮತ್ತು ಕ್ವಾಂಟಿಟಿಗಳು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತವೆ. ದಿಸ್ ವಾಸ್ ನಾಟ್ ದ ಕೇಸ್ ಇನ್ ಡಿಮಾಂಡ್. ಸೊ ಡಿಮಾಂಡಿನ ಕರ್ವಿನಲ್ಲಿ ಶಿಫ್ಟ್ಗಳು ಬಂದಾಗ ಪ್ರೈಸ್ ಅಂಡ್ ಕ್ವಾಂಟಿಟಿ ಆಲ್ಮೋಸ್ಟ್ ಸೇಮ್ ಡೈರೆಕ್ಷನ್ಗೆ ಹೋಗ್ತಾ ಇತ್ತು. ಅದೇ ಸಪ್ಲೈನಲ್ಲಿ ರೈಟ್ ವರ್ಡ್ ಲೆಫ್ಟ್ ವರ್ಡ್ ಶಿಫ್ಟ್ ಬಂದಾಗ ನಮ್ಮ ಪ್ರೈಸಸ್ ಮತ್ತು ಕ್ವಾಂಟಿಟಿ ಏನಾಗ್ತಾ ಇದೆ, ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆ. ಲೆಫ್ಟ್ ವರ್ಡ್ ಶಿಫ್ಟ್ creates new equilibrium with higher price and lower quantity. Higher price, lower quantity, kandita satya. Right word shifts creates new equilibrium with lower price and higher quantity. Idu kuda lower price, higher quantity, absolutely true. Allige ನಾವು ಮಾಡಿರ್ತಕ್ಕಂತಹ ಗ್ರಾಫ್ ಏನಾಯ್ತು, ಪ್ರೂವ್ ಆಯಿತು. ಹಾಗಾದ್ರೆ ಸರ್ ಯಾಕೆ ಈ ಸಪ್ಲೈಗಳು ರೈಟ್ ವರ್ಡ್ ಲೆಫ್ಟ್ ವರ್ಡ್ ಅಲ್ಲಿ ಶಿಫ್ಟ್ ಆಗತ್ವೆ? ಈ ಡೌಟ್ ಬರ್ತಾ ಇರಬೇಕು. ಯಾವ ಕಾರಣಗಳಿಗೋಸ್ಕರ ಶಿಫ್ಟ್ ಆಗತ್ತೆ ನೋಡೋಣ ಬನ್ನಿ. ಒಂದಷ್ಟು ಎಕ್ಸಾಂಪಲ್ಗಳು ನಮ್ಮ ಸಪ್ಲೈ ಶಿಫ್ಟ್ಗೆ ತಗೊಳ್ಳೋದಾದ್ರೆ ಮೊದಲನೆಯದು ಇನ್ಪುಟ್ ಪ್ರೈಸ್ ಇನ್ಕ್ರೀಸ್. ಆಕ್ಚುಲಿ ಹಲವಾರು ಡಿಟರ್ಮಿನೆಂಟ್ಸ್ ಇದೆ. ನಮ್ಮ ಥಿಯೋರಿ ಆಫ್ ಫಾರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಚಾಪ್ಟರ್ನಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ ಕರ್ವ್ ಅಂತಕ್ಕಂತಹ ಒಂದು ಟಾಪಿಕ್ಕೇ ಇದೆ. ಅಲ್ಲಿ ಯಾಕೆ ರೈಟ್ ವರ್ಡ್ ಲೆಫ್ಟ್ ವರ್ಡ್ ಕರ್ವ್ಗಳು ಸಪ್ಲೈನಲ್ಲಿ ಶಿಫ್ಟ್ ಆಗುತ್ತವೆ ಅಂತಕ್ಕಂಥದ್ದನ್ನ ನಾವು ಡೀಟೇಲ್ ಆಗಿ ಕಳಿಬಹುದು. ಒಂದಷ್ಟು ಫ್ಯಾಕ್ಟರ್ಗಳನ್ನ ಮೇಲ್ನೋಟಕ್ಕೆ ಒಂದು ಮೆಲುಕು ಹಾಕೋದಾದ್ರೆ ಮೊದಲಿಗೆ ಇನ್ಪುಟ್ ಪ್ರೈಸ್. ಯಾವುದೇ ಇನ್ಪುಟ್ ಪ್ರೈಸ್ ಎರಡು ಕಾರಣ ಕೊಡಬಹುದು. ಒಂದು ಹೈ ಪ್ರೈಸಸ್, ಮತ್ತೊಂದು ಲೋ ಪ್ರೈಸಸ್. ಹೈ ರಾ ಮೆಟೀರಿಯಲ್ ಪ್ರೈಸ್. ಇನ್ಪುಟ್ ಅಂದ್ರೆ ಏನರ್ಥ, ನಾವು ನಮ್ಮ ಫರ್ಮಿನಲ್ಲಿ
ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂತಹ ರಾ ಮಟೀರಿಯಲ್ಗಳಿಗೆ ನಾವು ಇನ್ಪುಟ್ ಅಂತ ಕರಿತೀವಿ. ಅಂತಹ ಇನ್ಪುಟ್ಗಳಿನ ಬೆಲೆ, ಅಂತಹ ರಾ ಮಟೀರಿಯಲ್ಗಳಿನ ಬೆಲೆ ಜಾಸ್ತಿ ಆದರೆ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಬೆಲೆಗಳು ಮಾರ್ಕೆಟ್ನಲ್ಲಿ ಕುಸಿದು ಹೋಗುತ್ತವೆ. ಬೆಲೆಗಳು ಕುಸಿದು ಹೋದ್ರೆ ಸಪ್ಲೈ ಕೂಡ ಕುಸಿದು ಹೋಗುತ್ತೆ. ಸಪ್ಲೈ ಯಾವ ಕಡೆ ಹೋಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಇನ್ಪುಟ್ಗಳ ಬೆಲೆ ಕಡಿಮೆ ಇದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದರೆ ಸಪ್ಲೈ ಕೂಡ ಜಾಸ್ತಿ ಆಗಿ ಯಾವ ಕಡೆ ಶಿಫ್ಟ್ ಆಗುತ್ತೆ? ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಯಾವಾಗ ಇನ್ಪುಟ್ ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತವೆ, ಸಪ್ಲೈ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋದ್ರೆ, ಇನ್ಪುಟ್ ಪ್ರೈಸ್ಗಳು ಕಡಿಮೆಯಾದಾಗ, ಕುಸಿದು ಹೋದಾಗ ನಮ್ಮ ಸಪ್ಲೈ ಕರ್ವ್ ಏನಾಗುತ್ತೆ? ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಸೊ ವೆನ್ ಇನ್ಪುಟ್ ಪ್ರೈಸಸ್ ರೈಸ್, production cost increases, shifting supply leftwards. This results in higher equilibrium price, lower quantity. ಅದೇ ರೀತಿಯಲ್ಲಿ ನಾವು more firms entering the market ಅಂತಕ್ಕಂಥ ಒಂದು ಸಿಚುವೇಶನ್ ಕೂಡ ತಗೊಳ್ಬಹುದು. ಹೆಚ್ಚು ಹೆಚ್ಚು ಫರ್ಮ್ಗಳು ಮಾರ್ಕೆಟ್ನಲ್ಲಿ ಬಂದಂತೆಲ್ಲ ಮಾರ್ಕೆಟ್ನಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ನ ಸಪ್ಲೈ ಜಾಸ್ತಿ ಆಗುತ್ತೆ. ಗೂಡ್ಸ್ ಅಂಡ್ ಸರ್ವಿಸಸ್ನ ಸಪ್ಲೈ ಜಾಸ್ತಿ ಆದಂತೆಲ್ಲ ಜನಗಳಿಗೆ ನಂಬರ್ ಆಫ್ ಆಪ್ಷನ್ಸ್ ಅವೈಲಬಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಫರ್ಮ್ ಶಿಫ್ಟ್ಸ್ the supply rightwards. More suppliers producing the same goods leads to lower equilibrium price and higher quantity. ಹೆಚ್ಚು ಜನ ಅದೇ ಗೂಡ್ಸ್ಗಳನ್ನೇ ಸಪ್ಲೈ ಮಾಡ್ತಾ ಹೋದಾಗ ಪ್ರೈಸ್ಗಳು ಏನಾಗುತ್ತವೆ? ಕುಸಿದು ಬೀಳುತ್ತವೆ. ನಮ್ಮ ಕ್ವಾಂಟಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ತಾನೇ ಮಾರ್ಕೆಟ್ಗೆ ಬಂದಿರತಕ್ಕಂತಹ ಮಾಚಾ ಅನ್ನುವಂತಹ ಡ್ರಿಂಕು. ಈ ಮಾಚಾ ಅನ್ನುವಂತಹ ಡ್ರಿಂಕ್ಗೆ ನಮ್ಮ ಮೋರ್ ಫರ್ಮ್ಸ್ ಎಂಟ್ರಿಂಗ್ ದ ಮಾರ್ಕೆಟ್ ಅನ್ನೋದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈ ಮಾಚಾ ಅಂತಕ್ಕಂಥದ್ದು ಜಾಪನೀಸ್ನ ಒಂದು ಪ್ರಾಡಕ್ಟ್, ಜಾಪನೀಸ್ನ ಒಂದು ಪ್ಲಾಂಟ್. ಜಾಪನೀಸ್ನ ಈ ಮಾಚಾ ಪ್ಲಾಂಟ್ ಇವತ್ತು ಇಡೀ ವಿಶ್ವವನ್ನು ಆವರಿಸ್ಕೊಂಡಿದೆ. ಎಲ್ಲ ದೇಶಗಳು ಅವರದೇ ಆದ ರೀತಿಯಲ್ಲಿ ಮಾಚಾ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದರ ಬೆಲೆಗಳು ಇಳಿತಾ ಇವೆ, ಕ್ವಾಂಟಿಟಿ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೋರ್ ಫರ್ಮ್ಸ್ ಎಂಟರಿಂಗ್ ದ ಮಾರ್ಕೆಟ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್. ಇನ್ಫ್ಯಾಕ್ಟ್ 100% ಕ್ವೆಶ್ಚನ್ ಅಂತ ಕೂಡ ಒಂದು ರೀತಿಯಲ್ಲಿ ಹೇಳ್ಬೋದು. ಯಾಕೆ ಅಂದರೆ ಕಳೆದು 7 ವರ್ಷಗಳ ಕ್ವೆಶ್ಚನ್ ಪೇಪರ್ಗಳನ್ನು ತೆಗೆದು ನೋಡಿದ್ರೆ ಸೈಮಲ್ಟೇನಿಯಸ್ ಶಿಫ್ಟ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಅಥವಾ ಸೈಮಲ್ಟೇನಿಯಸ್ ಶಿಫ್ಟ್ ಆಫ್ ಎಕ್ವಿಲಿಬ್ರಿಯಮ್ ಇನ್ ಡಿಮಾಂಡ್ ಅಂಡ್ ಸಪ್ಲೈ ಅಂತಕ್ಕಂತಹ ಈ ಟಾಪಿಕ್ಕು ಹಲವಾರು ಬಾರಿ ರಿಪೀಟ್ ಆಗಿದೆ. ಇನ್ಫ್ಯಾಕ್ಟ್ ಒಂದು 7 ವರ್ಷದ ಪೇಪರ್ನಲ್ಲಿ 4ರಿಂದ 5 ಬಾರಿ ಕ್ವೆಶ್ಚನ್ ರಿಪೀಟ್ ಆಗಿದೆ ಅಂದರೆ ಕೂಡ ಅದು ತಪ್ಪಾಗೋದಿಲ್ಲ. It is that very important question. ಇದರಲ್ಲಿ 4 ಸಿಚುವೇಶನ್ಗಳು ಬರುತ್ತವೆ. 4 ಸಿಚುವೇಶನ್ ಅನ್ನ ಒಂದು ಗ್ರಾಫ್ಗಳ ಮುಖಾಂತರ ನಾವು ಕಲ್ತ್ಕೊಳ್ಳೋಣ. ವೆರಿ ಸಿಂಪಲ್. ಏನು ಈ 4 ಸಿಚುವೇಶನ್ನು? ಯಾವಾಗ ಸೈಮಲ್ಟೇನಿಯಸ್ ಶಿಫ್ಟ್ ಆಗುತ್ತೆ? ಇದನ್ನ ಮೊದಲಿಗೆ ನಾನು ಡಿಮಾಂಡ್ ಮತ್ತು ಸಪ್ಲೈ ಅನ್ನ ತೆಗೆದುಕೊಳ್ತೀನಿ. ಯಾವುದೇ ಡಿಮಾಂಡ್ ಅಂಡ್ ಸಪ್ಲೈ 4 ಸಿಚುವೇಶನ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಯಾವುದು ಆ 4 ಸಿಚುವೇಶನ್? 1, ಡಿಮಾಂಡ್ ಇನ್ಕ್ರೀಸ್, ಸಪ್ಲೈ ಇನ್ಕ್ರೀಸ್. ಡಿಮಾಂಡ್ ಡಿಕ್ರೀಸ್, ಸಪ್ಲೈ ಡಿಕ್ರೀಸ್. ಡಿಮಾಂಡ್ ಇನ್ಕ್ರೀಸ್ ಆಗಿ ಸಪ್ಲೈ ಡಿಕ್ರೀಸ್ ಆಗುತ್ತೆ. ಡಿಮಾಂಡ್ ಡಿಕ್ರೀಸ್ ಆಗಿ ಸಪ್ಲೈ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇದನ್ನ ಮತ್ತಷ್ಟು ಈಸಿ ಮಾಡ್ಕೊಳ್ಬೇಕು ಅಂದ್ರೆ ಡಿಮಾಂಡ್ ರೈಟ್, ಸಪ್ಲೈ ರೈಟ್, ಡಿಮಾಂಡ್ ಲೆಫ್ಟ್, ಸಪ್ಲೈ ಲೆಫ್ಟ್, ಡಿಮಾಂಡ್ ರೈಟ್, ಸಪ್ಲೈ ಲೆಫ್ಟ್, ಡಿಮಾಂಡ್ ಲೆಫ್ಟ್ ಮತ್ತು ಸಪ್ಲೈ ರೈಟ್. ಸೊ ರೈಟ್ ರೈಟ್ ಲೆಫ್ಟ್.
ಸೊ ರೈಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಅನ್ನೋ ಈ ಆಟವೇ ಸೈಮಲ್ಟೇನಿಯಸ್ ಶಿಫ್ಟ್ ಆಫ್ ಇಕ್ವಿಲಿಬ್ರಿಯಂ ಇನ್ ಡಿಮಾಂಡ್ ಅಂಡ್ ಸಪ್ಲೈ. ಸೊ ಅದನ್ನೇ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನು ಇಲ್ಲಿ ಲೆಫ್ಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ರೈಟ್ ಮತ್ತು ರೈಟ್ ಲೆಫ್ಟ್ ಅಂತಕ್ಕಂತಹ 4 ಸಿಚುವೇಶನ್ ಅನ್ನ ತಗೊಂಡಿದ್ದೀನಿ. ಸೊ ಈ 4 ಸಿಚುವೇಶನ್ನಿನಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿಗೆ ಏನು ರಿಸಲ್ಟ್ಗಳು ಸಿಗುತ್ತವೆ, ಗ್ರಾಫಿನ ಮುಖಾಂತರ ಇದನ್ನ ನಾವು ಹೇಗೆ ಕಲಿಬಹುದು ನೋಡೋಣ ಬನ್ನಿ. ಸೊ ನಾವಿಲ್ಲಿ ತಗೊಳ್ತಾ ಇರ್ತಕ್ಕಂತಹ ಮೊದಲನೇ ಸಿಚುವೇಶನ್ ಲೆಫ್ಟ್ ವರ್ಡ್ ಮತ್ತು ಲೆಫ್ಟ್ ವರ್ಡ್, ಅಂದ್ರೆ ನಮ್ಮ ಡಿಮಾಂಡ್ ಸಪ್ಲೈ ಎರಡೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಸೊ ನಾವದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ಆಸ್ ಯೂಶುವಲ್ ನಾನು ಇಲ್ಲಿ ನನ್ನ ಕ್ವಾಂಟಿಟಿಯನ್ನ ತೆಗೆದುಕೊಳ್ತೇನೆ ಮತ್ತು ಇಲ್ಲಿ ನಾನು ಪ್ರೈಸಸ್ ಅನ್ನ ತಗೊಳ್ತೀನಿ. ಕೀಪ್ ದ ನಂಬರ್ಸ್ ವೆರಿ ಸಿಂಪಲ್. ನಾನು 10, 20, 30, 40 ಮತ್ತು 50 ತೆಗೆದುಕೊಳ್ತೀನಿ. ಇಲ್ಲಿ ಕೂಡ 10, 20, 30, 40 ಮತ್ತು 50 ಅನ್ನ ತೆಗೆದುಕೊಳ್ತೀನಿ. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡ್ ಕರ್ವ್ ಆಗತ್ತೆ. ಆಸ್ ಯೂಶುವಲ್ ಇದು ನಮ್ಮ ಸಪ್ಲೈನ ಕರ್ವ್ ಆಗತ್ತೆ. ಇದನ್ನ ಸ್ವಲ್ಪ ಈಸಿ ಮಾಡ್ಲಿಕ್ಕೋಸ್ಕರ ನಾನು ಇದನ್ನ D1 D1 S1 S1 ಅಂತ ಕರಿತಾ ಇದ್ದೀನಿ. ಸೊ ಈಗ ಆಸ್ ಯೂಶುವಲ್ ಯಾವ ಪಾಯಿಂಟಿನಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಈಕ್ವಲ್ ಆಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಹ್ಯಾಪಿ ಸಿಚುವೇಶನ್. ಪ್ರೊಡ್ಯೂಸರು ಖುಷಿಯಾಗಿರ್ತಾನೆ, ಕನ್ಸ್ಯೂಮರ್ ಕೂಡ ಖುಷಿಯಾಗಿರ್ತಾನೆ. ಈಗ ನಾವು ನಮ್ಮ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ. ಸೊ ಲೆಫ್ಟ್ ವರ್ಡ್ ಮತ್ತು ಲೆಫ್ಟ್ ವರ್ಡ್. ಸೊ ಈಗ ಇದನ್ನ ಮತ್ತಷ್ಟು ಅಪೀಲಿಂಗ್ ಮಾಡಕ್ಕೆ ನಾನೊಂದು ಕಲರ್ ಶಿಫ್ಟ್ ಮಾಡ್ಕೊಳ್ತೀನಿ. ಬ್ಲೂ ಕಲರಿನಲ್ಲಿ ನಾವು ಈ ಲೆಫ್ಟ್ ವರ್ಡ್ ಅನ್ನ ಇಂಡಿಕೇಟ್ ಮಾಡೋಣ. ಸೊ ನಮ್ಮ ಡಿಮಾಂಡ್ ಕರ್ವ್ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಸೊ ನಮ್ಮ ಡಿಮಾಂಡ್ ಕರ್ವ್ ಕೂಡ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಆಗುತ್ತೆ. ಇದನ್ನ ನಾನೇನಂತ ಕರಿತೀನಿ, D2 ಅಂತ ಕರಿತೀನಿ. ನಮ್ಮ ಸಪ್ಲೈ ಕರ್ವ್ ಕೂಡ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಆಗುತ್ತೆ. ನಮ್ಮ ಸಪ್ಲೈ ಕರ್ವ್ ಕೂಡ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, S2 ಅಂತ ಕರಿತೀವಿ. ಸೊ ಈಗ ನಮ್ಮ ಡಿಮಾಂಡ್ ಅಂಡ್ ಸಪ್ಲೈ, ಹೊಸ ಡಿಮಾಂಡ್ ಅಂಡ್ ಸಪ್ಲೈ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಆ ಪಾಯಿಂಟ್ ಅಲ್ಲಿ ಬರ್ತಕ್ಕಂತಹ ಕ್ವಾಂಟಿಟಿ ಮತ್ತು ಆ ಪಾಯಿಂಟಿನಲ್ಲಿ ಬರ್ತಕ್ಕಂತಹ ಪ್ರೈಸ್ಗಳನ್ನ ನೋಡೋಣ. ಸೊ ಆ ಪಾಯಿಂಟಿನಲ್ಲಿ ನಾವು ಚೆಕ್ ಮಾಡಿದ್ರೆ ನಮ್ಮ ಪ್ರೈಸ್ ಏನಾಗ್ತಾ ಇದೆ, ಕಾನ್ಸ್ಟೆಂಟ್ ಆಗಿ ಇದೆ ಅಥವಾ ಸೇಮ್ ಆಗಿ ಇದೆ. ನಮ್ಮ ಕ್ವಾಂಟಿಟಿಯನ್ನ ಚೆಕ್ ಮಾಡೋದೇ ಆದ್ರೆ ಕ್ವಾಂಟಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಕ್ವಾಂಟಿಟಿ ಡಿಕ್ರೀಸ್ ಆಗ್ತಾ ಇದೆ, ಪ್ರೈಸ್ ಏನಾಗ್ತಾ ಇದೆ, ಕಾನ್ಸ್ಟೆಂಟ್ ಅಥವಾ ಸೇಮ್ ಆಗಿ ಉಳ್ಕೊಳ್ತಾ ಇದೆ. ಹಾಗಾದ್ರೆ ನಮ್ಮ ಸೆಕೆಂಡ್ ಸಿಚುವೇಶನ್ ಏನು? ಸೆಕೆಂಡ್ ಸಿಚುವೇಶನ್ ರೈಟ್ ವರ್ಡಿನಲ್ಲಿ ಏನು ರಿಸಲ್ಟ್ ಸಿಗುತ್ತೆ ನೋಡೋಣ ಬನ್ನಿ. ಸೊ ನಮ್ಮ ಎರಡನೇ ಸಿಚುವೇಶನ್ ರೈಟ್ ವರ್ಡ್ ಮತ್ತು ರೈಟ್ ವರ್ಡ್, ಡಿಮಾಂಡ್ ಸಪ್ಲೈಗಳು ಎರಡೂ ಸಹ ರೈಟ್ ವರ್ಡ್ ಶಿಫ್ಟ್ ಆಗತ್ವೆ. ಸೊ ಇಲ್ಲಿ ಆಸ್ ಯೂಶುವಲ್ ನಾನು ನನ್ನ ವೈ ಆಕ್ಸಿಸ್ ಮತ್ತು ಆಸ್ ಯೂಶುವಲ್ ನಾನು ನನ್ನ ಎಕ್ಸ್ ಆಕ್ಸಿಸ್ ಅನ್ನ ತೆಗೆದುಕೊಳ್ತೀನಿ. ಇಲ್ಲಿ ನನ್ನ ಪ್ರೈಸಸ್ ಕೊಟ್ರೆ ಇಲ್ಲಿ ನಾನು ನನ್ನ ಕ್ವಾಂಟಿಟಿ ತೆಗೆದುಕೊಳ್ತೀನಿ. 10, 20, 30, 40 ಮತ್ತು 50, 10, 20, 30, 40 ಮತ್ತು 50. ಆಸ್ ಯೂಶುವಲ್ ಇದನ್ನ ನಾನು D1 ಅಂತ ಕರಿತೀನಿ. ಇದನ್ನ ನಾನು S1 ಅಂದ್ರೆ ಸಪ್ಲೈ 1 ಅಂತ ಕರಿತೀನಿ. ಎಲ್ಲಿ ನಮ್ಮ ಡಿಮಾಂಡ್ ಅಂಡ್ ಸಪ್ಲೈ ಮ್ಯಾಚ್ ಆಗ್ತಾ ಇದೆ ಅದೇ ನಮ್ಮ ಎಕ್ವಿಲಿಬ್ರಿಯಂ ಪಾಯಿಂಟ್, ವೇರ್ ಕನ್ಸ್ಯೂಮರ್ಸ್ ಅಂಡ್ ದ ಪ್ರೊಡ್ಯೂಸರ್ಸ್ ಆರ್ ಹ್ಯಾಪಿ. ಈಗ ನಾವು ರೈಟ್ ವರ್ಡ್ ಡಿಮಾಂಡ್, ರೈಟ್ ವರ್ಡ್ ಸಪ್ಲೈ ಅನ್ನ ಒಂದು ಬ್ಲೂ ಕಲರ್ ನಲ್ಲಿ ಇಂಡಿಕೇಟ್ ಮಾಡೋಣ. ಸೊ ನಮ್ಮ ಡಿಮಾಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ.
ಓಕೆ, ಸೊ ನಮ್ಮ ಡಿಮಾಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ನಮ್ಮ ಸಪ್ಲೈ ಕೂಡ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ನಮ್ಮ ಸಪ್ಲೈ ಕೂಡ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ಇದು D2 ಆದ್ರೆ ಇದೇನಾಗತ್ತೆ, S2 ಆಗತ್ತೆ. ಈಗ ನಾವು ನೋಡೋದಾದ್ರೆ ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟಿನಲ್ಲಿ ಮತ್ತೊಮ್ಮೆ ನಮ್ಮ ಪ್ರೈಸ್ ಏನಾಗ್ತಾ ಇದೆ, ಸಿಮಿಲರ್ ಆಗಿ ಉಳ್ಕೊಳ್ತಾ ಇದೆ. ಅದೇ ನಮ್ಮ ಕ್ವಾಂಟಿಟಿಯನ್ನ ಚೆಕ್ ಮಾಡಿದ್ರೆ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ರಿಸಲ್ಟ್ ಏನಾಯ್ತು, ನಮ್ಮ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದ್ರೆ ನಮ್ಮ ಪ್ರೈಸ್ಗಳು ಕಾನ್ಸ್ಟೆಂಟ್ ಅಥವಾ ಸೇಮ್ ಆಗಿ ಉಳ್ಕೊಳ್ತಾ ಇದೆ. ಹಾಗಾದ್ರೆ ಥರ್ಡ್ ಸಿಚುವೇಶನ್ ಏನು, ಡಿಮಾಂಡ್ ಅನ್ನ ಲೆಫ್ಟ್ ವರ್ಡ್ ಹಾಕಿ ಸಪ್ಲೈಯನ್ನ ಏನ್ ಮಾಡಬೇಕು, ರೈಟ್ ವರ್ಡ್ ಹಾಕಬೇಕು. ಸೊ ಹಾಕೋಣ. ಸೊ ನಮ್ಮ ಮೂರನೇ ಸಿಚುವೇಶನ್ ನಲ್ಲಿ ಡಿಮಾಂಡ್ ಲೆಫ್ಟ್ ವರ್ಡ್ ಆಗಿ ಸಪ್ಲೈ ಏನಾಗುತ್ತೆ, ರೈಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಸೊ ಆಸ್ ಯೂಶುವಲ್ ನಾನು ನನ್ನ ವೈ ಆಕ್ಸಿಸ್ ಅನ್ನ ಹಾಕೊಳ್ತೀನಿ. ಸೊ ವೈ ಆಕ್ಸಿಸ್ ಮತ್ತು ಇದು ನಮ್ಮ ಎಕ್ಸ್ ಆಕ್ಸಿಸ್. ಇಲ್ಲಿ ನಾನು ನಮ್ಮ ಕ್ವಾಂಟಿಟಿಯನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ನಮ್ಮ ಪ್ರೈಸಸ್ ಅನ್ನ ತೆಗೆದುಕೊಳ್ತೇನೆ. ಸೊ 10, 20, 30, 40 ಮತ್ತು 50. 10, 20, 30, 40 ಮತ್ತು 50. ಸೊ ಆಸ್ ಯೂಶುವಲ್ ಇದು ನಮ್ಮ D1 ಅಂತ ಕರೆಸ್ಕೊಂಡ್ರೆ ಇದು ನಮ್ಮ S1 ಮತ್ತು S1 ಆಗತ್ತೆ. ಎಲ್ಲಿ ಡಿಮಾಂಡ್ ಅಂಡ್ ಸಪ್ಲೈ ಈಕ್ವಲ್ ಇದೆ, ವೇರ್ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್ ಆರ್ ಹ್ಯಾಪಿ, ಅದನ್ನ ನಾವೇನಂತೀವಿ, ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತೀವಿ. ಸೊ ಈಗ ನಾನು ನಮ್ಮ ರಿಸಲ್ಟ್ ಅನ್ನ ನೋಡೋದಾದ್ರೆ, ರಿಸಲ್ಟ್ಗೆ ಬರ್ತಕ್ಕಂತಹ ಫ್ಯಾಕ್ಟರ್ಸ್ಗಳನ್ನ ನೋಡೋದಾದ್ರೆ ಲೆಫ್ಟ್ ವರ್ಡ್ ಮತ್ತೆ ರೈಟ್ ವರ್ಡ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನ ನಾವು ನಮ್ಮ ಬ್ಲೂ ಕಲರ್ ನಲ್ಲಿ ಹಾಕೋಣ. ಡಿಮಾಂಡ್ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಡಿಮಾಂಡ್ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಡಿಮಾಂಡ್ D2 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಯ್ತು. ಸಪ್ಲೈ ಅನ್ನ ನೋಡೋದಾದ್ರೆ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ. ಸಪ್ಲೈ ಅನ್ನ ನೋಡೋದಾದ್ರೆ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ. ಇದನ್ನ ನಾನು S2 ಅಂತ ಕರಿತೀನಿ. ಸೊ ಈಗ ಏನು ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಸಿಗ್ತಾ ಇದೆ, ಈ ಎಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನ ನಾವು ಗಮನ ಹರಿಸೋದಾದ್ರೆ ನಮ್ಮ ಕ್ವಾಂಟಿಟಿ ಏನಾಗ್ತಾ ಇದೆ, ಸಿಮಿಲರ್ ಆಗಿ ಉಳ್ಕೊಳ್ತಾ ಇದೆ. ಅದೇ ನಾವು ನಮ್ಮ ಪ್ರೈಸಸ್ ಅನ್ನ ಗಮನಿಸೋದಾದ್ರೆ ಪ್ರೈಸಸ್ ಏನಾಗ್ತಾ ಇದೆ, ಡಿಪ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಕ್ವಾಂಟಿಟಿ ಏನಾಗ್ತಾ ಇದೆ, ಸೇಮ್ ಅಥವಾ ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ತಾ ಇದೆ. ಅದೇ ನಾವು ನಮ್ಮ ಪ್ರೈಸಸ್ ಅನ್ನ ನೋಡೋದಾದ್ರೆ ಡಿಕ್ರೀಸ್ ಆಗ್ತಾ ಇದೆ. ಸೊ ನಮ್ಮ ಮೂರನೆಯ ರಿಸಲ್ಟ್ ಏನಾಯ್ತು, ಕ್ವಾಂಟಿಟಿಯನ್ನ ಚೆಕ್ ಮಾಡೋದಾದ್ರೆ ಸೇಮ್, ಸಿಮಿಲರ್, ಕಾನ್ಸ್ಟೆಂಟ್ ಇದೆ. ಪ್ರೈಸ್ಗಳನ್ನ ಚೆಕ್ ಮಾಡೋದಾದ್ರೆ ಡಿಕ್ರೀಸ್ ಆಗ್ತಾ ಇದೆ. ನಮ್ಮ ನಾಲ್ಕನೆಯ ಸಿಚುವೇಶನ್ ಡಿಮಾಂಡ್ ರೈಟ್ ವರ್ಡ್ಗೆ ಹೋಗುತ್ತೆ, ಸಪ್ಲೈ ಯಾವ ಕಡೆ ಹೋಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗುತ್ತೆ. ಅದರ ರಿಸಲ್ಟ್ ಏನು ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನಮ್ಮ ನಾಲ್ಕನೆಯ ಸಿಚುವೇಶನ್ ನಲ್ಲಿ ಡಿಮಾಂಡ್ ರೈಟ್ ವರ್ಡ್ ಹೋಗುತ್ತೆ ಮತ್ತು ಸಪ್ಲೈ ಲೆಫ್ಟ್ ವರ್ಡ್ಗೆ ಬರುತ್ತೆ. ಸೊ ನಮ್ಮ ಡಿಮಾಂಡ್ ರೈಟ್, ಸಪ್ಲೈ ಲೆಫ್ಟ್ ಅನ್ನೋದಾದ್ರೆ ಇದು ನಮ್ಮ ವೈ ಆಕ್ಸಿಸ್ ಮತ್ತು ಇದು ನಮ್ಮ ಎಕ್ಸ್ ಆಕ್ಸಿಸ್. ಇಲ್ಲಿ ನಾನು ಕ್ವಾಂಟಿಟಿಯನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ಪ್ರೈಸಸ್ಗಳನ್ನ ತೆಗೆದುಕೊಳ್ತೀನಿ. ಸೊ ಕ್ವಾಂಟಿಟಿ 10, 20, 30, 40, 50. 10, 20, 30, 40 ಮತ್ತು 50. ಸೊ ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡಿನ ಕರ್ವ್ ಆದ್ರೆ ಇದು ನಮ್ಮ ಸಪ್ಲೈನ ಕರ್ವ್ ಆಗತ್ತೆ. ಸೊ ಎಲ್ಲಿ ಡಿಮಾಂಡ್ ಅಂಡ್ ಸಪ್ಲೈ ಮೀಟ್ ಆಗ್ತಾ ಇದೆ
As I say, it is a happy situation for the producer ಮತ್ತೆ it is a happy situation for the consumer. Equilibrium point. ಈಗ ಡಿಮಾಂಡ್ ರೈಟ್ ವರ್ಡ್ಸ್, ಸಪ್ಲೈ ಏನಾಗ್ತಾ ಇದೆ, ಲೆಫ್ಟ್ ವರ್ಡ್ ಶಿಫ್ಟ್ ಆಗ್ತಾ ಇದೆ. ಇದು ನಮ್ಮ ಬ್ಲೂ ಕಲರ್ ನಲ್ಲಿ ಮಾರ್ಕ್ ಮಾಡೋಣ. ಡಿಮಾಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ಡಿಮಾಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ಸಪ್ಲೈ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ನಮ್ಮ ಸಪ್ಲೈ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ಈಗ ನಾವು ಈ ಎಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನ ತಗೊಳ್ಳೋದಾದ್ರೆ ನಮ್ಮ ಕ್ವಾಂಟಿಟಿ ಮತ್ತೊಮ್ಮೆ ಏನಾಯಿತು, ಸೇಮ್ ಆಯಿತು. ಅದೇ ನಮ್ಮ ಪ್ರೈಸಸ್ಗಳ ಎಕ್ವಿಲಿಬ್ರಿಯಂ ತಗೊಳ್ಳೋದಾದ್ರೆ ಪ್ರೈಸಸ್ಗಳೇನಾಗ್ತಾ ಇವೆ, ಜಾಸ್ತಿ ಆಗ್ತಾ ಇದೆ. ಸೊ ಕ್ವಾಂಟಿಟಿ ಕಾನ್ಸ್ಟೆಂಟ್ ಅಥವಾ ಸೇಮ್ ಆಗಿ ಉಳ್ಕೊಂಡಿದೆ. ಅದೇ ಪ್ರೈಸಸ್ನ ಕಡೆ ಗಮನ ಹರಿಸೋದಾದ್ರೆ ಪ್ರೈಸಸ್ಗಳು ಜಾಸ್ತಿ ಆಗ್ತಾ ಇವೆ. ಅದನ್ನ ನಾವೇನಂತ ಕರಿತೀವಿ, ಇನ್ಕ್ರೀಸಸ್ ಅಂತ ಕರಿತೀವಿ. ಪ್ರೈಸ್ಗಳು ಜಾಸ್ತಿ ಆದವು, ಕ್ವಾಂಟಿಟಿಗಳು ಹಾಗೆ ಉಳ್ಕೊಂಡ್ವು. ಸೊ 4 ಸಿಚುವೇಶನ್, ಲೆಫ್ಟ್ ಲೆಫ್ಟ್, ರೈಟ್ ರೈಟ್, ಲೆಫ್ಟ್ ರೈಟ್ ಮತ್ತು ರೈಟ್ ಲೆಫ್ಟ್. ಇದನ್ನ ಮತ್ತೊಂದು ಡೈರೆಕ್ಷನ್ ನಲ್ಲಿ ನೋಡೋದಾದ್ರೆ ಡಿಕ್ರೀಸ್ ಡಿಕ್ರೀಸ್, ಇನ್ಕ್ರೀಸ್ ಇನ್ಕ್ರೀಸ್, ಡಿಕ್ರೀಸ್ ಇನ್ಕ್ರೀಸ್, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಅಂತಕ್ಕಂತಹ 4 ಸಿಚುವೇಶನ್ ನಲ್ಲಿ ಕೂಡ ಇದನ್ನ ಅನಲೈಸ್ ಮಾಡಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಮಾರ್ಕೆಟ್ ಎಕ್ವಿಲಿಬ್ರಿಯಂ ವಿತ್ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ಏನು ಮಾರ್ಕೆಟ್ ಎಕ್ವಿಲಿಬ್ರಿಯಂ ವಿತ್ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ವರ್ಕ್ ಆಗ್ತಾ ಇರತಕ್ಕಂತಹ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟಿನ ಒಂದು ಚೀಫ್ ಫೀಚರ್, ಕ್ಯಾರೆಕ್ಟರಿಸ್ಟಿಕ್ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ಏನು ಈ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್, ಇದರ ಲಾಜಿಕ್ ಏನು, ಹೇಗೆ ಮಾರ್ಕೆಟ್ ಎಕ್ವಿಲಿಬ್ರಿಯಂ ಬರುತ್ತೆ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಹಲವಾರು ಜನ ಸೆಲ್ಲರ್ಗಳಿದ್ದು ಅವರು ಒಂದು ಅತ್ಯದ್ಭುತವಾದ ಪ್ರಾಫಿಟ್ಗಳನ್ನು ಮಾಡೋದನ್ನ ಆಚೆ ಕಡೆಯಿಂದ ಜನ ಅಬ್ಸರ್ವ್ ಮಾಡಿದಾಗ ಜಾಸ್ತಿ ಜಾಸ್ತಿ ಬಿಸ್ನೆಸ್ ಮೆನ್ಗಳು ಆ ಮಾರ್ಕೆಟ್ಗೆ ಬಂದು ಜಾಯಿನ್ ಆಗ್ತಾರೆ. ಜಾಸ್ತಿ ಜಾಸ್ತಿ ಬಿಸ್ನೆಸ್ ಮೆನ್ಗಳು ಆ ಮಾರ್ಕೆಟ್ಗೆ ಬಂದು ಜಾಯಿನ್ ಆದಂತೆಲ್ಲ ಜನರಿಗೆ ಸಿಗ್ತಕ್ಕಂತಹ ಪ್ರಾಫಿಟ್ ಏನಾಗುತ್ತೆ, ನಾರ್ಮಲ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಯಾವಾಗ ಆ ಮಾರ್ಕೆಟಿನಲ್ಲಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದನ್ನ ಹಲವಾರು ಬಿಸ್ನೆಸ್ ಮೆನ್ಗಳು ಅಬ್ಸರ್ವ್ ಮಾಡಿ ಮಾರ್ಕೆಟನ್ನ ಎಕ್ಸಿಟ್ ಮಾಡ್ತಾರೆ. ತುಂಬಾ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಬ್ಯಾಕ್ ಟು ನಾರ್ಮಲ್ ಪ್ರಾಫಿಟ್ ಬರುತ್ತೆ. ಅದಕ್ಕೆ ನಾವು ನಮ್ಮ ಎಕನಾಮಿಕ್ಸ್ ನಲ್ಲಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಗಳಲ್ಲಿ ಅಥವಾ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ವರ್ಕ್ ಆಗ್ತಕ್ಕಂತಹ ಮಾರುಕಟ್ಟೆಗಳಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ತುಂಬಾ ಸೂಪರ್ ಲಾಸ್ ಆಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾಕೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ತುಂಬಾ ಜನ ಬಿಸ್ನೆಸ್ ಮೆನ್ಗಳು ಒಂದೇ ಕಡೆ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿ ಮಾರ್ಕೆಟ್ಟಿಗೆ ಹೊಸ ಬಿಸ್ನೆಸ್ ಮೆನ್ಗಳು ಬರ್ತಾರೆ. ತುಂಬಾ ಜನ ಸಪ್ಲೈಯನ್ನ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಸೂಪರ್ ಪ್ರಾಫಿಟ್ ಇಂದ ಪ್ರಾಫಿಟ್ಗಳು ಮತ್ತೆ ಏನಾಗುತ್ತೆ, ನಾರ್ಮಲ್ ಪ್ರಾಫಿಟ್ಗೆ ಬರುತ್ತೆ. ಯಾಕೆಂದ್ರೆ ಸಪ್ಲೈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದೆ. ಸೊ ಸಪ್ಲೈ ಜಾಸ್ತಿ ಆಗುತ್ತೆ, ಕೊಳ್ಳುವಂತವರು ಬೈಯರ್ಗಳು ಅಷ್ಟೇ ಉಳ್ಕೊಳ್ತಾರೆ, ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಮಾರ್ಕೆಟಿನಲ್ಲಿ ತುಂಬಾ ಲಾಸ್ಗಳಾಗ್ತಾ ಇದ್ರೆ, ಸೂಪರ್ ಲಾಸ್ಗಳಾಗ್ತಾ ಇದ್ರೆ ಅದು ಕೂಡ ನಾರ್ಮಲ್ ಪ್ರಾಫಿಟ್ಗೆ ಬರುತ್ತೆ. ಯಾಕೆ ಅಂದ್ರೆ ಅಷ್ಟು ಸೂಪರ್ ಲಾಸ್ಗಳನ್ನ ತಡ್ಕೊಳ್ತಕ್ಕಂತಹ ಕೆಪಾಸಿಟಿ ಎಲ್ಲ ಬಿಸ್ನೆಸ್ ಮೆನ್ಗಳಿಗೂ ಇರೋದಿಲ್ಲ. ಸೊ ಯಾವ ಬಿಸ್ನೆಸ್ ಮೆನ್ಗಳಿಗೆ ಲಾಸು ಅನ್ನಿಸ್ತಾ ಇದೆ ಅವರು ಮಾರ್ಕೆಟ್ ಅನ್ನ ಎಕ್ಸಿಟ್ ಮಾಡ್ತಾರೆ. ಸಪ್ಲೈ ಕಡಿಮೆ ಆಗುತ್ತೆ, ಮತ್ತೊಮ್ಮೆ ನಂಬರ್ ಆಫ್ ಬೈಯರ್ಸ್ ಹಾಗೆ ಉಳ್ಕೊಳ್ತಾರೆ. ಅಲ್ಲಿಗೆ ಪ್ರಾಫಿಟ್ ಅಡ್ಜಸ್ಟ್ಮೆಂಟ್, ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಮತ್ತೆ ಮಾರ್ಕೆಟ್ ನಾರ್ಮಲ್ ಪ್ರಾಫಿಟ್ಗೆ ಬಂದು ತಲುಪುತ್ತೆ. ಎಕ್ವಿಲಿಬ್ರಿಯಂ ಪ್ರೈಸ್ ಮಸ್ಟ್ ಆಲ್ವೇಸ್ ಬಿ ಈಕ್ವಲ್ ಟು ಮಿನಿಮಮ್ ಆವರೇಜ್ ಕಾಸ್ಟ್. ಸೊ ಇಂತಹ ಮಾರ್ಕೆಟ್ಗಳಲ್ಲಿ ನಮ್ಮ
ಪ್ರೈಸ್ ಯಾವಾಗಲೂ ಏನಾಗಿರಬೇಕು, ಆವ್ರೇಜ್ ಕಾಸ್ಟಿಗೆ ಈಕ್ವಲ್ ಆಗಿರಬೇಕು. ಸೊ ಇಫ್ ದ ಫರ್ಮ್ ಅರ್ನ್ ಸೂಪರ್ ಪ್ರಾಫಿಟ್ಸ್, ನ್ಯೂ ಫರ್ಮ್ ವಿಲ್ ಎಂಟರ್, ಇನ್ಕ್ರೀಸಿಂಗ್ ದ ಸಪ್ಲೈ ಅಂಡ್ ಲೋವರಿಂಗ್ ದ ಪ್ರೈಸ್. ಅದೇ ತರ ಇಫ್ ದ ಫರ್ಮ್ ಇನ್ಕರ್ ಲಾಸಸ್, ನಾನು ಈಗ ತಾನೇ ಹೇಳಿದ ಹಾಗೆ ಎಲ್ಲರಿಗೂ ಲಾಸ್ ತಡ್ಕೊಳ್ತಕ್ಕಂತಹ ಶಕ್ತಿ ಇರೋದಿಲ್ಲ. ಸಮ್ ಆಫ್ ದೆಮ್ ವಿಲ್ ಎಕ್ಸಿಟ್, ಡಿಕ್ರೀಸಿಂಗ್ ದ ಸಪ್ಲೈ, ರೈಸಿಂಗ್ ದ ಪ್ರೈಸ್ ಅಂಟಿಲ್ ರಿಮೈನಿಂಗ್ ಫರ್ಮ್ಸ್ ಅರ್ನ್ normal profit. So equilibrium quantity is determined at the intersection of market demand curve with the price, which is equal to minimum average cost. So ಯಾವ ಜಾಗದಲ್ಲಿ equilibrium quantity determine ಆಗುತ್ತೆ, ಯಾವ ಜಾಗದಲ್ಲಿ ಅಂದ್ರೆ ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ದ ಮಿನಿಮಮ್ ಆವ್ರೇಜ್ ಕಾಸ್ಟ್. ಅಂತಹ ಜಾಗದಲ್ಲಿ ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಡಿಟರ್ಮೈನ್ ಆಗುತ್ತೆ. ಹಾಗಾದ್ರೆ ಒಂದು ಮಾರ್ಕೆಟ್ನಲ್ಲಿ ಎಕ್ವಿಲಿಬ್ರಿಯಂ ನಂಬರ್ ಆಫ್ ಫರ್ಮ್ಸ್ ಅನ್ನ ಹೇಗೆ ಡಿಸೈಡ್ ಮಾಡೋದು? ಟೋಟಲ್ ಕ್ವಾಂಟಿಟಿ ಡಿವೈಡೆಡ್ ಬೈ ಕ್ವಾಂಟಿಟಿ ಪರ್ ಫರ್ಮ್. ಸೊ ಮಾರ್ಕೆಟಿನಲ್ಲಿ ಒಟ್ಟು ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ ಡಿವೈಡೆಡ್ ಬೈ ಎಷ್ಟು ಕ್ವಾಂಟಿಟಿ ಪರ್ ಫರ್ಮ್ ಪ್ರೊಡ್ಯೂಸ್ ಆಗ್ತಾ ಇದೆ, ಅದನ್ನ ಡಿವೈಡ್ ಮಾಡಿ ತಿಳ್ಕೊಂಡಾಗ ಎಕ್ವಿಲಿಬ್ರಿಯಂ ನಂಬರ್ ಆಫ್ ಫರ್ಮ್ಸ್ ಗೊತ್ತಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಹೇಳ್ತಾ ಇದೆ an example wheat market with free entry and exit. ಹಾಗಾದ್ರೆ ಅವನಿಲ್ಲಿ ಯಾವ ಕಂಟೆಂಟ್ ಕೊಟ್ಟಿದ್ದಾನೆ? ಕನ್ಸಿಡರ್ ಅ ಕಾಟನ್ ಮಾರ್ಕೆಟ್ ವೇರ್ ಡಿಮಾಂಡ್ ಕರ್ವ್ ಫಾರ್ ದ ಕಾಟನ್ is Q equals 200 minus P. Assume that the market consists identical andre similar firms which the supply of a single firm is Q 10 plus P at the price of 20. So first ಅವನು ನಮ್ಗೇನು ಕಂಟೆಂಟ್ ಅನ್ನ ಕೊಟ್ಟಿದ್ದಾನೆ ಅದನ್ನ ಬರ್ಕೊಳ್ಳೋಣ. ಸೊ ಕ್ಯೂ ಡಿ ಎಷ್ಟಿದೆ? 200 ಮೈನಸ್ ಪಿ ಇದೆ. ಕ್ಯೂ ಎಸ್ ಎಷ್ಟಿದೆ? 10 ಪ್ಲಸ್ ಪಿ ಇದೆ. ಪಿ ಎಷ್ಟು ಕೊಟ್ಟಿದ್ದಾನೆ? ಪಿ 20 ಕೊಟ್ಟಿದ್ದಾನೆ. ಸೊ ಯಾವಾಗಲೂ ನಾವು ಕ್ಯೂ ಡಿ ಈಕ್ವಲ್ಸ್ ಕ್ಯೂ ಎಸ್, ಕ್ಯೂ ಡಿ ಈಕ್ವಲ್ಸ್ ಕ್ಯೂ ಎಸ್ ಅನ್ನೋ ಅಸಂಪ್ಷನ್ ಅಲ್ಲೇ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು. ಯಾಕೆ ಅಂದ್ರೆ ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂತಹ ಟಾಪಿಕ್ಗೆ ಮಾರ್ಕೆಟ್ ಎಕ್ವಿಲಿಬ್ರಿಯಂ. ಸೊ ಅಲ್ಲಿಗೆ ಡಿಮಾಂಡ್ ಅಂಡ್ ಸಪ್ಲೈ ಯಾವಾಗಲೂ ಏನಾಗಿರ್ಬೇಕು? ಎಕ್ವಿಲಿಬ್ರಿಯಂ ಅಲ್ಲಿ ಇರಬೇಕು. ಸೊ 200 ಮೈನಸ್ ಪಿ ಈಕ್ವಲ್ಸ್ 10 ಪ್ಲಸ್ ಪಿ ಆಗುತ್ತೆ. ಇಲ್ಲಿ ಪಿ ನಮಗೆ ಡೈರೆಕ್ಟ್ ಆಗಿ ಗೊತ್ತಿದೆ, ಎಷ್ಟಿದೆ? 20 ಇದೆ. ಸೊ ಅಲ್ಲಿಗೆ ಕ್ವಾಂಟಿಟಿ ಡಿಮಾಂಡೆಡ್ 200 ಮೈನಸ್ 20 180 ಆಯಿತು. ಅದೇ ತರ ಕ್ವಾಂಟಿಟಿ ಸಪ್ಲೈಡ್ 10 ಪ್ಲಸ್ 20 30 ಆಯಿತು. ಸೊ ಈಗ ನಾವು ಈ ವ್ಯಾಲ್ಯೂಗಳನ್ನ ಚೆಕ್ ಮಾಡೋದಾದ್ರೆ ಎಕ್ವಿಲಿಬ್ರಿಯಂ ಪ್ರೈಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, 20 ಇದೆ. ಔಟ್ಪುಟ್ ಪರ್ ಫರ್ಮ್ ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ನಂಬರ್ ಆಫ್ ಫರ್ಮ್ಸ್ ಅಂತ ಕೇಳ್ತಾ ಇದ್ದಾನೆ. ಇಟ್ ಈಸ್ ವೆರಿ ಸಿಂಪಲ್. ನಮ್ಮ 180 ಡಿವೈಡೆಡ್ ಬೈ ಕ್ವಾಂಟಿಟಿ ಸಪ್ಲೈಡ್. ಸೊ ಟೋಟಲ್ ಎಷ್ಟಿದೆ? 180 ಔಟ್ಪುಟ್ ಇದೆ ಡಿವೈಡೆಡ್ ಬೈ 30 kgs ಸಪ್ಲೈ ಇದೆ. ಪ್ರತಿ ಸಿಂಗಲ್ ಫರ್ಮಿನ ಸಪ್ಲೈ ಎಷ್ಟಿದೆ? 10 ಪ್ಲಸ್ ಪಿ. ಔಟ್ಪುಟ್ ಪರ್ ಫರ್ಮ್ ಎಷ್ಟಿದೆ? 30 ಇದೆ. ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಎಷ್ಟಿದೆ? 180 ಇದೆ. 180 ಡಿವೈಡೆಡ್ ಬೈ 30. ಸೊ 3 1s 3 6s. ಅಲ್ಲಿಗೆ ನಂಬರ್ ಆಫ್ ಫರ್ಮ್ಸ್ ಎಷ್ಟಿರಬೇಕು? 6 ಫರ್ಮ್ ಇರಬೇಕು. ಸೊ ಇಲ್ಲಿ ಎಕ್ವಿಲಿಬ್ರಿಯಂ ಪ್ರೈಸ್ ಅನ್ನ ಅವನೇ ಕೊಟ್ಟಿದ್ದ, 20 ಇದೆ. ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಎಷ್ಟಿದೆ? 180 ಇದೆ. ಔಟ್ಪುಟ್ ಪರ್ ಫರ್ಮ್ ಎಷ್ಟಿದೆ? 30 ಇದೆ. ಸೊ ನಂಬರ್ ಆಫ್ ಫರ್ಮ್ಸ್ ಎಷ್ಟಿದ್ದಾರೆ? 6 ಫರ್ಮ್ ಇದ್ದಾರೆ. ಸೊ 6 ಫರ್ಮ್ಗಳು ಈ ಮಾರ್ಕೆಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಎಕ್ವಿಲಿಬ್ರಿಯಂ ಅನ್ನ ರೀಚ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ.
ಮುಂದಿನ ಟಾಪಿಕ್ ನೋಡೋದಾದ್ರೆ ಶಿಫ್ಟ್ಸ್ ಇನ್ ಡಿಮಾಂಡ್ ವಿತ್ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ಸೊ ವಿತ್ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್, ಶಿಫ್ಟ್ಸ್ ಇನ್ ಡಿಮಾಂಡ್ affects the equilibrium quantity and number of firms but not the price ಅಂತ ಹೇಳ್ತಾ ಇದ್ದಾನೆ. ಹೇಗೆ? ರೈಟ್ ವರ್ಡ್ ಶಿಫ್ಟ್ ಮತ್ತು ಲೆಫ್ಟ್ ವರ್ಡ್ ಶಿಫ್ಟ್ ಮತ್ತೊಮ್ಮೆ ಏನಾಗುತ್ತೆ, ಡಿಮಾಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ ಒಂದು ಸಿಚುವೇಶನ್ ನಲ್ಲಿ, ಡಿಮಾಂಡ್ ಮತ್ತೊಂದು ಸಿಚುವೇಶನ್ ನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ಆದ್ರೆ ವೆರಿ ಕ್ಲಿಯರ್ಲಿ ನಮಗೆ ಗೊತ್ತಿದೆ, as usual this is our y axis, this is our x axis. ನಮ್ಮ ಗ್ರಾಫ್ ನ ಮುಖೇನ ಕಲಿಯೋಣ. ಸೊ ವೆರಿ ಕ್ಲಿಯರ್ಲಿ ನಮಗೆ ಗೊತ್ತಿದೆ, ನಮ್ಮ ಪ್ರೈಸ್ ಇಸ್ ಈಕ್ವಲ್ ಟು ಯಾವಾಗ್ಲೂ ಏನಾಗಿರ್ಬೇಕು, ಮಿನಿಮಮ್ ಆವ್ರೇಜ್ ಕಾಸ್ಟ್ ಆಗಿರಬೇಕು. ಸೊ ನಮ್ಮ ಪ್ರೈಸ್ ಮಿನಿಮಮ್ ಆವ್ರೇಜ್ ಕಾಸ್ಟಿಗೆ ಈಕ್ವಲ್ ಆಗಿರಬೇಕು ಅಂದ್ರೆ ಅದೇನಾಗಿರುತ್ತೆ, ಒಂದು ಹಾರಿಜಾಂಟಲ್ ಲೈನ್ ಆಗಿರುತ್ತೆ. ಸೊ ನೀವಿಲ್ಲಿ ಸಾಮಾನ್ಯವಾಗಿ ಆಸ್ ಯೂಶುವಲ್ ತಗೊಳ್ತಕ್ಕಂಥದ್ದೇ ಒಂದಷ್ಟು ನಂಬರ್ಗಳನ್ನ ತಗೊಳ್ಳೋಣ. ಸೊ 10, 20, 30, 40, 50, 10, 20, 30, 40 ಮತ್ತು 50. ಮೊದಲಿಗೆ ಇದು ನಮ್ಮ D1. ಸೊ ರೈಟ್ ನೌ ಪ್ರೈಸಸ್ ಅಲ್ಲಿ ಯಾವುದೇ ಕೂಡ ಚೇಂಜಸ್ ಇಲ್ಲ. ಸದ್ಯಕ್ಕೆ ಕ್ವಾಂಟಿಟಿ ಎಷ್ಟಿದೆ, 30 ಇದೆ. ಆದ್ರೆ ರೈಟ್ ವರ್ಡ್ ಶಿಫ್ಟ್ ಆಗ್ತಾ ಇದ್ದಂಗೆ ಡಿಮಾಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಬಂದು ಅದು D2 ಆಗ್ತಾ ಇದ್ದಂಗೆ ನಮ್ಮ ಈಕ್ವಿಲಿಬ್ರಿಯಂ ಪಾಯಿಂಟ್ ಚೇಂಜ್ ಆಗುತ್ತೆ. ಈಗ ನಮ್ಮ ಕ್ವಾಂಟಿಟಿ ಎಷ್ಟಾಯಿತು, ಜಾಸ್ತಿ ಆಯಿತು. ಸೊ ನಂಬರ್ ಆಫ್ ಫರ್ಮ್ಸ್, equilibrium quantity and the number of firms will increase. Equilibrium quantity Q ಇಂದ Q1ಗೆ ಬಂತು. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಲೆಫ್ಟ್ ವರ್ಡ್ ಶಿಫ್ಟ್ ಅನ್ನ ತಗೊಂಡ್ರೆ equilibrium quantity and the number of firms will decrease. ಇದೇ ಗ್ರಾಫಿನಲ್ಲೇ ಅದನ್ನು ಕೂಡ ಮಾಡೋಣ. ಇದಕ್ಕೆ ನಾನೊಂದು ಬ್ಲೂ ಲೈನ್ ಅನ್ನ ತೆಗೆದುಕೊಳ್ತೇನೆ. ಬ್ಲೂ ಲೈನಿನಲ್ಲಿ ನಾನು ನನ್ನ D3 ಅನ್ನ ಮಾಡ್ತಾ ಇದ್ದೀನಿ. ಈಕ್ವಿಲಿಬ್ರಿಯಂ ಸೇಮ್ ಆಗಿ ಇರುತ್ತೆ. ಈಗ ನಮ್ಮ Q2 ಅನ್ನ ನೋಡಿ, ನಮ್ಮ Q2 ಏನಾಯ್ತು, ಕಡಿಮೆ ಆಯಿತು. ಸೊ ಇಟ್ ಡಿಕ್ರೀಸಸ್. ಎಷ್ಟು ಇಂಟ್ರೆಸ್ಟಿಂಗ್. ನಮ್ಮ ಎಕನಾಮಿಕ್ಸಿನಲ್ಲಿ ನೀವು ಯಾವುದೇ ರ್ಯಾಂಡಮ್ ನಂಬರ್ ತಗೊಂಡು ಗ್ರಾಫ್ಗಳನ್ನು ಪ್ಲಾಟ್ ಮಾಡಿ, ಗ್ರಾಫಿನ ಥಿಯರಿ ಏನಾಗಿರಬೇಕು, ಪ್ರೂವ್ ಆಗಲೇಬೇಕು. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಮೈ ಸಬ್ಜೆಕ್ಟ್. ಸೊ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ದಿಸ್ ಡಿಫರ್ಸ್ ಫ್ರಮ್ ಮಾರ್ಕೆಟ್ ವಿತ್ ಫಿಕ್ಸೆಡ್ ನಂಬರ್ ಆಫ್ ಫರ್ಮ್ಸ್ ವೇರ್ ಡಿಮಾಂಡ್ ಶಿಫ್ಟ್ಸ್ ಅಫೆಕ್ಟ್ ಬೋತ್ ಪ್ರೈಸ್ ಅಂಡ್ ಕ್ವಾಂಟಿಟಿ. ಸೊ ರೈಟ್ ವರ್ಡ್ ಶಿಫ್ಟ್ ಆದ್ರೆ ಡಿಮಾಂಡ್ ಇನ್ಕ್ರೀಸಸ್ ಕ್ವಾಂಟಿಟಿ ಅಂಡ್ ಫರ್ಮ್ ಪ್ರೈಸ್ ಏನಾಗುತ್ತೆ, ಸೇಮ್ ಆಗಿರುತ್ತೆ. ಲೆಫ್ಟ್ ವರ್ಡ್ ಶಿಫ್ಟ್ ಆದ್ರೆ ಡಿಮಾಂಡ್ ಡಿಕ್ರೀಸಸ್ ಕ್ವಾಂಟಿಟಿ ಅಂಡ್ ಫರ್ಮ್ ಪ್ರೈಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅದನ್ನ ನಾವು ನಮ್ಮ ಗ್ರಾಫಿನಿಂದ ಪರ್ಫೆಕ್ಟ್ ಆಗಿ ಕಲಿತ್ವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರೈಸ್ ಸೀಲಿಂಗ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಏನು ಪ್ರೈಸ್ ಸೀಲಿಂಗ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸಿಗೆ ಪ್ರೈಸ್ ಸೀಲಿಂಗ್, ಇದಾದ ನಂತರ ಪ್ರೈಸ್ ಫ್ಲೋರ್ ಟಾಪಿಕ್ ಬರುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಪ್ರೈಸ್ ಸೀಲಿಂಗ್ ಅಂದ್ರೆ, ಯಾವುದೇ ಒಂದು ಮಾರ್ಕೆಟಿನಲ್ಲಿ ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ ಹಾಗೆ ಎಕ್ವಿಲಿಬ್ರಿಯಂ ಕಂಡೀಷನ್ ನಲ್ಲಿ ಮಾರ್ಕೆಟ್ ನಡೀತಾ ಇರುತ್ತೆ. ಆದ್ರೆ ಎಲ್ಲವೂ ಎಕ್ವಿಲಿಬ್ರಿಯಂ ಕಂಡೀಷನ್ ನಲ್ಲೇ ನಡೀತಾ ಇದ್ರೆ ಎಲ್ಲರಿಗೂ ಅನುಕೂಲವಾಗುತ್ತಾ? ಎಲ್ಲರೂ ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವಾ? ಈ ಪ್ರಶ್ನೆಯನ್ನ ಸರ್ಕಾರ ಯಾವಾಗ್ಲೂ ಕೇಳುತ್ತೆ. ಸರ್ಕಾರಕ್ಕೆ ಇರ್ತಕ್ಕಂತಹ ಮುಖ್ಯ ಆಬ್ಜೆಕ್ಟಿವ್ ತಮ್ಮ ಪ್ರಜೆಗಳನ್ನ, ತಮ್ಮ ಸಿಟಿಸನ್ಗಳನ್ನ, ತಮ್ಮ ಕನ್ಸ್ಯೂಮರ್ಗಳನ್ನ ಪ್ರೊಟೆಕ್ಟ್ ಮಾಡತಕ್ಕಂಥದ್ದು. ಸೊ ಯಾವುದೇ ಒಂದು ಮಾರ್ಕೆಟ್ನಲ್ಲಿ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಕನ್ಸ್ಯೂಮರ್ಗಳನ್ನ ಮ್ಯಾನ್ಯುಫ್ಯಾಕ್ಚರ್ಗಳ ಹಾವಳಿಯಿಂದ, ಎಕ್ಸ್ಪ್ಲಾಯ್ಟೇಷನ್ನಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಸರ್ಕಾರ ಮಾಡ್ತಕ್ಕಂತಹ ಪಾಲಿಸಿಯೇ
ಪ್ರೈಸ್ ಸೀಲಿಂಗ್. ಸೊ ಏನು ಪ್ರೈಸ್ ಸೀಲಿಂಗ್ ಅಂದ್ರೆ, ಸರ್ಕಾರ ಒಂದು ಅಪ್ವರ್ಡ್ ಲಿಮಿಟ್ ಅನ್ನ ಸೆಟ್ ಮಾಡಿ ಬಿಟ್ಬಿಡುತ್ತೆ. ಆ ಅಪ್ವರ್ಡ್ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಯಾವುದೇ ಫರ್ಮ್ ಕೂಡ, ಯಾವುದೇ ಮ್ಯಾನ್ಯುಫ್ಯಾಕ್ಚರ್ಗರು ಕೂಡ ಮಾರ್ಕೆಟ್ನಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನ, ಸರ್ವಿಸಸ್ಗಳನ್ನ ಮಾರೋ ಹಾಗಿಲ್ಲ. ಅದನ್ನ ನಾವೇನಂತ ಕರಿತೀವಿ? ಪ್ರೈಸ್ ಸೀಲಿಂಗ್ ಅಂತ ಕರಿತೀವಿ. ಇದಕ್ಕೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಕೋವಿಡ್ನ ಟೈಮಲ್ಲಿ ಇಡೀ ದೇಶಕ್ಕೆ ಕೊಟ್ಟಂತಹ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇಂಜೆಕ್ಷನ್ಗಳು. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇಂಜೆಕ್ಷನ್ಗಳಿಗೆ ಸರ್ಕಾರ ಒಂದು ಕ್ಯಾಪ್ ಅನ್ನ ಇಟ್ಟಿತ್ತು. ಕೋವಿಶೀಲ್ಡ್ ಇಂಜೆಕ್ಷನ್ ಅನ್ನ 850 ರೂಪಾಯಿ ಮೇಲೆ ಮಾರಬಾರ್ದು. ಕೋವ್ಯಾಕ್ಸಿನ್ ಇಂಜೆಕ್ಷನ್ನಿನ ಒಂದು ಶಾಟ್ ಅನ್ನ 1000ದಿಂದ 1100 ರೂಪಾಯಿ ಮೇಲೆ ಮಾರಬಾರ್ದು. ಈ ರೀತಿಯ ಒಂದು ಕ್ಯಾಪ್ ಇತ್ತು. ಅದರ ಮೇಲೆ ಯಾವ ಫರ್ಮ್ಗಳು ಕೂಡ ಚಾರ್ಜ್ ಮಾಡಿ ಜನರಿಗೆ ಇಂಜೆಕ್ಷನ್ ಅನ್ನ ಕೊಡ್ಲಿಲ್ಲ. ಸರ್ಕಾರ ತನ್ನ ಪ್ರಜೆಗಳನ್ನ, ತನ್ನ ಕನ್ಸ್ಯೂಮರ್ಗಳನ್ನ ಪ್ರೊಟೆಕ್ಟ್ ಮಾಡ್ತು. ಅದಕ್ಕೆ ನಾವೇನಂತೀವಿ? ಪ್ರೈಸ್ ಸೀಲಿಂಗ್ ಅಂತೀವಿ. ಸೊ ಇದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋದಾದ್ರೆ, ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್, ಇದು ನಮ್ಮ ಎಕ್ಸ್ ಆಕ್ಸಿಸ್. ನಾನು ಇಲ್ಲಿ ಕ್ವಾಂಟಿಟಿಯನ್ನ ತೆಗೆದುಕೊಳ್ತೇನೆ, ನಾನು ಇಲ್ಲಿ ಪ್ರೈಸಸ್ ಅನ್ನ ತಗೊಳ್ತೀನಿ. ಸೊ 10, 20, 30, 40, 50, 10, 20, 30, 40 ಮತ್ತು 50. ಆಸ್ ಯೂಶುವಲ್ ಇದು ನಮ್ಮ ಡಿಮಾಂಡ್ ಕರ್ವ್ ಆದ್ರೆ, ಇದು ನಮ್ಮ ಸಪ್ಲೈ ಕರ್ವ್ ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್ ಆಫ್ equilibrium where producers as well as consumers are happy. ಸೊ ಯಾವುದದು? 30 ಮತ್ತು 30. ಈಗ ಪ್ರೈಸ್ ಸೀಲಿಂಗ್ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ? ಎಕ್ವಿಲಿಬ್ರಿಯಂ ಪ್ರೈಸ್ ನಲ್ಲಿ ಎಲ್ಲರಿಗೂ ತಗೊಳ್ಳಿಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದಾದ ನಂತರ ಎಕ್ವಿಲಿಬ್ರಿಯಂ ಪ್ರೈಸ್ಗಿಂತ ಕಡಿಮೆ ಮಾಡಿ ಒಂದು ಸೀಲಿಂಗ್ ಅನ್ನ ಸೆಟ್ ಮಾಡ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಪ್ರೈಸ್ ಸೀಲಿಂಗ್ ಅಂತ ಕರಿತೀವಿ. ಇದನ್ನ ಮಾಡ್ತಕ್ಕಂತಹ ಕಾರಣವೇ ಕನ್ಸ್ಯೂಮರ್ಗಳ ಪ್ರೊಟೆಕ್ಷನ್ನಿಗೋಸ್ಕರ. ಸೊ ಕನ್ಸ್ಯೂಮರ್ಗಳ ಪ್ರೊಟೆಕ್ಷನ್ನಿಗೋಸ್ಕರ ಸರ್ಕಾರ ಒಂದು ಕ್ಯಾಪ್ ಅನ್ನ ಸೆಟ್ ಮಾಡುತ್ತೆ. ಈ ತರ ಕ್ಯಾಪ್ ಸೆಟ್ ಮಾಡಿದಾಗ ಇದು ಕ್ವಾಂಟಿಟಿ ಸಪ್ಲೈಡ್ ಆಗತ್ತೆ, ಇದು ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಆಗತ್ತೆ. ಸೊ essential common example for price control, essential food items, fuel, rent control in housing markets. ಇವಾಗ ತಾನೇ ನಾನು ಎಕ್ಸಾಂಪಲ್ ಕೊಟ್ಟ ಹಾಗೆ ನಮ್ಮ ಕೋವಿಡ್ ನ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ವ್ಯಾಕ್ಸಿನೇಷನ್ಗಳು. ಸೊ ವೈಲ್ ಇಂಟೆಂಡೆಡ್ ಟು ಹೆಲ್ಪ್ ಕನ್ಸ್ಯೂಮರ್ಸ್ ಟು ಅಫೋರ್ಡ್ ಎಸೆನ್ಷಿಯಲ್ ಗೂಡ್ಸ್, ಪ್ರೈಸ್ ಸೀಲಿಂಗ್ಸ್ ಆಫ್ಟನ್ ಕ್ರಿಯೇಟ್ ಶಾರ್ಟೇಜ್. ಏನು ಕಾರಣ ಅಂದರೆ, ನಾನು ಬೆಲೆಗಳನ್ನು ಕಡಿಮೆ ಮಾಡಿದ ತಕ್ಷಣ ನನ್ನ ಸಪ್ಲೈ ಕಡಿಮೆ ಆಯಿತು, ಡಿಮಾಂಡ್ ಏನಾಯಿತು? ಜಾಸ್ತಿ ಆಯಿತು. ಅದಕ್ಕೆ ಏನಾಗುತ್ತೆ? ಶಾರ್ಟೇಜ್ಗಳು ಕ್ರಿಯೇಟ್ ಆಗುತ್ತೆ. ಶಾರ್ಟೇಜ್ಗಳು ಕ್ರಿಯೇಟ್ ಆಗ್ತಾ ಇದ್ದಂಗೆ ಪಾಪ ಜನರು ಏನು ಮಾಡ್ತಾರೆ? ರೇಷನ್ ಶಾಪ್ಗಳಲ್ಲಿ, ಅಂಗಡಿಗಳಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಂತಹ ಪರಿಸ್ಥಿತಿಗಳು ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರೈಸ್ ಫ್ಲೋರ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಒಂದು ದೇಶದಲ್ಲಿ ಬರೀ ಕನ್ಸ್ಯೂಮರ್ಸ್ನ ಮಾತ್ರ ಸರ್ಕಾರ ಪ್ರೊಟೆಕ್ಟ್ ಮಾಡಬೇಕಾ? ಒಂದು ದೇಶದ ಅರ್ಥವ್ಯವಸ್ಥೆ ನಡೀತಕ್ಕಂಥದ್ದೇ ಅದರ ಮ್ಯಾನ್ಯುಫ್ಯಾಕ್ಚರ್ಗಳಿಂದ, ಅದರ ಬಿಸ್ನೆಸ್ ಮೆನ್ಗಳಿಂದ. ಹಾಗಾದ್ರೆ ಸರ್ಕಾರಕ್ಕೆ ಬಿಸ್ನೆಸ್ ಮೆನ್ಗಳ ಕಡೆ, ಮ್ಯಾನ್ಯುಫ್ಯಾಕ್ಚರ್ಗಳ ಕಡೆ, ಪ್ರೊಡ್ಯೂಸರ್ಗಳ ಕಡೆ ಯಾವುದೇ ಜವಾಬ್ದಾರಿ ಇಲ್ಲವಾ? ಆ ಪ್ರಶ್ನೆಗೆ ಕೊಡ್ತಕ್ಕಂತಹ ಉತ್ತರವೇ ನಮ್ಮ ಪ್ರೈಸ್ ಫ್ಲೋರ್. ಏನು ಪ್ರೈಸ್ ಫ್ಲೋರ್ ಅಂದ್ರೆ, ಬರೀ ಕನ್ಸ್ಯೂಮರ್ಗಳನ್ನಷ್ಟೇ ಸರ್ಕಾರ ಪ್ರೊಟೆಕ್ಟ್ ಮಾಡೋದಲ್ಲ, ಪ್ರೊಡ್ಯೂಸರ್ಗಳನ್ನ, ಮ್ಯಾನ್ಯುಫ್ಯಾಕ್ಚರರ್ಗಳನ್ನ ಹಾಗೂ ಹಲವಾರು ಬಿಸ್ನೆಸ್ ಮೆನ್ಗಳನ್ನ ಕೂಡ ಸರ್ಕಾರ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಕೆಲಸಗಳನ್ನ ಕ್ರಿಯೇಟ್ ಮಾಡೋದು, ಇನ್ಕಮ್ಗಳನ್ನ ಕ್ರಿಯೇಟ್ ಮಾಡೋದು, ಹೆಚ್ಚೆಚ್ಚು ಟ್ಯಾಕ್ಸ್ಗಳನ್ನ ಸರ್ಕಾರಕ್ಕೆ ಕಟ್ಟೋದು ಈ ಪ್ರೊಡ್ಯೂಸರ್ಗಳು ಮತ್ತು ಬಿಸ್ನೆಸ್ ಫರ್ಮ್ಗಳು. ಹಾಗಾದ್ರೆ
ಪ್ರೈಸ್ ಫ್ಲೋರ್ ಅಂದ್ರೆ ಏನರ್ಥ? ಇಂತಹ ಪ್ರೊಡ್ಯೂಸರ್ಗಳನ್ನ, ಇಂತಹ ಮ್ಯಾನ್ಯುಫ್ಯಾಕ್ಚರ್ಗಳನ್ನ ಸರ್ಕಾರ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಈಕ್ವಿಲಿಬ್ರಿಯಂ ಪ್ರೈಸ್ಗಿಂತ ಮೇಲೆ ಪ್ರೈಸ್ ಅನ್ನ ಸೆಟ್ ಮಾಡಿ ಅವರ ಇಂಟ್ರೆಸ್ಟ್ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಪ್ರೈಸ್ ಫ್ಲೋರ್ ಅಂತ ಕರಿತೀವಿ. ಏನು ಪ್ರೈಸ್ ಫ್ಲೋರ್ ಅಂದ್ರೆ? ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ಅದನ್ನ ತಿಳ್ಕೊಳ್ಳೋಣ. ಸೊ ಆಸ್ ಯೂಶುವಲ್ ಇದು ನನ್ನ ವೈ ಆಕ್ಸಿಸ್ ಮತ್ತು ಇದು ನನ್ನ ಎಕ್ಸ್ ಆಕ್ಸಿಸ್. ಇಲ್ಲಿ ನಾನು ಕ್ವಾಂಟಿಟಿಯನ್ನ ತಗೊಂಡ್ರೆ ಇಲ್ಲಿ ಪ್ರೈಸಸ್ಗಳನ್ನ ತೆಗೆದುಕೊಳ್ತೀನಿ. 10, 20, 30, 40, 50. ಇಲ್ಲೇನಾಗುತ್ತೆ? 10, 20, 30, 40 ಮತ್ತು 50 ಆಗುತ್ತೆ. ಆಸ್ ಯೂಶುವಲ್ ಇದು ನನ್ನ ಡಿಮಾಂಡ್ ಆದ್ರೆ ಇದು ನನ್ನ ಸಪ್ಲೈ ಆಗುತ್ತೆ. ಯಾವುದೇ ಒಂದು ಎಕಾನಮಿಯಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಈಕ್ವಲ್ ಆಗಿರ್ತಕ್ಕಂತಹ ಪಾಯಿಂಟ್ ಅನ್ನ ನಾವು ಎಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ಈಗ ಪ್ರೈಸ್ ಫ್ಲೋರ್ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ? ಎಕ್ವಿಲಿಬ್ರಿಯಂಗಿಂತ ಜಾಸ್ತಿ ಒಂದು ಪ್ರೈಸ್ ಅನ್ನ ಸೆಟ್ ಮಾಡಲಿಕ್ಕೆ ಪ್ರೊಡ್ಯೂಸರ್ಗಳಿಗೆ, ಮ್ಯಾನ್ಯುಫ್ಯಾಕ್ಚರರ್ಗಳಿಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಹೀಗಾಗತ್ತೆ ಮತ್ತು ಕ್ವಾಂಟಿಟಿ ಸಪ್ಲೈಡ್ ಈ ರೀತಿ ಆಗುತ್ತೆ. ಸೊ ಇದಕ್ಕೆ ಕಾಮನ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಅಗ್ರಿಕಲ್ಚರ್, ರೈತರು. ಸೊ ರೈತರಿಗೆ ತಮ್ಮ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಬೇಕು ಅಂತ ಸರ್ಕಾರ ಯಾವಾಗಲೂ ಏನ್ ಮಾಡುತ್ತೆ? ಪ್ರೈಸ್ ಫ್ಲೋರ್ ಅನ್ನ ಸೆಟ್ ಮಾಡುತ್ತೆ. ಯಾವುದೇ ಮಂಡಿಗಳು ಅಥವಾ ಸರ್ಕಾರ ಆಗಿರ್ಬೋದು, ಯಾವುದೇ ಬೇರೆ ಫ್ಯಾಕ್ಟರಿಗಳಾಗಿರ್ಬೋದು, ರೈತರ ಬಳಿ ತಮ್ಮ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ತೆಗೆದುಕೊಳ್ಬೇಕಾದ್ರೆ ಪ್ರೈಸ್ ಫ್ಲೋರ್ ಅನ್ನ ಫಾಲೋ ಮಾಡಲೇಬೇಕಾಗತ್ತೆ. ವೈಲ್ ಇಂಟೆಂಡೆಡ್ ಟು ಹೆಲ್ಪ್ ಪ್ರೊಡ್ಯೂಸರ್ಸ್ ಆರ್ ವರ್ಕರ್ಸ್, ಪ್ರೈಸ್ ಫ್ಲೋರ್ ಆಫ್ಟನ್ ಕ್ರಿಯೇಟ್ಸ್ ಸರ್ಪ್ಲೆಸಸ್. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಯಿತು, ಕ್ವಾಂಟಿಟಿ ಸಪ್ಲೈಡ್ ಏನಾಯಿತು? ಜಾಸ್ತಿ ಆಯಿತು. ಸರ್ಕಾರ ಏನೋ ರೈತರಿಗೆ ನೀವು ಹೇಳಿದಂತಹ ಪ್ರೈಸಿಗೆ ಮಂಡಿಗಳು, ಫ್ಯಾಕ್ಟ್ರಿಗಳು ಎಲ್ಲರೂ ನಿಮ್ಮ ಬೆಳೆಗಳನ್ನು ತೆಗೆದುಕೊಳ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ರೈತರಿಗೆ ನಿಜವಾಗ್ಲೂ ಆ ಲಾಭ ಹೋಗಿ ಸೇರ್ತಾ ಇದೆಯಾ? ರೈತರಿಗೆ ನಿಜವಾಗ್ಲೂ ಆ ದುಡ್ಡು ಹೋಗಿ ಮುಟ್ಟುತ್ತಾ ಇದೆಯಾ? ಅದರ ಹಾರ್ಶ್ ರಿಯಾಲಿಟಿಯೇ ಪ್ರೈಸ್ ಫ್ಲೋರ್. ಸೊ ಗವರ್ಮೆಂಟ್ ನೀಡಿಂಗ್ ಟು ಬೈ ಎಕ್ಸೆಸ್ ಸಪ್ಲೈ. ಯಾವಾಗ ಪ್ರೈವೇಟ್ ಪ್ಲೇಯರ್ಗಳು, ಪ್ರೈವೇಟ್ ಫ್ಯಾಕ್ಟ್ರಿಗಳು, ಪ್ರೈವೇಟ್ ಮಂಡಿಗಳು ರೈತರ ಹತ್ರ ಅವರ ಬೆಳೆಗಳನ್ನು ತೆಗೆದುಕೊಳ್ಳೋದಿಲ್ಲ, ಅವರು ಹೇಳಿದ ಬೆಲೆಗೆ ತೆಗೆದುಕೊಳ್ಳೋದಿಲ್ಲ, ಅಂತಹ ಟೈಮ್ಗಳಲ್ಲಿ ಸರ್ಕಾರನೇ ಇಂಟರ್ವೀನ್ ಆಗಿ ಆ ಬೆಳೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸರ್ಕಾರ ಕೂಡ ಎಷ್ಟು ರೈತರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ? ಇದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಹೈಯರ್ ಕಾಸ್ಟ್ ಫಾರ್ ಕನ್ಸ್ಯೂಮರ್, ರೆಡ್ಯೂಸ್ಡ್ ಕ್ವಾಂಟಿಟಿ ಡಿಮಾಂಡೆಡ್, ಅದನ್ನು ನಾವು ಈ ಗ್ರಾಫ್ ಮುಖೇನ ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಪ್ರಾಬ್ಲಮ್ಗಳು ಯಾವುದು ನೋಡೋಣ ಬನ್ನಿ. ಮೊದಲನೆಯ ಪ್ರಾಬ್ಲಮ್, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ ಟಿಪಿ ಸ್ಕೆಡ್ಯೂಲ್ ಆಫ್ ದ ಲೇಬರ್. ಫೈಂಡ್ ದ ಕರೆಸ್ಪಾಂಡಿಂಗ್ ಆವರೇಜ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್. ಸೊ ಅವರು ನಮಗೆ ಲೇಬರ್ನ ಸ್ಕೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ. ಸೊ ಲೇಬರ್ 0, 1, 2, 3, 4 ಮತ್ತು 5. TPL ಕೊಟ್ಟಿದ್ದಾನೆ. ನಾವು ಈಗ APL ಮತ್ತು MPL ಅನ್ನ ಕಂಡುಹಿಡಿಬೇಕಾಗತ್ತೆ. ಸೊ TPL ಎಷ್ಟಿದೆ? ಇದಕ್ಕೆ ಆಬ್ವಿಯಸ್ಲಿ 0 ಇರುತ್ತೆ. ತದನಂತರ 15, 35, 50, 40 ಮತ್ತು 48 ಕೊಟ್ಟಿದ್ದಾನೆ. ಸೊ APL ಅಂದ್ರೆ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ದ ಲೇಬರ್. MPL ಅಂದ್ರೆ TPL ಮೈನಸ್ TPL ಮೈನಸ್ 1. ಇದನ್ನ ನಾವು TPLN ಮೈನಸ್ TPLN ಮೈನಸ್ 1 ಅಂತ ಕೂಡ ಕರಿಬಹುದು. ಸೊ ಈಗ 15 ಡಿವೈಡೆಡ್ ಬೈ 1 ಮಾಡಿದ್ರೆ 15 ಸಿಗುತ್ತೆ. 35 ಡಿವೈಡೆಡ್ ಬೈ 2 ಮಾಡಿದ್ರೆ 17.5 ಸಿಗುತ್ತೆ. 50 ಡಿವೈಡೆಡ್ ಬೈ 3 ಮಾಡಿದ್ರೆ 16.66 ಸಿಗುತ್ತೆ. ನೆಕ್ಸ್ಟ್ 40 ಡಿವೈಡೆಡ್ ಬೈ 4 ಮಾಡಿದ್ರೆ
10 ಸಿಗುತ್ತೆ. 48 ಡಿವೈಡೆಡ್ ಬೈ 5 ಮಾಡಿದ್ರೆ 5 8s 40 ಪಾಯಿಂಟ್ ತಗೊಂಡ್ರೆ 3 ಉಳ್ಕೊಳ್ಳುತ್ತೆ. 3ಗೆ 0 ಬಂದ್ರೆ 5 6 ಎಷ್ಟಾಯ್ತು? 30 ಆಯ್ತು. ಅಲ್ಲಿಗೆ 8.6. ಈಗ ನಾವು ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್ ತಗೊಳ್ಳೋದಾದ್ರೆ TPL ಅನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. 15 ಮೈನಸ್ 0 15, 35 ಮೈನಸ್ 15 20, 50 ಮೈನಸ್ 35 15, 40 ಮೈನಸ್ 50 ಮೈನಸ್ 10, 48 ಮೈನಸ್ 40 ಆದ್ರೆ 8 ಆಯ್ತು. ಇದು ನಮ್ಮ ಸ್ಕೆಡ್ಯೂಲ್ ಆಫ್ ಟೋಟಲ್ ಪ್ರಾಡಕ್ಟ್, ಆವರೇಜ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಹೇಳ್ತಾ ಇದೆ, ಕನ್ಸಿಡರ್ ದ ಮಾರ್ಕೆಟ್ ಫಾರ್ ಕಾಟನ್. The demand curve for the cotton is Q 200 minus P. Assume that the market consists identical, andre similar firm. Supply of the single firm ಎಷ್ಟಿದೆ? 10 plus P at the price of 20. ಫಸ್ಟ್ ಆಫ್ ಆಲ್ ಅವ್ನು ನಮಗೆ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ ಅದನ್ನ ಬರ್ದಿಟ್ಕೊಳ್ಳೋಣ. ಸೊ ಕ್ವಾಂಟಿಟಿ ಡಿಮಾಂಡೆಡ್ ಅನ್ನ ಚೆಕ್ ಮಾಡಿದ್ರೆ 200 ಮೈನಸ್ P ಇದೆ. ಕ್ವಾಂಟಿಟಿ ಸಪ್ಲೈಡ್ ಅನ್ನ ಚೆಕ್ ಮಾಡಿದ್ರೆ 10 ಪ್ಲಸ್ P ಇದೆ. ವೆರಿ ಕ್ಲಿಯರ್, ನಮ್ಮ ಪ್ರೈಸ್ ಎಷ್ಟಿದೆ? 20 ಇದೆ. ನಾವು ಯಾವಾಗಲೂ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್ ಅನ್ನೋ ಅಸಂಪ್ಷನ್ ಅಲ್ಲೇ ಕೆಲಸ ಮಾಡಬೇಕು. ನಾವಿಲ್ಲಿ ಕಲಿತಾ ಇರ್ತಕ್ಕಂತಹ ಪಾಠವೇ ಮಾರ್ಕೆಟ್ ಎಕ್ವಿಲಿಬ್ರಿಯಂ. ಸೊ 200 ಮೈನಸ್ P ಇಸ್ ಈಕ್ವಲ್ ಟು 10 ಪ್ಲಸ್ P ಅನ್ನೋದಾದ್ರೆ 200 ಮೈನಸ್ 20 180 ಆಯ್ತು. 10 ಪ್ಲಸ್ 20 30 ಆಯ್ತು. ಸೊ ಎಕ್ವಿಲಿಬ್ರಿಯಂ ಕ್ವಾಂಟಿಟಿ 180 ಆಯ್ತು, ಪರ್ ಫರ್ಮ್ 30 ಆಯ್ತು. ಈಗ ಅವನು ನಮಗೆ ಕೇಳ್ತಾ ಇದ್ದಾನೆ, ಕ್ಯಾಲ್ಕ್ಯುಲೇಟ್ equilibrium number of firms. ಸೊ equilibrium number of firms ಅಂದ್ರೆ ನಮ್ಮ ಟೋಟಲ್ ಕ್ವಾಂಟಿಟಿ ಎಷ್ಟಿದೆ? 180 ಇದೆ. ಪರ್ ಫರ್ಮ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? 30 ಮಾಡ್ತಾ ಇದ್ದಾರೆ. 36 is 180 ಆಯ್ತು. ಅಲ್ಲಿಗೆ ಮಾರ್ಕೆಟ್ನಲ್ಲಿ ಇರಬೇಕಾದಂತಹ ಈಕ್ವಿಲಿಬ್ರಿಯಂ ನಂಬರ್ ಆಫ್ ಫರ್ಮ್ಸ್ ಎಷ್ಟು? 6 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾನೆ, ಸಪೋಸ್ ದ ಡಿಮಾಂಡ್ ಅಂಡ್ ಸಪ್ಲೈ ಕರ್ವ್ಸ್ ಆಫ್ ವೀಟ್ ಆರ್ ಗಿವನ್ QD 250 ಮೈನಸ್ P, QS 150 ಪ್ಲಸ್ P. 4 ಪ್ರಶ್ನೆ ಕೇಳ್ತಾ ಇದ್ದಾನೆ. ಈಕ್ವಿಲಿಬ್ರಿಯಂ ಪ್ರೈಸ್, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ, ನ್ಯೂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ವೆನ್ ದ ಈಕ್ವಿಲಿಬ್ರಿಯಂ ಪ್ರೈಸ್ ಇಸ್ ಗ್ರೇಟರ್, ನ್ಯೂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ವೆನ್ ಈಕ್ವಿಲಿಬ್ರಿಯಂ ಪ್ರೈಸ್ ಇಸ್ ಲೆಸ್ಸರ್. ಸೊ ನಾವು ಇಲ್ಲಿ 4 ಸಿಚುವೇಶನ್, ಅವನು ನಮಗೆ 4 ಪ್ರಶ್ನೆ ಕೇಳಿದಾನೆ. 4 ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳೋಣ. ದಿಸ್ ಇಸ್ ದ ಬೇಸಿಕ್ಸ್. ಈಗ ಯಾವಾಗ್ಲೂ ತಿಳ್ಕೊಳ್ಳಿ, ನಾವು ವರ್ಕ್ ಮಾಡತಕ್ಕಂತಹ ಅಸಂಪ್ಷನ್ನೇ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಈಕ್ವಲ್ ಟು ವಾಟ್? ಕ್ವಾಂಟಿಟಿ ಸಪ್ಲೈಡ್. ಇದು ನಮ್ಮ ಬೇಸಿಕ್ ಅಸಂಪ್ಷನ್. ಸೊ ಕ್ವಾಂಟಿಟಿ ಡಿಮಾಂಡೆಡ್ ಈಕ್ವಲ್ಸ್ ಕ್ವಾಂಟಿಟಿ ಸಪ್ಲೈಡ್ ಅಂದ್ರೆ ಏನರ್ಥ? 250 ಮೈನಸ್ P ಇಸ್ ಈಕ್ವಲ್ ಟು 150 ಪ್ಲಸ್ P ಆಗುತ್ತೆ. ವೆರಿ ಸಿಂಪಲ್. ನಾನು ನನ್ನ 150 ಅನ್ನ ಈ ಕಡೆ ತೆಗೆದುಕೊಳ್ತೀನಿ, P ಅನ್ನ ಈ ಕಡೆ ತೆಗೆದುಕೊಳ್ತೀನಿ. ಬೇಸಿಕ್ ಮ್ಯಾಥಮ್ಯಾಟಿಕ್ಸ್. ಸೊ ಈ ನಂಬರ್ ಅನ್ನ ಆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಈ ವ್ಯಾಲ್ಯೂ ವೇರಿಯಬಲ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ 250 ಮೈನಸ್ 150, P ಈ ಕಡೆ ಹೋದಾಗ ಪ್ಲಸ್ ಆಗತ್ತೆ, P ಪ್ಲಸ್ P. ಅಲ್ಲಿಗೆ ನಮ್ಮ ಆನ್ಸರ್ 100 ಇಸ್ ಈಕ್ವಲ್ ಟು
2p ಆಯಿತು. ಅಲ್ಲಿಗೆ ನಮ್ಮ ಪ್ರೈಸ್ ಎಷ್ಟು? 100 ಡಿವೈಡೆಡ್ ಬೈ 2 50 ಆಯಿತು. ಸೊ ನಮ್ಮ ಎಕ್ವಿಲಿಬ್ರಿಯಂ ಪ್ರೈಸ್ ಎಷ್ಟಾಗಿದೆ? 50 ರೂಪಾಯಿ ಆಗಿದೆ. ಈಗ ಎರಡನೆಯ ಪ್ರಶ್ನೆ, ಫೈಂಡ್ ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ. ಜಸ್ಟ್ ಅಪ್ಲೈ ಟು ದ ಈಕ್ವೇಶನ್. ವೆರಿ ಸಿಂಪಲ್. 250 ಮೈನಸ್ 50 ರೂಪಾಯಿ. ಅಲ್ಲಿಗೆ ಕ್ವಾಂಟಿಟಿ ಡಿಮಾಂಡೆಡ್ ಎಷ್ಟಾಯಿತು? 200 ಆಯಿತು. ಕ್ವಾಂಟಿಟಿ ಸಪ್ಲೈಡ್ 150 ಪ್ಲಸ್ 50 ರೂಪಾಯಿ. ನಮ್ಮ ಕ್ವಾಂಟಿಟಿ ಸಪ್ಲೈಡ್ ಕೂಡ ಎಷ್ಟಾಯಿತು? 200 ಆಯಿತು. ಅಲ್ಲಿಗೆ ನಮ್ಮ ಮಾರ್ಕೆಟ್ ಏನಾಗಿದೆ? ಎಕ್ವಿಲಿಬ್ರಿಯಂ ಸಿಚುವೇಶನ್ ನಲ್ಲಿ ಇದೆ. 3 ಮತ್ತು 4ನೆಯ ಪ್ರಶ್ನೆಗೆ ನಾವೇ ಒಂದು ಪ್ರೈಸ್ ಅನ್ನ ಅಸ್ಯೂಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ 3ನೇ ಪ್ರಶ್ನೆಗೆ ಪ್ರೈಸ್ ಇಸ್ ಗ್ರೇಟರ್ ದನ್ ಎಕ್ವಿಲಿಬ್ರಿಯಂ ಪ್ರೈಸ್ ಅಂತಾನೆ. ಅಲ್ಲಿಗೆ ನಾನು ತಗೊಳ್ತಕ್ಕಂತಹ ನಂಬರು ಎಕ್ವಿಲಿಬ್ರಿಯಂ ಪ್ರೈಸ್ಗೆ ಗ್ರೇಟರ್ ಅಂದ್ರೆ ನಾನು ಇಲ್ಲಿ 60 ರೂಪಾಯಿಯನ್ನ ತೆಗೆದುಕೊಳ್ತೇನೆ. ಅದೇ ರೀತಿಯಲ್ಲಿ ಎಕ್ವಿಲಿಬ್ರಿಯಂ ಪ್ರೈಸ್ಗಿಂತ ಲೆಸ್ಸರ್ ಅಂತ 4ನೇ ಕೇಸಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾನು 40 ರೂಪಾಯಿಯನ್ನ ತೆಗೆದುಕೊಳ್ತೀನಿ. ಸೊ ನಮ್ಮ ಎಕ್ವಿಲಿಬ್ರಿಯಂ ಪ್ರೈಸ್ 50 ರೂಪಾಯಿ ಇದೆ. ಜಾಸ್ತಿ ತಗೊಂಡು ಮಾಡಿ ಅಂತ ಹೇಳಿದಾಗ 60 ತಗೊಂಡೆ, ಕಡಿಮೆ ತಗೊಂಡು ಮಾಡಿ ಅಂತ ಹೇಳಿದಾಗ 40 ರೂಪಾಯಿ ತಗೊಂಡೆ. ಹಾಗಾದ್ರೆ ಈಗ ಸಿಂಪಲ್, ಆಲ್ರೆಡಿ ಕ್ವಾಂಟಿಟಿ ಡಿಮಾಂಡೆಡ್ ಮತ್ತು ಕ್ವಾಂಟಿಟಿ ಸಪ್ಲೈಡ್ ನಮಗೆ ಗೊತ್ತಿದೆ. ಸೊ ಕ್ವಾಂಟಿಟಿ ಡಿಮಾಂಡೆಡ್ 250. ಇವಾಗ ನಮ್ಮ ಪಿ ಎಷ್ಟಾಯಿತು? 60 ಆಯಿತು. ಅಲ್ಲಿಗೆ ಆನ್ಸರ್ ಎಷ್ಟು? 190. ಅದೇ ರೀತಿಯಲ್ಲಿ ಸಪ್ಲೈ 150 ಪ್ಲಸ್ ಪಿ ಅಂದ್ರೆ 150 ಪ್ಲಸ್ 60. ಸಪ್ಲೈ ಎಷ್ಟಾಯಿತು? 210 ಆಯಿತು. ಕ್ವಾಂಟಿಟಿ ಸಪ್ಲೈಡ್ ಗ್ರೇಟರ್ ದನ್ ಕ್ವಾಂಟಿಟಿ ಡಿಮಾಂಡೆಡ್. ಇದು ಏನು ಕ್ರಿಯೇಟ್ ಮಾಡ್ತಾ ಇದೆ? ಎಕ್ಸೆಸ್ ಸಪ್ಲೈ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕೆ ನೆಕ್ಸ್ಟ್ ತಗೊಂಡಾಗ ಸೇಮ್ ಕ್ವಾಂಟಿಟಿ ಡಿಮಾಂಡೆಡ್ ಮತ್ತು ಕ್ವಾಂಟಿಟಿ ಸಪ್ಲೈಡ್. ಕ್ವಾಂಟಿಟಿ ಡಿಮಾಂಡೆಡ್ 200, ಪಿ ಇವಾಗ 40 ಇದೆ. ಕ್ವಾಂಟಿಟಿ ಡಿಮಾಂಡೆಡ್ 210 ಆಯಿತು. ಅದೇ ತರ ಕ್ವಾಂಟಿಟಿ ಸಪ್ಲೈಡ್ 150. ಈಗ ಪಿ 40 ಇದೆ. ಅಲ್ಲಿಗೆ ಕ್ವಾಂಟಿಟಿ ಸಪ್ಲೈಡ್ ಎಷ್ಟಾಯಿತು? 190 ಆಯಿತು. ಕ್ವಾಂಟಿಟಿ ಡಿಮಾಂಡೆಡ್ ಸಪ್ಲೈಗಿಂತ ಜಾಸ್ತಿ ಇದೆ. ಇದನ್ನ ನಾನೇನಂತ ಕರಿತೀನಿ? ಎಕ್ಸೆಸ್ ಡಿಮಾಂಡ್ ಅಂತ ಕರಿತೀನಿ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. 4 ಪ್ರಶ್ನೆಗಳಿಗೆ ಇದೇ ನಮ್ಮ 4 ಸೊಲ್ಯೂಷನ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ನಲ್ಲಿ ಹೇಳ್ತಾ ಇದ್ದಾನೆ, ಸಪೋಸ್ ದ ಡಿಮಾಂಡ್ ಅಂಡ್ ಸಪ್ಲೈ ಕರ್ವ್ಸ್ ಆಫ್ ಸಾಲ್ಟ್ ಆರ್ ಗಿವನ್. QD ಒಂದು ಕೊಟ್ಟಿದ್ದಾನೆ, QS ಒಂದು ಕೊಟ್ಟಿದ್ದಾನೆ. ಸೊ 3 ಪ್ರಶ್ನೆ ಕೇಳ್ತಾ ಇದ್ದಾನೆ. ಫೈಂಡ್ ದ ಎಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ. ಮತ್ತು ನೌ ಸಪೋಸ್ ದಟ್ ದ ಇನ್ಪುಟ್ ಪ್ರೈಸ್ is increased and so that the new supply curve will be 40 plus 2p. How does it affect the equilibrium price and quantity change? Suppose the government has imposed the tax of 3 rupees per unit of sale of salt. How does it affect the equilibrium price and quantity? So ಇಲ್ಲಿ ಅವನು ನಮಗೆ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ನಾವು 3 ವಿಭಾಗಗಳನ್ನ ಮಾಡಿಕೊಳ್ಳೋಣ. ಸೊ ಮೊದಲನೆಯ ಭಾಗ ಎ, ಎರಡನೆಯದು ಬಿ, ಮೂರನೆಯದು ಸಿ. ಮೊದಲಿಗೆ ಅವನು ಕೇಳ್ತಾ ಇದ್ದಾನೆ, ಫೈಂಡ್ ದ ಎಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ. ಯಾವಾಗಲೂ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇ QD ಇಸ್ ಈಕ್ವಲ್ ಟು QS. ಸೊ ನಮ್ಮ ಮಾರ್ಕೆಟ್ ಯಾವಾಗಲೂ ಎಕ್ವಿಲಿಬ್ರಿಯಂ ಅಲ್ಲಿ ಇರಬೇಕು. ಸೊ QD ಇಸ್ ಈಕ್ವಲ್ ಟು QS ಅನ್ನೋದಾದ್ರೆ QD ಎಷ್ಟಿದೆ? 100 ಮೈನಸ್ ಪಿ. QS ಎಷ್ಟಿದೆ? 70 ಪ್ಲಸ್ 2p. ವೆರಿ ಸಿಂಪಲ್. ಪಿ ಅನ್ನ ನಾನು ಈ ಕಡೆ ತೆಗೆದುಕೊಂಡ್ರೆ 70 ಅನ್ನ ಈ ಕಡೆ ಹಾಕೊಳ್ತೀನಿ. ಆಗ 100 ಮೈನಸ್ 70 ಆಗತ್ತೆ. 2p ಪ್ಲಸ್
ಪಿ ಆಗುತ್ತೆ. 100 ಮೈನಸ್ 70 ಅಂದರೆ ಅದು 30 ಆಯಿತು. 2p ಪ್ಲಸ್ ಪಿ ಅಂದರೆ ಅದು 3p ಆಯಿತು. ಅಲ್ಲಿಗೆ ನಮ್ಮ ಎಕ್ವಿಲಿಬ್ರಿಯಂ ಪ್ರೈಸ್ 30 ಡಿವೈಡೆಡ್ ಬೈ 3 ಎಷ್ಟಾಯಿತು? 10 ರೂಪಾಯಿ ಆಯಿತು. ನೆಕ್ಸ್ಟ್ ಅವನು ಕೇಳ್ತಾ ಇದ್ದಾನೆ ಎಕ್ವಿಲಿಬ್ರಿಯಂ ಪ್ರೈಸಿನ ನಂತರ ಕ್ವಾಂಟಿಟಿ ಏನು? ಸೊ ಎಕ್ವಿಲಿಬ್ರಿಯಂ ಪ್ರೈಸ್ 10 ಆಯಿತು. ಹಾಗಾದ್ರೆ ಎಕ್ವಿಲಿಬ್ರಿಯಂ ಕ್ವಾಂಟಿಟಿ ಹಾಗೂ ಪ್ರೈಸ್ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಕ್ವಾಂಟಿಟಿ ಡಿಮಾಂಡೆಡ್ 100 ಮೈನಸ್ 10 ರೂಪಾಯಿ ಆದ್ರೆ 90 ಆಯಿತು. ಕ್ವಾಂಟಿಟಿ ಸಪ್ಲೈಡ್ ಮತ್ತೊಮ್ಮೆ ನಾವಿಲ್ಲಿ ನೋಡ್ಕೊಳ್ಳೋದಾದ್ರೆ 70 ಪ್ಲಸ್ 2 ಇಂಟು 10 ಆಯಿತು. ದಟ್ ಇಸ್ 70 ಪ್ಲಸ್ 20 ಮತ್ತೊಮ್ಮೆ ಎಷ್ಟಾಯಿತು? 90 ಆಯಿತು. ಅಲ್ಲಿಗೆ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಮತ್ತು ಕ್ವಾಂಟಿಟಿ ಸಪ್ಲೈಡ್ ಏನಿದೆ ಎಕ್ವಿಲಿಬ್ರಿಯಂನಲ್ಲಿ ಇದೆ, ಈಕ್ವಲ್ ಆಗಿದೆ. ಓಕೆ, ನೌ suppose that the price of an input used to produce salt has increased so that the new supply curve QS is equal to 40 plus 2p. How does equilibrium price and quantity change? ಈಗ ಮತ್ತೊಮ್ಮೆ ನಾವೇನ್ ಮಾಡೋಣ, ಕ್ವಾಂಟಿಟಿ ಡಿಮಾಂಡೆಡ್ ಮತ್ತು ಕ್ವಾಂಟಿಟಿ ಸಪ್ಲೈಡ್ ಅನ್ನ ಈಕ್ವಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ನಮ್ಮ ಎರಡನೇ ಪ್ರಶ್ನೆ ನೋಡೋದಾದ್ರೆ now suppose that the price of an input used to produce salt has increased so that the new supply curve is 40 plus 2p ಅಂತ ಹೇಳ್ತಾ ಇದ್ದಾನೆ. ಈ ತರ 40 plus 2p ಆದ್ರೆ ನಮ್ಮ ಎಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ ಹೇಗೆ ಚೇಂಜ್ ಆಗುತ್ತೆ ನೋಡೋಣ. ಆಸ್ ಯೂಶುವಲ್ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್. ಸೊ ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ 100 ಮೈನಸ್ ಪಿ ಇದೆ. ಓಕೆ, ಕ್ವಾಂಟಿಟಿ ಸಪ್ಲೈಡ್ ಎಷ್ಟಿದೆ? ಅವನು ಹೇಳ್ತಾ ಇದ್ದಾನೆ ಜಾಸ್ತಿ ಆಗತ್ತೆ. ಸೊ ಎಷ್ಟು ಜಾಸ್ತಿ ಆಗತ್ತೆ? 40 ಪ್ಲಸ್ 2p ಆಗತ್ತೆ. ಸೊ ಈಗ ಆಸ್ ಯೂಶುವಲ್ ನಾನು ನನ್ನ ಪಿ ಅನ್ನ ಹೀಗೆ ಶಿಫ್ಟ್ ಮಾಡ್ಕೊಳ್ತೀನಿ, 40 ಹೀಗೆ ಶಿಫ್ಟ್ ಆಗತ್ತೆ. ಸೊ 100 ಮೈನಸ್ 40 ಇಸ್ ಈಕ್ವಲ್ ಟು 2p ಪ್ಲಸ್ ಪಿ. ಅಲ್ಲಿಗೆ 60 ಇಸ್ ಈಕ್ವಲ್ ಟು 3p ಆದ್ರೆ ಪಿ ಈಕ್ವಲ್ಸ್ 60 ಬೈ 3. ಪ್ರೈಸ್ ಎಷ್ಟಾಯಿತು? 20 ರೂಪಾಯಿ ಆಯಿತು. ಸೊ ಈಗ ನಾವು ಕ್ವಾಂಟಿಟಿ ಡಿಮಾಂಡೆಡ್ 100 ಮೈನಸ್ 20 80 ಆಯಿತು. ಕ್ವಾಂಟಿಟಿ ಸಪ್ಲೈಡ್ ವೆರಿ ಕ್ಲಿಯರ್ 40 ಪ್ಲಸ್ 2p. 40 ಪ್ಲಸ್ 2 ಇಂಟು 20 ಅಂದರೆ 40 ಆಯಿತು. ಮತ್ತೊಮ್ಮೆ 40 ಪ್ಲಸ್ 40 ಎಷ್ಟು? 80 ಆಯಿತು. ಕ್ವಾಂಟಿಟಿ ಡಿಮಾಂಡೆಡ್ ಕ್ವಾಂಟಿಟಿ ಸಪ್ಲೈಡ್ಗೆ ಏನಾಯಿತು? ಈಕ್ವಲ್ ಆಯಿತು. ಈಗ ಮೂರನೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸಪೋಸ್ ದ ಗವರ್ಮೆಂಟ್ ಹ್ಯಾಸ್ ಇಂಪೋಸ್ಡ್ ಅ ಟ್ಯಾಕ್ಸ್ ಆಫ್ 3 rupees per unit of sale. How does it affect the equilibrium price and quantity? ಮತ್ತೊಮ್ಮೆ ನಾವು ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್ ಅಂತ ತಗೊಳ್ಳೋಣ. ಸೊ ಕ್ವಾಂಟಿಟಿ ಡಿಮಾಂಡೆಡ್ 100 ಮೈನಸ್ ಪಿ ಇದೆ. ಓಕೆ, ಕ್ವಾಂಟಿಟಿ ಸಪ್ಲೈಡ್ ನೋಡೋದಾದ್ರೆ 70 ಪ್ಲಸ್ 2 ಆದ್ರೆ ಪ್ರೈಸಿಗೆ ನಾವು -3 ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀವಿ. ಸರ್ಕಾರ ಏನ್ ಮಾಡಿದೆ? ಒಂದು ಹೊಸ ಟ್ಯಾಕ್ಸ್ ಅನ್ನ ಹಾಕಿದೆ. ಆ ಟ್ಯಾಕ್ಸಿನ ಬೆಲೆ ಎಷ್ಟು? 3 ರೂಪಾಯಿ ಆಯಿತು. ಸೊ ಈಗ 100 ಮೈನಸ್ ಪಿ ಈಕ್ವಲ್ಸ್ 70 ಪ್ಲಸ್ 2 ಇಂಟು ಪಿ 2p ಆಯಿತು. ಮೈನಸ್ 2 3s 6 ಆಯಿತು. ಸೊ ಈಗ ನಾವು ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಸೊ 100 ಮೈನಸ್ ಪಿ 70 ಮೈನಸ್ 6 ಅಂದ್ರೆ 64 ಆಯಿತು. ಸೊ 64 ಪ್ಲಸ್ 2p. ಸೊ ಈಗ ಆಸ್ ಯೂಶುವಲ್ ನಾನು ಪಿ ಅನ್ನ ಈ ಕಡೆ ತಗೊಂಡ್ರೆ 64 ಅನ್ನ ಈ ಕಡೆ ತೆಗೆದುಕೊಳ್ತೇನೆ. ಸೊ 100 ಮೈನಸ್ 64 2p ಪ್ಲಸ್
ಪಿ. ಅಲ್ಲಿಗೆ ನಮ್ಮ ಆನ್ಸರ್ ಎಷ್ಟಾಯಿತು? ಇದು 36 ಆದ್ರೆ ಇದು 3p ಆಯಿತು. ಸೊ ಪಿ ಇಸ್ ಈಕ್ವಲ್ ಟು 36/3. ಸೊ 3 1s 3 2s, ಅಲ್ಲಿಗೆ ಎಕ್ವಿಲಿಬ್ರಿಯಂ ಪ್ರೈಸ್ ಎಷ್ಟು? 12 ಆಯಿತು. ಸೊ ಹಾಗಾದ್ರೆ ಕ್ವಾಂಟಿಟಿ ಡಿಮಾಂಡೆಡ್ ಸಪ್ಲೈಡ್ ಹೇಗೆ ಚೇಂಜ್ ಆಗುತ್ತೆ? ಕ್ವಾಂಟಿಟಿ ಡಿಮಾಂಡೆಡ್ 100 ಮೈನಸ್ 12 rupees 88 ಆಯಿತು. ಕ್ವಾಂಟಿಟಿ ಸಪ್ಲೈಡ್ ಹೊಸದಾಗಿ ಬರ್ತಕ್ಕಂಥದ್ದು 70 ಪ್ಲಸ್ 2p ಮೈನಸ್ 3 ತಗೊಳ್ಳೋಣ. 70 ಪ್ಲಸ್ 2 ಪಿ ಎಷ್ಟಿದೆ? ನಮ್ಮ ಪಿ 12 ಇದೆ, ಮೈನಸ್ 3 ಆಯಿತು. ಓಕೆ, ಡನ್. ಸೊ ನಮ್ಮ 12 ಮೈನಸ್ 3. ಓಕೆ, ಸೊ 70 ಪ್ಲಸ್ 2, 12 ಮೈನಸ್ 3 ಮಾಡಿದ್ರೆ 9 ಆಯಿತು. ಅಲ್ಲಿಗೆ ನಮ್ಮ ಆನ್ಸರ್ 70. 9 2s 18. ನಮ್ಮ ಆನ್ಸರ್ ಎಷ್ಟಾಯಿತು? 88 ಆಯಿತು. ಮತ್ತೊಮ್ಮೆ ಡಿಮಾಂಡ್ ಇಸ್ ಈಕ್ವಲ್ ಟು ಸಪ್ಲೈ ಎಕ್ವಿಲಿಬ್ರಿಯಮ್ ಅನ್ನ ರೀಚ್ ಆದ್ವಿ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಎಲ್ಲರೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.